ಪೋಸ್ಟ್. ಕೃಷ್ಣ ಅನ್ನೋರು ಯಾರಮ್ಮ? ನನ್ನ ಮಗ. ತಗೊಳಮ್ಮ. ಏ ಪುಟ್ಟ, ನಾನ್ ಗಾಡಿಗೆ ಪೆಟ್ರೋಲ್ ಹಾಕ್ಸಿ ನಾನು ಅರ್ಜೆಂಟಾಗಿ ಮಂಗ್ಳೂರ್ಗೆ ಹೋಗ್ಬೇಕು. ಹೋಗು ಮಂಗಳೂರ್ಗ. ಈ ಗಾಡಿಲಿ ಡೆಲ್ಲಿಗೆ ಹೋಗೋಣ, ನಾನು ಬರ್ತೀನಿ. ಅದಕ್ಕೂ ಮುಂಚೆ ಕೃಷ್ಣನ ಎಲ್ಲಿದ್ದಾನೆ ಅಂತ ಹುಡುಕಿ ಅವನ್ಗೆ ಗವರ್ಮೆಂಟ್ ಇಂದ ಪೋಸ್ಟ್ ಬಂದಿದೆ ಅಂತ ಹೇಳಿ ಕರ್ಕೊಂಡ್ ಬರ್ತೀಯಾ? ಸರಿ. ಹಾ. ಹಾಯ್, ಹಲೋ, ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ಹೌ ಆರ್ ಯು? ಅಬ್ ಕೇಸೆ ಹೋ? ಎಂಗಳ ಉಲಾರು ಎಂಚಿ ಉಲಾರು. ನನ್ನ ಹೆಸರು ಕೃಷ್ಣ. ಕಣ್ ಕಾಣದೆ ಹೋದ್ರು ನನ್ನ ಯೋಚನೆಗಳು ತೀಕ್ಷ್ಣ. ಹ್ಯಾಪಿಯಾಗಿರ್ಬೇಕು ಈ ಕ್ಷಣ ಅನ್ನೋದೇ ನನ್ನ ಲೈಫ್ ಲಕ್ಷಣ. ದ ಗ್ರೇಟ್ ಕೂರ್ಗ್, ಮರ್ಕೆರಾ, ಮಡಿಕೇರಿ, ದ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾದ ನಿಮ್ಮ ಮೆಮೊರೇಬಲ್ ಜರ್ನಿ ಜೊತೆ ನಾನಿರ್ತೀನಿ. ನಿಮ್ಮ ಪ್ರವಾಸ, ನಿಮ್ಮ ನೆನಪು ಶಾಶ್ವತವಾಗಿ ನಿಮ್ಮ ಮನಸ್ಸಲ್ಲಿ ಉಳಿಯೋ ಹಾಗೆ ನಾನ್ ನಿಮ್ಗೆ ಗೈಡ್ ಮಾಡ್ತೀನಿ. ಆರ್ ಯು ರೆಡಿ? ನೋಡಿ, ನೀವೀಗ ನೋಡ್ತಾ ಇರೋದು ಗದ್ದಿಗೆ. ಬರ್ತೀನಿ ಅಂತ ಹೇಳು, ನಾವು ಮತ್ತೆ ಸಿಗೋಣ. ರವರಿಗೆ ಕೃಷ್ಣ ಕುಮಾರ್, ಇಂಗ್ಲಿಷ್ ನಲ್ಲಿ ಎಸ್, ಒಂದು ಗೆರೆ. ಓ ಸೋಮಣ್ಣ, ಸಂಪಿಗೆ ಕಟ್ಟೆ, ಗ್ರಾಮ ಮಡಿಕೇರಿ. ಇಂದ ನಿರ್ದೇಶಕರು ಪ್ರಾಚ್ಯವಸ್ತು ಸಂಶೋಧನೆ ವಿಭಾಗ, ಮಾನಸ ಗಂಗೋತ್ರಿ, ಮೈಸೂರು. ವಿಷಯ ಕೆಲಸವನ್ನು ದೃಢೀಕರಿಸುವುದರ ಬಗ್ಗೆ. ಶ್ರೀ ಕೃಷ್ಣ ಕುಮಾರ್ ರವರಿಗೆ ಈ ಪತ್ರದಿಂದ ತಿಳಿಸುವ ವಿಷಯವೇನೆಂದರೆ, ನೀವು ಸಲ್ಲಿಸಿರುವ ಎಲ್ಲಾ ಪ್ರಮಾಣ ಪತ್ರವನ್ನು ನಮ್ಮ ಸಭೆಯಲ್ಲಿ ಪರಿಶೀಲಿಸಿ ನೀವು ಈ ಕೆಲಸಕ್ಕೆ ಅರ್ಹರೆಂದು ತಿಳಿಸಲು ನಾವು ಹರ್ಷಿಸುತ್ತೇವೆ. 23/1/2018 ನೀವು ಕೆಲಸಕ್ಕೆ ಹಾಜರಾಗಬೇಕು. ನಾನು ಮಂಗಳೂರಿಗೆ ಹೋಗಿ ತಡ ಆಯ್ತು, ನಾನು ಹೊರಡ್ತೀನಿ. ಬಾಯ್. ಗೋವಿಂದ, ನಾನ್ ಕಣೋ ಕೃಷ್ಣ. ನನಗೆ ಮಾನಸ ಗಂಗೋತ್ರಿಲಿ ಕೆಲಸ ಸಿಕ್ಕಿದೆ ಕಣೋ. ನಾಡಿದ್ದ ಬಂದು ಜಾಯ್ನ್ ಆಗ್ಬೇಕು. ಹೌದಾ? ಯೂನಿವರ್ಸಿಟಿಲಿ ನಿನ್ ಕೈಲಿ ಏನ್ ಕೆಲಸ ಮಾಡ್ತಾರಪ್ಪ? ಅದೆಲ್ಲ ಬಂದ್ಮೇಲೆ ಹೇಳ್ತೀನಿ. ನಾಳೆ ಫಸ್ಟ್ ಬಸ್ಗೆ ಬರ್ತೀನಿ ಕಣೋ. ನೀನು ಬಸ್ ಸ್ಟ್ಯಾಂಡಿಗೆ ಬರ್ತೀಯಲ್ವಾ? ಕೃಷ್ಣ ಪರಮಾತ್ಮನ್ಗೆ ಸಾರಥಿ ಆಗೋ ಚಾನ್ಸ್ ಸಿಕ್ಕಿದ್ರೆ ಬಿಡಕ್ಕಾಗತ್ತಾ? ಅದ್ ಸರಿ, ಇಲ್ಲಿ ಬಂದು ಎಲ್ಲಿ ಉಳ್ಕೋಬೇಕು ಅಂತಿದ್ಯಾ? ಅದು ಬೃಂದಾವನ ಎಕ್ಸ್ಟೆನ್ಷನ್ ಬೆಳಕು ಹಾಸ್ಟೆಲ್ ವ್ಯವಸ್ಥೆ ಮಾಡಿದ್ದಾರೆ. ಓ, ಆ ಹಾಸ್ಟೆಲಾ? ಗೊತ್ತು, ಬಾ, ನಾ ಕರ್ಕೊಂಡು ಹೋಗ್ತೀನಿ. ಓಕೆ ಕಣೋ, ಬಾಯ್. $12,000 ಸಂಬಳ ಅಂತೆ. ಊಟ ತಿಂಡಿ ಇರೋಕ್ ವ್ಯವಸ್ಥೆ ಎಲ್ಲ ಅವರದ್ದೇ. ನನ್ನ ಖರ್ಚಿಗೆ ಅಂತ ಸ್ವಲ್ಪ ಇಟ್ಕೊಂಡು ಉಳಿದಿದ್ದನ್ನೆಲ್ಲ ನಿನ್ನ ಅಕೌಂಟ್ಗೆ ಹಾಕ್ತೀನಿ. ನೀನು ತುಂಬಾ ಇಷ್ಟಪಡ್ತೀಯಲ್ಲ ಹಸಿರು ಕಲರ್ ಸೀರೆ, ಅದನ್ನ ಮೊದಲನೇ ತಿಂಗಳು ಸಂಬಳ ಬಂದ ತಕ್ಷಣ ನಾನೇ ಅಂಗಡಿ ಹೋಗಿ ಸೆಲೆಕ್ಟ್ ಮಾಡಿ ನಿನಗೆ ಕಳಿಸ್ತೀನಿ. ಓಕೆನಾ? ಓಹೋ, ಮದರ್ ಇಂಡಿಯಾ, ಈ ತರ್ಲೆ ಬಡ್ಡಿ ಮಗ ಒಬ್ನೇ ಹೆಂಗೆ ಎಲ್ಲರ ಜೊತೆನೂ ಹೊಂದ್ಕೊಳ್ತಾನೆ ಅಂತ ಯೋಚನೆ ಮಾಡ್ತಾ ಇದೀಯಾ? ನೀನೊಳ್ಳೆ ಡಾರ್ಲಿಂಗ್, ಅಳ್ತಾ ಇದೀಯಾ? ಇನ್ನೇನೋ ಮತ್ತೆ, ಈಗಿರೋ ಕೆಲ್ಸಾನೆ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಕಣ್ಮುಂದೆನೆ ಇರ್ಬೋದು ತಾನೆ. ವಯಸ್ಸಾದ ತಂದೆ ತಾಯಿ ಕಣ್ಮುಂದೆ ಮಕ್ಕಳು ನಗ್ನಗ್ತಾ ಓಡಾಡ್ತಾ ಇದ್ರೆ ಅದೇ ದೊಡ್ಡ ಸಂಪತ್ತು ಕಣೋ. ಬೊಂಬೆ ತರ ಇರೋ ಒಂದು ಹುಡುಗಿ ಹುಡುಕ್ಬೇಕು, ನಿನಗ್ ಮದುವೆ ಮಾಡ್ಬೇಕು. ಅವಳು ಬಾಣಂತನಲ್ಲ, ನಾನೇ ನನ್ ಕೈಯಾರೆ ಮಾಡ್ಬೇಕು. ಮುದ್ದಾಗಿರೋ ನನ್ ಮೊಮ್ಮಗುನ ಆಟ ಆಡಿಸ್ಬೇಕು. ಹೀಗೇನೆಲ್ಲ ಕನಸು ನಾನು ಇಟ್ಕೊಂಡಿದೀನಿ. ನೀ ನೋಡಿದ್ರೆ ತುದಿಗಾಲಲ್ಲಿ ಅದೆಲ್ಲ ಹೋಗ್ತೀನಿ ಅಂತ ನಿಂತಿದೀಯಲ್ಲ. ಇಷ್ಟಕ್ಕೂ ನಮ್ಗೇನೋ ಕಡಿಮೆ ಆಗಿದೆ, ಒಂದ್ ಪಕ್ಷ ಕಮ್ಮಿ ಆಯ್ತು ಅಂತಾನೆ ಇಟ್ಕೋ.
2 ಎಕರೆ ತೋಟ ಇಲ್ವಾ? ಅದನ್ ಮಾರ್ತೀನಿ, ನಿನ್ನ ಬಂಗಾರದಂಗ್ ನೋಡ್ಕೋತೀನಿ. ಡಾರ್ಲಿಂಗ್, ಐ ಲವ್ ಯು. ನಂಗೆ ಗೊತ್ತು ಯು ಲವ್ ಮೀ ಅಂತ. ನೀನ್ ನನ್ನನ್ನು ಚೆನ್ನಾಗೇ ನೋಡ್ಕೋತಾ ಇದೀಯಾ. ಆ ದೇವ್ರು ಕೂಡ ನಿನ್ನಷ್ಟು ಚೆನ್ನಾಗಿ ನನ್ನನ್ನು ನೋಡ್ಕೊಳಕ್ ಸಾಧ್ಯನೇ ಇಲ್ಲ. ನೀನ್ ತೋರಿಸ್ತಾ ಇರೋ ಪ್ರೀತಿಯಿಂದ ನನಗೆ ದೃಷ್ಟಿ ಇಲ್ಲ ಅನ್ನೋದೇ ಮರ್ಸ್ಬಿಟ್ಟಿದೆ. ಆದ್ರೂ ಡಾರ್ಲಿಂಗ್, ನಾನು ನನ್ನ ಕಾಲ್ ಮೇಲೆ ನಿಂತ್ಕೊಂಡು ಚೆನ್ನಾಗಿ ದುಡಿದು ನಿನ್ನನ್ನ ನೋಡ್ಕೋಬೇಕು ಅಂತ ಆಸೆ ಇರಲ್ವಾ ಹೇಳು? ಆಸೆ ಇರುತ್ತೆ ಮಗ, ಆದ್ರೆ ಏನಾದ್ರೆ ನೋಡು ಡಾರ್ಲಿಂಗ್, ನನಗೆ ದೃಷ್ಟಿ ಇಲ್ಲ ಅನ್ನೋದೊಂದು ಬಿಟ್ರೆ ಬೇರೆ ಏನಾಗಿದೆ ಹೇಳು? ನೋಡೋಕೆ ಒಳ್ಳೆ ಫಿಲ್ಮ್ ಸ್ಟಾರ್ ತರ ಇಲ್ವಾ ನಾನು? ಇದಕ್ಕೇನ್ ಕಡಿಮೆ ಇಲ್ಲ. ಹೋಗ. ಕಣ್ಣಿರೋ ಶಿಖಾಮಣಿಗಳೇ ಹೆಣಗಕ್ಕಾಗಲ್ಲ, ಇನ್ನ ಕಣ್ಣಿಲ್ದಿರೋರು ಸಂಸಾರ ಮಾಡಕ್ಕಾಗತ್ತಾ? ಮದರ್ ಇಂಡಿಯಾ, ನೀನೇನು ಯೋಚನೆ ಮಾಡಬೇಡ. ಈ ಮೈಸೂರಲ್ಲಿ ಫೇರ್ ಅಂಡ್ ಲವ್ಲಿ ಹುಡುಗಿರು ಸಿಗ್ತಾರೆ. ಮುದ್ದಾಗಿರೋ ಒಬ್ಬ ಹುಡುಗಿನ ನಿನಗೆ ಸೊಸೆಯಾಗಿ ತರ್ತೀನಿ. ತರ್ತೀಯ, ಇನ್ನೇನ್ ಮಾಡ್ತೀಯ? ನಿಂಗೇನಾರು ಮಾಡ್ಕೊಡೋಣ ಅಂದ್ರೆ ನಾಳೆ ಬೆಳಗ್ಗೆನೆ ಹೋಗ್ತೀನಿ ಅಂತಿದೀಯ ಅಲ್ವೋ? ನಾಳೆ 1 ದಿವಸ ಇದ್ದು ನಾಳಿದ್ದೋಗೋ. ಅದೆಲ್ಲ ಏನೂ ಬೇಡ ಡಾರ್ಲಿಂಗ್. ನೋಡು, ನನ್ನ ಹಾರ್ಟ್ ತುಂಬ ಬರೀ ನಿನ್ನ ಲವ್ವೇ ತುಂಬಿಕೊಂಡಿದೆ. ಅಷ್ಟು ಸಾಕು ನನಗೆ. ನೀನೇನು ಟೆನ್ಷನ್ ತಗೋಬೇಡ, ಹೋಗು, ಸುಮ್ಮನೆ ಮಲ್ಕೋಗು. ನಿನ್ ಹಠಾನೇ ನಿನಗೆ ಹೆಚ್ಚಲ್ವಾ? ಹೇಳಿದ ಮಾತು ಕೇಳಲ್ವಾ ನೀನು? ಏನಾದ್ರೂ ಮಾಡ್ಕೋ, ಹೋಗು. ಗುಡ್ ನೈಟ್. ಇನ್ಯಾಕ್ ತಡ? ಸ್ವಲ್ಪ ದೂರ ಹೋದ್ರೆ ಬಸ್ ಸ್ಟಾಪ್ ಸಿಕ್ಕೇ ಬಿಡುತ್ತೆ. ಶುರು ಹಚ್ಕೊಳ್ಳಿ. ಕೋತಿ ತರ ಆಡ್ಬೇಡ. ಈ ಜೀವನ ಅಂದ್ರೆ ಏನ್ ತಮಾಷೆ ಅನ್ಕೊಂಡಿದ್ಯಾ? ಹೊಸ ಜಾಗ ಬೇರೆ. ನೋಡು, ಯಾರ ಜೊತೆನೂ ನೀನ್ ದ್ವೇಷ ಮಾತ್ರ ಕಟ್ಕೋಬೇಡ ಹೇಳಿದೀನಿ. ಏನ್ ಹೂ ಅರ್ಥ ಆಯ್ತೋ ಇಲ್ವೋ ನಿನಗೆ? ಆಹಾ, ನೀವು ನುಡಿದಂತೆ ನಡೆಯುವನು, ನೀವು ನಡೆಸಿದಂತೆ ನಡೆಯುವನು. ಇದಕ್ಕೇನ್ ಕಡಿಮೆ ಇಲ್ಲ. ಹುಷಾರು. ಬಾಯ್ ಮದರ್ ಇಂಡಿಯಾ. ಕಂಡಕ್ಟ್ರೆ, ಅವನು ಕಣ್ಕಾಣಲ್ಲ, ನೋಡ್ಕೊಳ್ಳಿ. ವೆಲ್ಕಮ್ ಟು ಕಲ್ಚರಲ್ ಕ್ಯಾಪಿಟಲ್ ಮೈಸೂರು. ಏ ಗೋವಿಂದ, ಥ್ಯಾಂಕ್ ಯು ಸೋ ಮಚ್. ಹೆಂಗಿದ್ಯಪ್ಪ? ನನಗೇನಪ್ಪ, ಟೈಮ್ಗೆ ತಿಂಡಿ ತೀರ್ಥ ಆಗಿ ಒಳ್ಳೆ ಬನ್ನೂರ್ ಟಗರಿದ್ದಂಗಿದ್ದೀನಿ. ನೀನೇನ ಮುದ್ದೆ ತಿಂದೊಳ್ಳೆ ಮುದ್ದಾನೆ ಆದಂಗಾಗಿದ್ಯಾ? ನಿನಗೆ ಗೊತ್ತಲ್ಲ, ಅಮ್ಮನ ಕೈ ರುಚಿ ತಿನ್ನೋದು, ನಿದ್ದೆ ಮಾಡೋದು, ಜೊತೆಲಿ ಟೂರಿಸ್ಟ್ ಟಾನಿಕ್ ಬೇರೆ, ಇನ್ನೇನಾಗುತ್ತೆ? ಅದ್ ಸರಿ, ತಾವು ನಮ್ಗೇನು ತಂದಿಲ್ವೋ ನಮ್ಮೂರ್ ಸ್ಪೆಷಲ್? ಬೆಳಿಗ್ಗೆನೆ ಹೊರಡ್ಬೇಕಿತ್ತಲ್ಲ, ಅರ್ಜೆಂಟ್ ಅಲ್ಲಿ ಮರ್ತ್ ಬಂದ್ಬಿಟ್ಟೆ. ಓಹೋ, ತಾವು ತಮ್ಮ ಕಸ್ಟಮರ್ಸ್ಗೆಲ್ಲ ಹೀಗೇನ ಮರ್ಯಾದೆ ಕೊಡೋದು? ಕಣ್ಣಿಡ್ದು ಬಿಟ್ಟ, ಚಿ ಕಳ್ಳ. ತಾವು ಅರ್ಜೆಂಟ್ ಅಲ್ಲಿ ಬಂದ್ಬಿಟ್ರಲ್ಲ, ನಾವು ಫ್ರೆಶ್ ಆಗಿ ತರಕ್ ಆಗ್ಲಿಲ್ಲ. ಕೌಂಟ್ರಿಗೆ ಎನ್ಕೌಂಟ್ರು. ವಿಷನ್ ಇಲ್ದೆ ಹೋದ್ರು ವಿಷನ್ ತೋರ್ಸೋರು ನಾವು, ನಮ್ಗೆ ಅಂದರ್ ಬಹಾರ. ಇರ್ಲಿ ಬಿಡಮ್ಮ, ನಾವು ಈ ತರ ಮರ್ಯಾದೆ ಎಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ. ಆಯ್ತು ಬರಪ್ಪ, ನಮ್ ದೇವ್ರ ಸತ್ಯ ನಮಗ್ ಗೊತ್ತಿಲ್ವೇ? ಏನಂದ? ಏನಿಲ್ಲ, ಬಸ್ಸಲ್ಲಿ ತಿಂಡಿ ಕೊಟ್ರ ಅಂದೆ. ಅಮ್ಮ ಅಷ್ಟೊಂದು ಸಂಕಟ ಪಡ್ತಾಳೆ ಅನ್ನೋದಾದ್ರೆ ನೀನ್ ಅಲ್ಲೇ ನೆಮ್ಮದಿಯಾಗಿರ್ಬೋದಾಗಿತ್ತಲ್ಲ, ನೀ ಮಾಡ್ತಾ ಇರೋ ಕೆಲಸ ಮಾಡ್ಕೊಂಡು. ಅದೆಲ್ಲ ಬಿಟ್ಟು ಇಲ್ಲಿಗೆ ಬಂದಿದ್ಯಾ. ಇಲ್ಲಿ ಕಣ್ಣಿರೋ ಪಾಪಾತ್ಮರೇ ಬದುಕೋದು ತುಂಬಾ ಕಷ್ಟ. ಅಂತದ್ರಲ್ಲಿ ಯಾಮನ ಕೋತಿ ನನ್ ಮಗ, ಸ್ವಲ್ಪ ಯಾಮಾರಿದ್ರೆ ಟೈರ್ ಕೆಳಗೆ ಸಿಗಾಕೊಂಡು ಟೊಮೊಟೊ ಗೊಜ್ಜಾಗ್ಬಿಡ್ತಿದ್ದೆ. ಟೊಮೊಟೆ ಗಾಡಿನೇ ಹುಡಿಕೊಂಬತ್ತಾರೆ. ಯಮಲೋಕದ ಪಾಸ್ಪೋರ್ಟ್ನ ಜೋಬಲ್ಲೇ ಇಟ್ಕೊಂಡಿರ್ತಾರೆ ನನ್ನ ಮಕ್ಳು. ನೋಡಪ್ಪ, ಇಂಥವ್ರ ಮಧ್ಯ ನೀ ಬದುಕ್ಬೇಕು. ನೋಡಮ್ಮ, ಜೀವನ ಅನ್ನೋ ನಾಟಕದಲ್ಲಿ ಚಾಲೆಂಜಿಂಗ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಅವಾರ್ಡ್ ಗೆದ್ಕೊಂಬಂದಿರೋ ನಾನು ಇಂಥವ್ರ ಮಧ್ಯೆ ಬದುಕೋದಕ್ಕೆ ಹೆದರ್ತೀನಾ? ನೀನ್ ಬಿಡಪ್ಪ, ಅವಾರ್ಡು ಹೊಡಿತೀಯ,
ರಿವಾರ್ಡು ಹೊಡಿತೀಯ. ಇನ್ಮೇಲಾದ್ರೂ ಒಂದು ಮೊಬೈಲ್ ಇಟ್ಕೊಳ. ಯಾಕೆ? ಬೆಳಗ್ಗೆ ಅರ್ಧ ಗಂಟೆ ಟೈಮ್ ನಿನ್ನ ಬಸ್ ಸ್ಟ್ಯಾಂಡಲ್ಲಿ ಹುಡುಕಿರೋದಪ್ಪ. ನನಗೆ ಮೊಬೈಲ್ ಸವಾಸನೆ ಬೇಡ. ಯಾರೋ ಅಡ್ಡ ಬಂದ್ರು ನೋಡು. ನೋಡ್ತೀನಪ್ಪ. ಅಪ್ಪ ಸ್ವಲ್ಪ ಸೈಡ್ಗೆ ಹೋಗಿಪ್ಪ, ನಮ್ಮ ಬಾಸ್ ಹೇಳ್ತಾ ಇದ್ದಾರೆ. ಹೇಳ್ದೆ. ಇದೇ ನಿನ್ನ ಅರಮನೆ. ಇಲ್ಲಿ ಯಾರನ್ನಾರು ಕೇಳ್ಬೇಕಲ್ಲ. ಅಲ್ಲೇನೋ ಗುಂಪು ಕಟ್ಕೊಂಡು ಏನೋ ಮಾಡ್ತಾವ್ರೆ. ಬಾ ಕೇಳಲ್ಲ. ಓ ಬಿಜಿ ಇವರಲ್ಲ. ಸರ್ ಸರ್, ಸರ್ ಚೆಲುವರಾಯ ಸ್ವಾಮಿ ಅವ್ರು ಎಲ್ಲಿ ಸಿಗ್ತಾರೆ? ವಿಧಾನಸೌಧ 3ನೇ ಮಹಡಿ 4ನೇ ರೂಮ್. ಸರ್ ಅವರಲ್ಲ, ವಾರ್ಡನ್ ಚೆಲುವರಾಯ ಸ್ವಾಮಿ. ಹಂಗೆ ಹೇಳಿ, ಇಲ್ಲೇ ಇದ್ದಾರೆ. ಇಲ್ಲೇನಾ? ಇಲ್ಲೇ ಇದಾರಂತ ನೋಡು. ಹಲೋ, ನಾನೇ ಚೆಲುವರಾಯ ಸ್ವಾಮಿ. ಕಲ್ಲರ್ ಓಕೆ. ಯಾವ ಮೂಲೆಯಲ್ಲೂ ಚಲು ಏನ್ ಕಾಣ್ತಿಲ್ವಲ್ಲ. ಏಯ್, ಯಾಕೆ ಶಾಕ್ ಆಯ್ತಾ? ಆಗ್ಲೇಬೇಕಲ್ವಾ ರೀ? ಸಿನಿಮಾ ಥಿಯೇಟರ್ ಒಳಗೆ ಬಂದು ಹೀರೋ ಯಾರು ಅಂತ ಕೇಳ್ದಂಗಾಯ್ತು. ಇಡೀ ಬಿಲ್ಡಿಂಗಿಗೆ ನಾನೇ ಕಿಂಗು. ಕಮ್ ವಾರ್ಡನ್ ಚೆಲುವರಾಯ ಸ್ವಾಮಿ. ಅಲ್ಲ ಸರ್, ಇಷ್ಟು ಒಳ್ಳೆ ಪೋಸ್ಟ್ ಅಲ್ಲಿ ಇದ್ದೀರಾ, ಹೋಗಲ್ಲಿ ಗೋಲಿ ಆಡ್ತಿದ್ರಲ್ಲ ಅವ್ರ ಜೊತೆ. ಸ್ವಲ್ಪ ಹತ್ರ ಬನ್ನಿ. ನಮ್ಮ ಮಮ್ಮಿ ಹೇಳಿದ್ದಾರೆ, ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಮಗು ತರ ಇರಬೇಕು ಅಂತ. ನಮ್ಮ ಗೋಲಿ ನಮ್ಮ ಹೊಂಡ, ನಿಮ್ ಗೋಲಿ ಕಿತ್ಕೊಂಡು ಆಡ್ತೇನ್ರಿ. ಹೋಗ್ಲಿ ಬಿಡಿ ಸರ್, ಅದಕ್ಕೆ ಯಾಕೆ ನಮ್ ಬುಡಕ್ಕೆ ಬರ್ತೀರಾ? ಅಯ್ಯ, ಬೇಜಾರ್ ಮಾಡ್ಕೊಂಬೇಡಿ ಸರ್. ಇವ್ರದ್ದೇನಿದ್ರು ಬರೀ ಸೌಂಡೇ, ಟಮ್ಟೇಟ್ ಎಲ್ಲ ನಮ್ದೇ. ಅವ್ರ ಗೋಲಿ ನಾನ್ ಕಿತ್ಕೊಂಡಿದ್ದೀನಿ. ಅದೇ ಬಿಲ್ಡಪ್. ಬೇಕಾಗಿದೆಲ್ಲ ಜಾಸ್ತಿ ಮಾತಾಡಿದ್ರೆ ಗೋಲಿ ಇಲ್ದ ಮಾಡ್ಬಿಡ್ತೀನಿ. ಹೋಗೋ. ಹಲೋ, ಎಕ್ಸ್ಕ್ಯೂಸ್ ಮೀ, ನಮ್ಗೂ ಹೋಗೋದ್ ಗೊತ್ತು. ನನ್ ತಂಟೆಗೆ ಏನಾದ್ರು ಬಂದ್ರೆ ಇನ್ನೊಂದ್ ಗೋಲಿ. ಏನ್ ಸರ್, ಸಣ್ಣ ಹುಡುಗ ಹಂಗ ಅನ್ಬಿಟ್ಟು ಹೋಗ್ಬಿಟ್ಟ? ಮಕ್ಕಳು ಮಗ ಇದ್ದಂಗೆ. ಓ ಹಂಗ? ಏನ್ ಓ ಹಂಗ ರೇ? ಮಕ್ಕಳು ಎಲ್ಲಾರ್ಗು ಮಕ್ಳಿದ್ದಂಗೆ ಅಂದೆ. ಅವ್ರ ಅಮ್ಮನ್ ನೋಡೇ ಇಲ್ಲ ನಾನು. ಏನ್ ವಿಷಯ ಹೇಳಿ ಸರ್. ಹೇಳಿ. ನನ್ನ ಹೆಸರು ಕೃಷ್ಣ ಅಂತ. ಮಾನಸ ಗಂಗೋತ್ರಿಲಿ ಕೆಲಸ ಮಾಡೋದಕ್ಕೆ ಬಂದಿದ್ದೀನಿ. ಇಲ್ಲೇ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದಾರಂತೆ. ಓಹೋ, ಕೃಷ್ಣ ಕುಮಾರ್ ನೀವೇನೇನ್ರಿ? ಹೌದು. ಎಲ್ಲಿ ಪಿಳ್ಳಂಗೋವಿ ಕೈನಲ್ಲಿಲ್ಲ? ಒಳಗಡೆ ಇದೆ. ಚಮಕ್ದವ್ರಿಗೆ ಚಮಕ್. ಓ, ಉಪಯೋಗಿಸೋ ಮಾತ್ರ ತೆಗಿತೀರಾ? ಕೃಷ್ಣ, ನಂಗೊಂದು ಅರ್ಜೆಂಟ್ ಕಾಲ್ ಬಂದಿದೆ, ನಾನು ಹೋಗ್ಬೇಕು. ಸಾಯಂಕಾಲ ಮೀಟ್ ಮಾಡ್ತೀನಿ. ಆಯ್ತಾಯ್ತು, ಹುಷಾರು. ಸರ್, ನಮ್ಮ ಹುಡುಗನ್ನ ಹಾಲು ತುಪ್ಪ ಹಾಕಿ ಬೆಳೆಸಿದೀವಿ. ನೋಡಿದ್ರೆ ಗೊತ್ತಾಗುತ್ತೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಸರ್. ಬೆಣ್ಣೆ ನಾವು ಕೊಡ್ತೀವಿ ಬಿಡಿ. ಕೃಷ್ಣ ಅಲ್ವಾ? ಆಯ್ತು, ಎತ್ಕೋಬೇಕು. ಗಲಾಟೆ ಕಣೆ ಮಾಡ್ತಂತೆ. ಚೆಲುವರಾಯ ಸ್ವಾಮಿ ಅವರೇ, ನಿಮ್ ಮಗನ್ ಕೇಳಿದೆ ಅಂತೇಳಿ. ಅಷ್ಟ ಈಗ ನಾನು ಕೇಳ್ದೆ, ಅವ್ನು ನನ್ನ ಮಗ ಅಲ್ಲ ರೀ. ಮತ್ ಹಂಗೆ ಕಾಣಿಸ್ತಾ ಇದ್ದ. ನಿಮಗ್ ಕಾಣ್ತಾ ಇದ್ಯಾ? ತಮಾಷೆಗೆ ಏನ್ ಚಮಕ್ ಕೊಡ್ತೀರಪ್ಪ. ನಿಂತ್ಕೊಳ್ಳಿ ಕೃಷ್ಣ ಅವರೇ. ಇದೇ ನಿಮ್ಮ ಕಸ್ತೂರಿ ನಿವಾಸ. ನಿಮ್ಮ 3 ಕಾಲಲ್ಲಿ ಯಾವ ಕಾಲ ಆದ್ರೂ ಒಳಗಡೆ ಇಟ್ಟು ಬನ್ನಿ. 3 ಕಾಲ? ಅಯ್ಯಯ್ಯೋ, ನೀವು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಾ? 3 ಕಾಲು ಅಂದ್ರೆ ನಿಮ್ಮ ಸ್ಟಿಕ್ಕು ಸ್ವಾಮಿ. ತುಂಬಾ ತಮಾಷೆ ಮಾಡ್ತೀರಾ. ಜೀವನದಲ್ಲಿ ನಗನಗ್ತಾ ಇರ್ಬೇಕು ಕೃಷ್ಣ ಅವರೇ. ಕೇಳ್ರಪ್ಪ, ಇವತ್ತಿಂದ ನಿಮ್ಮ ರೂಮ್ಗೆ ಇವರು ಹೊಸ ಸದಸ್ಯರು. ಕೃಷ್ಣ ಕುಮಾರ್ ಅಂತ ಇವ್ರ ಹೆಸರು. ಇದು ಮೇಲ್ ಕ್ಯಾಂಡಿಡೇಟಾ? ಪ್ರಪಂಚದಲ್ಲಿ ಫೀಮೇಲ್ಗಳಕ ಬರ ಬಂದ್ಬಿಡ್ತು. ಬರೀ ಗಂಟೆ ಸೌಂಡು ಕೇಳಿ ಕೇಳಿ ತಲೆ ಎಲ್ಲ ಗುಯ್ ಅಂತೈತೆ. ಯಾವ ಯೂನಿವರ್ಸಿಟಿ? ಮೈಸೂರು. ಜೊತೆ ಕೊಡ್ತವ್ರು ಎಷ್ಟು ಜನ? ನಮ್ಮ 3ನೇ ಕಾಲ್ ಬಿಡಿ. ಬಾ, ಏನ್ರಿ ಇಷ್ಟೊಂದು ಶಾರ್ಪ್ ಇದ್ದೀರಾ ನೀವು? ರೈಟ್ ಸೈಡ್ ಸ್ಟೆಪ್ ಪಕ್ಕಕ್ಕೆ ಹೋಗಿ ಮುಂದೆ ನಡೀರಿ, ಇಲ್ಲದವ್ರೆ ದಬಾಕೊಂತೀರಾ. ಅಯ್ಯೋ, ಈ ಕಡೆ ಬನ್ನಿ. ಇವ್ರ ಹೆಸರು ಶಾರ್ಪ್ ಸಿದ್ದು ಅಂತ. ಕಣ್ಣಿರೋ ಕಣ್ಣಪ್ಪನವ್ರು ಕೂಡ ಇಷ್ಟೊಂದು ಶಾರ್ಪ್ ಆಗಿರಕ್ಕಾಗಲ್ಲ. ಇವ್ರು ಶಾರ್ಪ್ನೆಸ್ ನೋಡಿ ಗೌರ್ಮೆಂಟ್ನವರು ಶಬಾಷ್ಗಿರಿ ಕೊಟ್ಟು ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಫೋನ್ ಬೂತ್ ಹಾಕ್ಕೊಟ್ಟಿದ್ದಾರೆ. ಹಾಯ್ ಸರ್. ಹಾಯ್. ನೋಡಿದ್ರೆ ಎಷ್ಟಿದೆ ಟೀಕೆ. ವಾಯ್ಸ್ ಕೇಳಿದ್ರೆ ಗೊತ್ತಾಗುತ್ತೆ. ಇನ್ನು ಇವರು ವೈಲೆಂಟ್ ವರದ ಅಂತ ಇವ್ರ ಹೆಸರು. ನೋ ಸೈಲೆಂಟ್, ಫುಲ್ ವೈಲೆಂಟ್. ರಾತ್ರಿ ಎಲ್ಲ ಸೊಳ್ಳೆ ಪದ ಆಡಿದೆ ಅಂತ ಕಾಣುತ್ತೆ. ಬೆಳಿಗ್ಗೆ ಎದ್ದು ಬ್ಯಾಟ್ ಹಿಡ್ಕೊಂಡು ಕಂಡಲ್ಲಿ ಗುಂಡು ಅಂತ ಹೋರಾಡ್ತಾವ್ರೆ. ಅವು ಸಿಕ್ಕಲ್ಲ, ಇವ್ರು ಬಿಡಲ್ಲ. ಬೆಳಗ್ಗೆಯಿಂದ 2 ಸೊಳ್ಳೆ ಸಾಯಿಸಿದ್ದೀನಿ. ಹೆಣ್ಣು ಗಂಡಪ್ಪ? ನಾವಿದ್ ಕಡೆ ಹೆಣ್ಣೆ ಅಲ್ವಾ ಸರ್ ಬರೋದು. ನೋಡಿದ್ರ ಅಷ್ಟೊಂದು ಶಾರ್ಪ್ ಇದ್ದಾನೆ. ನಮಸ್ಕಾರ ಸರ್. ಕೃಷ್ಣ ಅವರೇ, ಇದೇ ನಿಮ್ಮ ಪಲ್ಲಂಗ, ಸ್ವೀಕರಿಸಿ. ಜೋಪಾನ.
ಓ ಇಲ್ಲೂ ಯಾರೋ ಸ್ನೇಹಿತರಿದ್ದ ಹಾಗಿದ್ದಾರೆ. ಇವರ ಹಾ, ಇವ್ರ ಹೆಸರು ಗಿಡ್ಡ ಅಂತ. ಹಾ. ಗಳಿಗೆ ಸಿದ್ದಂತರ ಸೈಲೆಂಟ್ ಮೂಡಲ್ಲೇ ನೆಲ ತೊಡ್ಬಿಟ್ಟು ಬೋರ್ ಹಾಕ್ಬಿಡ್ತಾರೆ. ಸಣ್ಣ ನೀರಾವರಿ ಸಚಿವರು. ಓ ಬಾಯಿಗಿಂತ ಕೈ ಶಾರ್ಪು. ಓ ಸ್ವಯಂ ಕೃಷಿ. ಯಾವಾಗಲೂ ಅಳ್ಳಾಡಿಸ್ತಾನೆ ಇರ್ತಾರೆ ಏನ ಕಾಲ್ನ. ಓ ಕರಕುಶಲ ಪಂಡಿತರು ಉನ್ನೆ. 3 ವಿಭಿನ್ನ ವ್ಯಕ್ತಿಗಳು. ಇನ್ನು ಏನ್ ಕೇಳ್ತೀರಾ? 3 ಅಲ್ಲ ಕೃಷ್ಣ ಅವ್ರೆ, 4. ಅಲ್ಲೇ ಮೂಲೆಯಲ್ಲಿ ಕಿವಿಗೆ ಹೆಡ್ಫೋನ್ ತಗಲಾಕೊಂಡು ಪ್ರೇಮ ಗೀತೆಗಳನ್ನ ಕೇಳ್ಕೊಂಡು ಏಕಾಂತವಾಗಿರ್ತಾನೆ. ಅವನೇ ನಮ್ಮ ಟೋನಿ, ಪ್ರೇಮ ಲೋಕದ ಭಾವಜೀವಿ, ಲವ್ವರ್ ಬಾಯ್. 3 ತಿಂಗಳಿಂದ ಚೆನ್ನಾಗೇ ಇದ್ದ, ಈಗ ಲವೆಲ್ ಬಿದ್ದು ಹಾಳಾಗೋದ. ಓ ಆಲ್ ದ ಬೆಸ್ಟ್ ಟೋನಿ ಅವರೇ. ನಿಮಗೆ ನಿಮ್ಮ ಪ್ರೀತಿ ಸಿಗಲಿ. ಥ್ಯಾಂಕ್ ಯು. ನೀವೀಗ ನೋಡ್ತಾ ಇರೋ ಎಲ್ಲ ವಾದ್ಯಗಳು ನಮ್ಮ ಭಾರತ ದೇಶದ ಪುರಾತನ ಕಾಲದ ಜನಪದ ವಾದ್ಯಗಳು. ಕೆಲವು ವಾದ್ಯಗಳು ಈಗಲೂ ಸಹ ಬಳಕೆಯಲ್ಲಿದೆ. ನೋಡಿ, ಇದು ತುಂಬಾ ವಿಶೇಷವಾದಂಥ ತಾಳವಾದ್ಯ. ಇದನ್ನ ಮೂಲವಾಗಿ ಇಟ್ಕೊಂಡು ಕೆಲವು ಉಪವಾದ್ಯಗಳು ಈಗಿನ ಕಾಲದ ತಾಳವಾದ್ಯಗಳಾಗಿವೆ. ಈ ಸಣ್ಣ ಸಣ್ಣ ವಾದ್ಯಗಳನ್ನ ನಾವು ತುಂಬಾ ವಿರಳವಾಗಿ ಕಾಣಬಹುದು. ಇಲ್ಲಿ ನೋಡ್ತಾ ಇರೋ ಕಹಳೆಗಳು ಉತ್ತರ ಭಾರತದ ರಾಜಮನೆತನದ ಶೈಲಿಯಲ್ಲಿವೆ. ಇದನ್ನ ಕಾವಲುಗಾರರು ಊದ್ದಾಗ ಇಡೀ ರಾಜ ಸಂಸ್ಥಾನಕ್ಕೆ ಕೇಳಿಸ್ತಿತ್ತಂತೆ. ಈ ತಾಳವಾದ್ಯಗಳನ್ನ ರಾಜರುಗಳು ಬೇಟೆಯಾಡಿ ಹಿಡಿದ ಪ್ರಾಣಿಗಳ ಚರ್ಮಗಳಿಂದ ತಯಾರಿಸ್ತಿದ್ರಂತೆ. ಸೊ ಈ ಪ್ರೆಷಿಯಸ್ ಇನ್ಸ್ಟ್ರುಮೆಂಟ್ಗಳೆಲ್ಲ ನಮ್ಮ ಮ್ಯೂಸಿಯಂನಲ್ಲಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದೀವಿ. ಇದಿಷ್ಟು ಇಲ್ಲಿರುವಂತ ವಸ್ತುಗಳು. ನೀವೆಲ್ಲರೂ ಎಂಜಾಯ್ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ. ಸೊ ನಿಮ್ಮ ಟೈಮ್ನ ನನ್ನ ಜೊತೆ ಸ್ಪೆಂಡ್ ಮಾಡಿದ್ದಕ್ಕೆ ನಿಮಗೆಲ್ರಿಗೂ ಥ್ಯಾಂಕ್ಸ್. ಮೈಸೂರಿನಲ್ಲಿ ನೋಡುವಂಥ ಪ್ಲೇಸಸ್ ಇನ್ನೂ ಇವೆ, ನೋಡಿ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ವಿಂಡೋ ತೆಗಿತೀರಾ? ಪರವಾಗಿಲ್ಲ. ನಿಮ್ಮ ವಾಯ್ಸು ತುಂಬಾ ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ಸ್ ಅಗೇನ್. ನಾನು ಕೃಷ್ಣ ಅಂತ. ನಿಮ್ಮ ಹೆಸರು ಏನ್ರಿ? ಮಾತಾಡಿದ್ರೆ ಹೆಸರೇ ಕೇಳ್ತಿದ್ದೀರಾ? ಏನ್ ಸಮಾಚಾರ? ಸೀರಿಯಸ್ ಆಗೋದ್ರಾ? ತಮಾಷೆ ಮಾಡ್ದೆ. ನನ್ನ ಹೆಸರು ತುಳಸಿ. ತುಳಸಿ ಹೆಸರು ತುಂಬಾ ಚೆನ್ನಾಗಿದೆ. ವಿಷ್ಣುವಿಗೆ ಪ್ರಿಯವಾದ ಪತ್ರೆ. ಈಗೇನಾಗಿದೆ ಅಂದ್ರೆ ಪಿಂಕಿ ಡಿಂಕಿ ಅನ್ನೋ ಹೆಸರನ್ನು ಕೂಡ ಜನ ಸೋ ಕ್ಯೂಟ್ ಅಂತಾರೆ. ಎಲ್ಲಿಗ್ರಿ ಪಾಸ್? ನಿಮ್ದು ಇದೇ ಊರಾ? ಎಸ್, ಇದೇ ಊರು. ಬಾರ್ನ್ ಅಂಡ್ ಬಾಟ್ ಅಪ್ ಇನ್ ಒನ್ ಅಂಡ್ ಓನ್ಲಿ ಮೈಸೂರು. ನಾನು ಮೈಸೂರಿಗೆ ಹೊಸಬ. ಒಂದು ವಾರ ಆಗಿದೆ. ಸದ್ಯಕ್ಕೆ ಬೃಂದಾವನ ಎಕ್ಸ್ಟೆನ್ಷನ್ ಅಲ್ಲಿ ಉಳ್ಕೊಂಡಿದ್ದೀನಿ. ಅಂದಾಗೆ ಏನ್ ಕೆಲಸ ಮಾಡೋದು ನೀವು? ಟಿನ್ ಟಿನ್ ಟಿನ್. ಯೋರ್ ಅಟೆನ್ಷನ್ ಪ್ಲೀಸ್. ಟ್ರೈನ್ ನಂಬರ್ 1027 Delhi Express will arrive at platform number 1. ಅಂದ್ರೆ ನೀವು ರೈಲ್ವೆ ಸ್ಟೇಷನ್ ಅಲ್ಲಿ ಅನೌನ್ಸರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ? ಡಬ್ಬಿಂಗ್ ಆರ್ಟಿಸ್ಟ್. ವಿವಿಧ್ ಮೀಡಿಯಾ ಕ್ರಿಯೇಷನ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ. ಶಾರೀರ ನಿಮ್ದು, ಶರೀರ ಬೇರೆಯವ್ರದ್ದು. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನೀವೇನ್ ಮಾಡ್ತಿರೋದು? ಮಾನಸ ಗಂಗೋತ್ರಿ ಯೂನಿವರ್ಸಿಟಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಫ್ಲೋರ್ ಇನ್ಚಾರ್ಜರ್ ಆಗಿ ಕೆಲಸ. ಅಂದ್ರೆ ಪ್ರಾಚ್ಯ ವಸ್ತು ವಿಭಾಗದಲ್ಲಿ ಒಂದು ಮ್ಯೂಸಿಯಂ ಇದೆ, ಅಲ್ಲಿ ಅಸಿಸ್ಟೆಂಟ್ ಇನ್ಚಾರ್ಜರ್. ಓ, ಪ್ರಾಚ್ಯ ವಸ್ತು ವಿಭಾಗದ ಮ್ಯೂಸಿಯಮ್ಮಾ? ನಂಗೆ ಹಿಸ್ಟ್ರಿ ಅಂದ್ರೆ ತುಂಬಾ ಫೇವ್ರೆಟ್ ಸಬ್ಜೆಕ್ಟ್. ನಾನೊಂದ್ಸಲ ನಿಮ್ ಮ್ಯೂಸಿಯಂನ ವಿಸಿಟ್ ಮಾಡ್ಬೇಕಲ್ವಾ? ಓ, ಯಾವಾಗ ಬೇಕಾದ್ರೂ ಬನ್ನಿ. ಏನೇ ಹೇಳಿ, ಮಲ್ಲಿಗೆ ಹೂವು ಗಿಡದಲ್ಲಿ ಇರೋದಕ್ಕಿಂತ ಹೆಣ್ಣು ಮಕ್ಕಳು ಮುಡಿಲಿದ್ರೆ ಚಂದ.
ಏನಂತೀರಿ? ನನಗೆ ಮಲ್ಲಿಗೆ ಹೂ ಮುಡಿಯೋದು ಅಂದ್ರೆ ತುಂಬಾ ಇಷ್ಟ. ಹ್ಮ್. ಇನ್ಫ್ಯಾಕ್ಟ್ ಅದು ನನ್ನ ಲೈಫ್ ಪಾರ್ಟ್ನರ್ ಇದ್ದ ಹಾಗೆ. ಅದನ್ನ ಮುಡಿದಿರ ನಾನು ಆಚೆನೂ ಬರಲ್ಲ. ಓಹೋ, ಮಾದರಿ ಕನ್ನಡದ ಹೆಣ್ಣು ಮಗಳು. ಆಕಾಶವಾಣಿ ಸರ್ಕಲ್ ಯಾರ್ರೇ? ಸರಿ, ನನ್ನ ಸ್ಟಾಪ್ ಬಂತು. ನೈಸ್ ಟು ಮೀಟ್ ಯು. ನೈಸ್ ಟು ಮೀಟ್ ಯು. ಅಮ್ಮ ತುಳಸಿ, ಹಾಪ ಆಯ್ತೇನಮ್ಮ? ಆಯ್ತಪ್ಪ, ಬಂದೇ ಇರಿ. ಕೂತ್ಕೋ. ಅಂದಾಗೆ ಆಫೀಸಲ್ಲಿ ನಿನ್ ಕೆಲಸ ಹೇಗಿತ್ತು? ನನ್ ಕೆಲ್ಸ ಯಾವತ್ತೂ ಸೂಪರೇ, ಆರಾಮಾಗಿತ್ತು. ಗುಡ್. ಇವತ್ತು ಮೈಸೂರ್ ನಂಬರ್ 1 ಸ್ವಚ್ಛ ಭಾರತ್ ಅನ್ನೋ ಡಾಕ್ಯುಮೆಂಟ್ರಿಗೆ ನಾನು ವಾಯ್ಸ್ ಕೊಟ್ಟೆ. ತುಂಬಾ ಚೆನ್ನಾಗಿ ಬಂತಪ್ಪ. ತುಂಬಾ ಸಂತೋಷ ಮಗಳೇ. ಒಟ್ಟಿನಲ್ಲಿ ನಿನ್ನ ಓಡಾಟ, ನಿನ್ನ ಕೆಲಸ, ನಿನ್ನ ಕಷ್ಟ ಅನಿಸ್ದಾಗ ಕೆಲಸ ಬಿಟ್ಬಿಡು ಮಗಳೇ. ನೀನೇನು ದುಡಿಬೇಕಾಗಿಲ್ಲ. ಅಲ್ಲ, ನನಗೇನು ಕೊರತೆ ಇದೆಯಾ? ಕೈ ತುಂಬ ಸಂಬಳ ಬರುತ್ತಪ್ಪ. ಅಪ್ಪ, ಈಗ ಪ್ರತಿಯೊಬ್ರು ಸ್ವತಂತ್ರವಾಗಿ ಯಾರ್ದು ಹಂಗಿಲ್ದೆ ಅವ್ರ ಕಾಲ್ ಮೇಲೆ ಅವ್ರು ನಿಂತು ದುಡ್ದು ಬದುಕ್ತಿರೋ ಅಂತ ಕಾಲ. ನೀವ್ ನೋಡಿದ್ರೆ ಕೆಲ್ಸಕ್ಕೆ ಹೋಗ್ಬೇಡ ಅಂತ ನನ್ನ ಇಂಟ್ರೆಸ್ಟ್ ನ ಡಿಮೋಟಿವೇಟ್ ಮಾಡ್ತಿದ್ದೀರಾ. ಅಯ್ಯಯ್ಯೋ, ಆ ಥರ ಯಾಕೆ ತಿಳ್ಕೊತೀಯಾ? ರಿಯಲಿ ಐ ಆಮ್ ಪ್ರೌಡ್ ಆಫ್ ಯು. ಕೀಪ್ ಇಟ್ ಅಪ್. ನಂಗೆ ಗೊತ್ತಪ್ಪ, ಯಾವ್ದೋ ಮಾಮೂಲಿ ರೂಟೀನ್ ತರ ಕೆಲ್ಸ ಆಗಿದ್ದಿದ್ರೆ ಅದ್ರಲ್ಲಿ ನಂಗೆ ಇಂಟ್ರೆಸ್ಟ್ ಹೋಯ್ತು ಅಂತ ಬಿಟ್ಬಿಡ್ತಿದ್ನೇನೋ. ಆದ್ರೆ ಈ ಕೆಲ್ಸ ನಂಗೆ ತುಂಬಾ ಇಷ್ಟ ಅಪ್ಪ. ನಾವ್ ಮಾಡೋ ಕೆಲ್ಸ ಪ್ರೀತಿಸ್ದಾಗ ಮಾತ್ರ ಲೈಫಲ್ಲಿ ನಾವ್ ಕೆಲ್ಸ ಮಾಡ್ತಿದೀವಿ ಅಂತ ಅನ್ಸಲ್ಲ, ಗೊತ್ತಾ? ಗೊತ್ತು ಮಗಳೇ. ಒಟ್ನಲ್ಲಿ ನೀನು ಖುಷಿಯಾಗಿದ್ರೆ ಸಾಕು, ಅಷ್ಟೇ. ಯಾರ್ ಲೆಫ್ಟ್ ಆರ್ಮ್ ಓವರ್ ದ ವಿಕೆಟ್. ಎಸ್. ವೆಲ್ಕಮ್. ಬರಬೇಕು ನಮ್ಮ ಹಾಸ್ಟೆಲ್ ರೊಮ್ಯಾಂಟಿಕ್ ಹೀರೋ ಮತ್ತು ಹೀರೋಯಿನ್. ಫ್ರೆಂಡ್ಸ್, ಇಷ್ಟು ದಿನ ನೀವೆಲ್ಲ ನನ್ನನ್ನು ರೇಗಿಸ್ತಾ ಇದ್ರಲ್ಲ, ನನ್ನ ಜಾಸ್ಮಿನ್ ಯಾರು ಅಂತ, ಇವಳೇ ಅದು, ನೇತ್ರ ಅಂತ. ಹಾಯ್, ನನ್ನ ಹೆಸರು ಗಿಡ್ಡ. ಹಲೋ, ಐ ಆಮ್ ಸಿದ್ಧ ಉರುಪ್ ಸಿದ್ರಾಜು. ನಮಸ್ಕಾರ, ನಾನು ವರ್ಧಾ ಅಂತ. ನಮಸ್ತೆ. ನಾನು ಕೃಷ್ಣ. ನಿಮ್ಮೆಲ್ಲರನ್ನು ಮೀಟ್ ಮಾಡಿದ್ದು ನನಗೆ ತುಂಬಾ ಖುಷಿ ಆಯ್ತು. ನಿಮ್ಮನ್ನ ಅತ್ತಿಗೆ ಅಂತ ಕರೆಯೋದು ಅಥವಾ ತಂಗಿ ಅಂತ ಕರೆಯೋದು? ಅತ್ತಿಗೆ ಅಂತ ಕರೆದ್ರೆ ಗೌರವ, ತಂಗಿ ಅಂತ ಕರೆದ್ರೆ ಪ್ರೀತಿ, ನೇತ್ರ ಅಂತ ಕರೆದ್ರೆ ಫ್ರೆಂಡ್. ಇದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನೇ ಕರಿಬಹುದು. ಹಾಗಾದ್ರೆ ನೀವು ನಮ್ಮೆಲ್ರಿಗೂ ಪುಟ್ಟ ತಂಗಿ. ತಂಗಿ ಅಣ್ಣಂದಿರ ಈ ಬಂದ ಜನುಮ ಜನುಮದ ಅನುಬಂಧ. ಏನಿದ್ ಕಾಸ್ಟ್ಯೂಮ್ ಚೇಂಜು? ಹಾಗಾದ್ರೆ ನೀವು ನಿಜವಾದ ಅಂಪೈರ್ ಅಲ್ವಾ? ಡಮ್ಮಿನಾ? ಹಲೋ, ಆಲ್ ರೌಂಡರ್ ಅಮ್ಮ ನಾನು. ಅದ್ ಹೆಂಗೆ ಅಂದ್ರೆ, ಬೆಳಗ್ಗೆ ಎದ್ದು ಎಲ್ರು ದೇವ್ರ ಮುಖ ನೋಡಿದ್ರೆ ಈ ವಯ್ಯ ಇನ್ನು 6ರಿಂದ 7, 7ರಿಂದ 8, ಇನ್ 8ರಿಂದ 9. ಯಾರಿಗಿಡ್ಲಿ? ನಿಮ್ಗೊಂದಿಡ್ಲಾ, ನಿಮ್ಗೊಂದಿಡ್ಲಾ, ನಿಮ್ಗೊಂದಿಡ್ಲಾ. ಇನ್ನು ರಾತ್ರಿ. ಹಲೋ ಹಲೋ ಚೋಟು ಸಾಹೇಬ್ರೆ, ಸ್ಟಾಪ್ ಸ್ಟಾಪ್. ನೇತ್ರ ಮಧ್ಯಾಹ್ನದವರೆಗೂ ನಮ್ ಜೊತೆನೆ ಇರ್ತಾಳೆ. ಇನ್ನು ನಿಮ್ ಸ್ಟೋರಿ ಕಹಾನಿಗಳೆಲ್ಲ ಆಮೇಲೆ ಹೇಳ್ಕೋಬಹುದು. ಆಹಾ, ತುಂಬಾ ಥ್ಯಾಂಕ್ಸ್ ಕಣೋ. ಫ್ರೆಂಡ್ಸ್, ಇನ್ನೆರಡು ತಿಂಗಳಲ್ಲಿ ನಾವು ಇಬ್ರು ಮದುವೆ ಆಗ್ತಾ ಇದೀವಿ. ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು. ಯಾವುದಕ್ಕೂ ಯೋಚನೆ ಮಾಡಬೇಡಿ ನೀವು, ನಾವೆಲ್ಲರೂ ನಿಮ್ಮ ಹಿಂದೆ ಇರ್ತೀವಿ. ನೀವು ಚೆನ್ನಾಗಿರ್ಬೇಕು. ನಾನು ಮದುವೆ ಆಗೋ ಹುಡುಗಿ ಎಲ್ಲಿದ್ದಾಳೋ? ಎಂದು ಕರೆದಿದೆ ಬಣ್ಣ ಹೂಗಳ ರಂಗೋಲಿ, ಸಾಸಗುಣದ ಆರಂಭ, ಬಳೆಯ ಕೈಗಳ SRT ಜುವೆಲರ್ಸ್ ಶುಭಾರಂಭದ ಪ್ರಾರಂಭ ಈಗ ಬೆಂಗಳೂರಿನಲ್ಲಿ. ಓಕೆನಾ ಸರ್? ಓಕೆ. ಹೌ ಆರ್ ಯು ತುಳಸಿ ಅವರೇ? ಓ ಕೃಷ್ಣ, ಐ ಆಮ್ ಫೈನ್. ನೀವ್ ಹೇಗಿದ್ದೀರಾ? ಐ ಆಮ್ ಆಲ್ಸೋ ಫೈನ್. ಹಾ, ನಿನ್ನೆ ಕೇಳೋದ್ ಮರ್ತೆ. ಮೈಸೂರಿಗೆ ಹೊಸಬ್ರಂದ್ರಲ್ವಾ, ಮತ್ ಇನ್ಯಾವ್ರಿಗೆ ಹಳಬ್ರು? ಭರತ ಕಂಡೆ ಕರ್ನಾಟಕ ರಾಜ್ಯ ನೈಋತ್ಯ ಭಾಗೆ ಕೊಡಗು ಪ್ರಾಂತ್ಯ ಮುದ್ದು ರಾಜನ ಕೇರಿಯ ಪಕ್ಕ ಒಂದು ಪುಟ್ಟ ಹಳ್ಳಿ. ಅಯ್ಯೋ,
ಊರ್ ಹೆಸರು ಕೇಳಿದ್ರೆ ಇಡೀ ಇಂಡಿಯಾ ಮ್ಯಾಪ್ನೇ ಹೇಳ್ಬಿಟ್ರಿ. ನನ್ಗೇನು ಅರ್ಥ ಆಗ್ಲಿಲ್ಲ. ಮುದ್ದು ರಾಜನ ಕೇರಿ ಅಂದ್ರೆ ಮಡಿಕೇರಿ ಅಂತ. ಅದ್ರ ಪಕ್ಕ ಒಂದು ಪುಟ್ಟ ಹಳ್ಳಿ. ವಾವ್, ಮಡಿಕೇರಿನಾ? ನನಗೆ ಆ ಜಾಗ ಅಂದ್ರೆ ತುಂಬಾ ಇಷ್ಟ. ನಾನೊಂದ್ಸಲಿ ನಮ್ ಫ್ರೆಂಡ್ಸ್ ಜೊತೆ ಅಲ್ಲಿ ಟ್ರಿಪ್ ಹೋಗಿದ್ದೆ. ಎಷ್ಟು ಎಂಜಾಯ್ ಮಾಡಿದ್ವಿ ಗೊತ್ತಾ? ಅಂತ ಊರಲ್ಲಿ ನೀವ್ ಹುಟ್ಟಿದ್ದೀರಾ ಅಂದ್ರೆ ನೀವ್ ತುಂಬಾ ಲಕ್ಕಿ ಬಿಡಿ. ಲಕ್ಕಿನ ಬಿಡಿ. ಆ ಹಸಿರು ಬೆಟ್ಟ ಗುಡ್ಡಗಳು, ಅದ್ರ ಮಧ್ಯೆ ಹರಿಯುವಂತ ಸಣ್ಣ ಸಣ್ಣ ಝರಿಗಳು, ಗಮ್ಮಂತ ಅರಳೋ ಬೇಲಿ ಹೂಗಳು, ಅದನ್ನೆಲ್ಲ ದಾಟ್ಕೊಂಡ್ ಬರೋ ಅಂತ ತಂಗಾಳಿ ಎಷ್ಟ್ ಚೆನ್ನಾಗಿರುತ್ತಲ್ವಾ? ಅದ್ರಲ್ಲೂ ಅಕ್ಟೋಬರ್ ನವೆಂಬರ್ ಅಂತೂ ಇನ್ನೂ ಸಖತ್ತಾಗಿರುತ್ತೆ. ಹೌದು, ಆ ಟೈಮಲ್ಲಿ ಬೆಟ್ಟ ಗುಡ್ಡಗಳೆಲ್ಲ ಮಂಜಿನಿಂದ ತುಂಬಿಕೊಂಡಿರುತ್ತೆ. ಅದೊಂಥರ ನಮ್ಮ ಸೌತ್ ಇಂಡಿಯಾಗೆ ಕಾಶ್ಮೀರ ಇದ್ದ ಹಾಗೆ. ಅದರಲ್ಲೂ ನೈಟ್ ಟೈಮಲ್ಲಿ ಫೈರ್ ಕ್ಯಾಂಪ್ ಹಾಕಿ ನಾವು ತುಂಬಾ ಇಷ್ಟಪಡೋರ ಜೊತೆಯಲ್ಲಿ ಹಾಗೆ ಕುತ್ಕೊಂಡಿದ್ರೆ ಆಹಾ, ಸ್ವರ್ಗನೇ ನಮ್ಮ ಮುಂದೆ ಪಾಸ್ ಆದ ಹಾಗಿರುತ್ತೆ. ಯಾಕೆ ಸುಮ್ಮನಾದ್ರಿ? ಏನಾದ್ರೂ ಬೇಜಾರಾಯ್ತಾ? ಹಾಗೇನಿಲ್ಲ. ಅಲ್ಲಿ ಬರೋ ಟೂರಿಸ್ಟ್ಗಳೆಲ್ಲ ಹಾಗೆ ಕೂರೋದು. ತುಳಸಿ ಅವರೇ, ನಿಮ್ಗೊಂದು ಮಾತು ಹೇಳ. ಹೇಳಿ. ನಿಮ್ದೊಂಥರ ಇಂಟ್ರೆಸ್ಟಿಂಗ್ ಫೇಸ್. ಥ್ಯಾಂಕ್ಸ್. ನೀವೇ ಫಸ್ಟ್ ಟೈಮ್ ನಂದು ಇಂಟ್ರೆಸ್ಟಿಂಗ್ ಫೇಸ್ ಅಂದಿದ್ದು. ಎಲ್ಲರೂ ಪ್ರಿಟಿ ಫೇಸ್ ಅಂತಿದ್ರು. ಪ್ರಿಟಿ ಫೇಸು ಇಂಟ್ರೆಸ್ಟಿಂಗ್ ಫೇಸು ಎರಡೂ ಒಂದೇ ಬಿಡಿ. ಕಣ್ಣಲ್ಲೇ ಕಾಮನ ಬಿಲ್ಲ ಅರಳಿಸೋ ಈ ಹೆಣ್ಣಿಗೆ ಆಭರಣದ ಹಂಗೇಕೆ, ಮಲ್ಲಿಗೆಯ ಮೊಗ್ಗೆಲ್ಲ ಹೂವಾಗಿಸೋ ಈ ನಗುವಿಗೆ ಕಾರಣ ಬೇಕೆ, ಬೇರೇನೂ ಯೋಚಿಸದೆ ಒಮ್ಮೆಲೆ ಅಭಿಮಾನಿಯಾಗುವ ಈ ಹಂಬಲ ನನ್ನಲ್ಲೇಕೆ, ನವಿರು ಸ್ಪರ್ಶದಿ ಮನಸ್ಸು ನವಿಲಾಗಿಸುವ ಇವಳ ಸನ್ನಿಧಿಗೆ ಬೇರೆ ಹೋಲಿಕೆ ಏಕೆ. ಬೇರೆ ಬಸ್ಸಿಗೆ ಹೋಗಬೇಕು ಅಂದರೆ ಅರ್ಧ ಗಂಟೆ ಮುಂಚೆ ಬರಬೇಕು, ಇಲ್ಲ ಅರ್ಧ ಗಂಟೆ ಲೇಟಾಗಿ ಬರಬೇಕು. ನಾವು ಸಿಕ್ಕಾಪಟ್ಟೆ ಪಂಕ್ಚುಯಲ್, ಕರೆಕ್ಟ್ ಟೈಮಿಗೆ ಹಾಜರಿರ್ತೀವಿ. ಇವತ್ತು ಗಾಳಿ ಎಷ್ಟು ತಂಪಾಗಿ ಬೀಸ್ತಿದೆ ಅಲ್ವಾ? ಹೌದು, ಮೋಸ್ಟ್ಲಿ ಮಳೆ ಬರಬಹುದು ಅನ್ಸುತ್ತೆ. ನೀವ್ ಅಬ್ಸರ್ವ್ ಮಾಡಿದೀರಾ, ನಾವ್ ಟ್ರೈನಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಟ್ರೈನು ತುಂಬಾ ಸ್ಪೀಡಲ್ಲಿ ಹೋಗ್ತಿರುತ್ತೆ. ನಾವ್ ಕೂತಲ್ಲೇ ಕೂತಿರ್ತೀವಿ. ಆದ್ರೆ ಕಿಟಕಿಯಿಂದ ಹೊರಗಡೆ ನೋಡಿದಾಗ ಬೆಟ್ಟ ಗುಡ್ಡ ಗಿಡ ಮರಗಳೆಲ್ಲ ನಮ್ಮನ್ನೆಲ್ಲ ಬಿಟ್ಟು ಹಿಂದಕ್ಕೆ ಹೋಗ್ತಿದ್ಯೋ ಏನೋ ಅನ್ಸುತ್ತೆ ಅಲ್ವಾ? ವಾವ್, ಎಂಥ ಅದ್ಭುತ ಅನ್ಕೊಂಡಿಡ್ಬಿಟ್ರಿ. ಇದೆಲ್ಲ ಹೇಗೆ? ಅದೆಲ್ಲ ಹಾಗೆ. ಇವತ್ತು ಶುಕ್ರವಾರ, ನಾನು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ಬೇಕು. ಬರ್ತೀನಿ. ನಮ್ಮನ್ ದೇವಸ್ಥಾನಕ್ಕೆ ಕರಿಯಲ್ವಾ? ಆಕಾಶ ನೋಡೋದಕ್ಕೆ ಪರ್ಮಿಷನ್ ಬೇಕಾ? ದೇವಸ್ಥಾನಕ್ಕೆ ಯಾರು ಬೇಕಾದ್ರೂ ಬರ್ಬೋದು. ಬನ್ನಿ. ಥ್ಯಾಂಕ್ ಯು. ಅಯ್ಯೋ, ಆಂಬ್ಯುಲೆನ್ಸ್ ಹೋಗ್ತಾ ಇದೆ. ಯಾರಿಗೇನಾಗಿದೆಯೋ ಏನೋ. ಅಮ್ಮ, ಅವ್ರಿಗೇನೂ ಆಗದಿರೋ ಹಾಗೆ ಮಾಡಮ್ಮ. ನೀವು ಕೈ ಮುಗಿದು ಕೇಳ್ಕೊಳ್ಳಿ. ನಾವಿಲ್ಲಿ ಕೈ ಮುಗಿದು ಬೇಡ್ಕೊಂಡ್ರೆ ಅಲ್ಲಿ ನಡಿಬೇಕಾಗಿರೋದು ಬದಲಾಯಿಸಕ್ಕಾಗತ್ತಾ? ಬದಲಾದ್ರೂ ಬದಲಾಗ್ಬೋದು. ಪ್ರಾರ್ಥನೆಗೆ ಅಷ್ಟು ಶಕ್ತಿ ಇದೆ. ನಮಗೆ ಇದ್ರಲ್ಲೆಲ್ಲ ನಂಬಿಕೆ ಇಲ್ಲ. ಅಂದ್ರೆ ಅಂದ್ರೆ
ನನಗೆ ನಮ್ಮಮ್ಮನೇ ಪ್ರತ್ಯಕ್ಷ ದೇವರು, ತಂದೆ, ಫ್ರೆಂಡು, ಗೈಡು ಎಲ್ಲ. ನಮ್ಮ ಮದರ್ ಇಂಡಿಯಾ ಇದ್ದಾಳಲ್ಲ, ಇವತ್ನವರೆಗೂ ನನ್ನನ್ನ ತಂದೆ ಇಲ್ಲದೆ ಇರೋ ಮಗ ಅನ್ನೋ ಫೀಲೇ ಬರದೇ ಇರೋ ಹಾಗೆ ಬೆಳೆಸಿದಾಳೆ. ನನಗೆ ಅವಳಿಗೆ ನಾನು. ಇನ್ಫ್ಯಾಕ್ಟ್ ಅವಳಿಗೆ ನಾನು ಮೈಸೂರಿಗೆ ಬರೋದು ಸ್ವಲ್ಪನೂ ಇಷ್ಟ ಇರಲಿಲ್ಲ. ಆದರೆ ನಾನು ಇಷ್ಟಪಟ್ಟೆ ಅಂತ ಕಳಿಸ್ಕೊಟ್ಲು. ಮೈಸೂರಿಂದ ಅವಳಿಗೆ ಒಂದು ಒಳ್ಳೆ ಫೇರ್ ಅಂಡ್ ಲವ್ಲಿ ಹುಡುಗಿನ ಸೊಸಿಯಾಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೀನಿ. ತುಳಸಿಯವರೇ, ಯಾಕೆ ಸುಮ್ಮನಾಗ್ಬಿಟ್ರಿ? ಆಕ್ಚುಲಿ ನನಗೆ ಅಮ್ಮ ಇಲ್ಲ. ನೀವು ಹೇಳಿದ್ ಕೇಳಿದಾಗ ಅಮ್ಮ ನನಗೆ ನೆನಪಾದ್ಲು. ಐ ಮಿಸ್ ಹರ್. ಸಾರಿ, ಐ ಆಮ್ ಸಾರಿ ತುಳಸಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಂಗೊಂದೊಂದ್ಸಲ ಅನ್ಸುತ್ತೆ, ಟೈಮ್ ಹಿಂದಕ್ಕೆ ಹೋಗಿ ನಾನು ಹಾಗೆ ಅಮ್ಮನ ಮಡ್ಲಲ್ಲಿ ಮಗು ಆಗಿ ಅಮ್ಮನ ಗಟ್ಟಿಯಾಗಿ ತಪ್ಕೊಂಡು ಮಲಗಬೇಕು ಅಂತ. ಅಲ್ಲಿಂದ ಟೈಮ್ ಮುಂದಕ್ಕೆ ಹೋಗ್ಬಾರ್ದು, ಅಲ್ಲೂ ನಾನು ಮಗುವಾಗೇ ಇರಬೇಕು. ತುಂಬ ಒಳ್ಳೆ ಜನ ನಮ್ಮನ್ನ ಬೇಗ ಬಿಟ್ಬಿಟ್ಟು ಹೋಗ್ತಾರೆ. ದೇವರಿಗೆ ಅವರು ಅಂದರೆ ತುಂಬ ಪ್ರೀತಿ. ಆದರೆ ನಾವು ಅವ್ರ ಪ್ರತಿನಿಧಿಗಳಾಗಿ ಇನ್ನೂ ಭೂಮಿ ಮೇಲಿರ್ತೀವಿ. ಯಾಕೆ ಹೇಳಿ? ಎಲ್ಲೋ ಯಾರೋ ನಮ್ಮನ್ನ ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸೋರು ಇರ್ತಾರೆ ಅಂತ. ಯಾರು ಎಷ್ಟೇ ಪ್ರೀತಿಸಿದ್ರು ಅಮ್ಮನಷ್ಟು ಪ್ರೀತಿ ಯಾರೂ ಕೊಡಕ್ಕಾಗಲ್ಲ. ಐ ಲವ್ ಯು ಅಮ್ಮ. ನೋಡಿದ್ರಾ, ನಿಮ್ಮಮ್ಮನೇ ನಿಮಗೆ ಸಮಾಧಾನ ಮಾಡ್ತಾ ಇದ್ದಾರೆ. ಅಮ್ಮ ಎಲ್ಲಿದ್ರು ಅವ್ರ ಪ್ರೀತಿ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲಿರುತ್ತೆ. ಹೋಗೋಣ? ಓ, ನಿಂದೊಳ್ಳೆ ಕತೆ ಅಪ್ಪ. ಕೊನೆಗೂ ಲೀವ್ ಹಾಕ್ಸೋರ್ಗೂ ಬಿಡಲಿಲ್ಲ ಅಲ್ಲ. ನೀನೇ ಹೇಗಾದ್ರೂ ಮ್ಯಾನೇಜ್ ಮಾಡಬೇಕು ತಾನೆ? ಅಯ್ಯೋ, ನನಗೆ ಗೊತ್ತಿರೋ ಇಂಗ್ಲೀಷಲ್ಲಿ ನಾನೇನಾರು ಮ್ಯಾನೇಜ್ ಮಾಡಕ್ ಹೋದ್ರೆ ನಾನು ಮೈಸೂರನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ ಅವರು ಸೌತ್ ಆಫ್ರಿಕಾ ನೆನ್ಸ್ಕೊತಾ ಇರ್ತಾರೆ. ನಮ್ಮಪ್ಪ ಬಡ್ಕೊಂಡ್ರು ಓದು 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 ಅಂತ ಅಳಾದವನು ಕೆಟ್ಟಿ ಪಟ್ನ ಸೇರ್ಕೊಂಬಿಟ್ಟೆ. ಅಪ್ಪ, ನೀವು ಗೊತ್ತಿರೋ ಇಂಗ್ಲೀಷಲ್ಲಿ ಮ್ಯಾನೇಜ್ ಮಾಡ್ಬಿಡಪ್ಪ. ಅಯ್ಯೋ ಆಯ್ತು ಬಿಡು, ನನಗೆ ಗೊತ್ತಿರೋ ಹಾಗೆ ಮ್ಯಾನೇಜ್ ಮಾಡ್ತೀನಿ. ಅಯ್ಯೋ, ಹೆಂಗೋ ಮಾಡಪ್ಪ, ಸಾಕು. ಬಾ. ಹಾಯ್ ಫ್ರೆಂಡ್ಸ್. ನಮಸ್ಕಾರ. ಫೈನ್ ಫೈನ್. Hello. He is my friend Krishna. ವಾವ್. ಹಾಯ್. ನಮಸ್ಕಾರ. He is very good man, but Is it? no concans. Oh, eyes. so sad No of him. He cunning. can't see. Oh. But his brain, one monkey full buddhi. Wow. Wow. Okay, this will guide all Mysore full round. Okay. ಹಾಯ್. Very good. ಹಲೋ, ಐ ಆಮ್ ಕೃಷ್ಣ. Hello. Today I'll guide you a memorable journey of cultural city Mysuru, Samskritika Nagara. Oh, Samskritika. Samskritika. Let's go. ಏನ್ ಚಾಚಾ, ಆರಾಮ? ಅಪ್ಪಾಜಿ, ಆರಾಮ್ ಆರಾಮ್. ಅಪ್ಪಾಜಿ ಬರಲಾ? ಆಯ್ತು ಚಾಚಾ, ಓಟ್ ಬನ್ನಿ, ಆರಾಮಾಗಿರಿ. ಸವಾರಿ ಯಾವ ಕಡೆ ನಾವು ಹೊಂಟಂಗಿದೆ? ಇಲ್ಲೇ ಲೈಬ್ರರಿಗೆ ಹೋಗ್ಬರೋಣ ಅಂತ. ಕೃಷ್ಣಣ್ಣ, ಇವತ್ತು ನೇತ್ರ ಬರ್ಡೇ. ಅವಳು ನಮ್ಮೆಲ್ಲರ ಜೊತೆ ಸೇರಿ ಸೆಲೆಬ್ರೇಟ್ ಮಾಡ್ಕೋಬೇಕಂತ ಆರ್ಡರ್ ಮಾಡಿದ್ದಾಳೆ. ಸಂಜೆ ಸ್ವಲ್ಪ ಬೇಗ ಬಂದ್ಬಿಡಿ. ಸಂಜೆ 4 ಗಂಟೆ ಒಳಗೆಲ್ಲ ಹಾಜರಿರ್ತೀನಿ. ಆಗ್ಬೋದಾ? ಸರಿ ಕೃಷ್ಣಣ್ಣ. ಗುರು, ಪರಮಾತ್ಮ ಈ ಹುಡುಗಿರ್ ಗೆಜ್ಜೆ ಸೌಂಡು ಬಳೆ ಸೌಂಡ್ ಅಲ್ಲ ಅದೇನ್ ಮ್ಯಾಜಿಕ್ ಇಟ್ಟವನು. ಹಂಗೆ ಮ್ಯಾಗ್ನೆಟ್ ಹೇಳ್ದಂಗೆ ಎಳಿತಾ ಐತೆ. ಜೊತೆಲಿ ನೀನು ಒಂದು ಮ್ಯಾಗ್ನೆಟ್ ಹಿಡ್ಕೊಂಡ್ಬಿಡು. ಯಾವ್ದಾದ್ರೂ ಹೈ ವೋಲ್ಟೇಜ್ ಇರೋ ಟ್ರಾನ್ಸ್ಫಾರ್ಮರ್ ಡಬ್ಬಕ್ಕೆ ಅಂಟ್ಕೊಂಡ್ಬಿಡುವಂತೆ. ಲೈಬ್ರರಿಗೆ ಬಂದ್ರು ಚಪ್ಪಲ ಬಿಡೋದಿಲ್ಲ. ಯಾರಾದ್ರೂ ಕೇಳಿಸ್ಕೊಂಡು ಮಕ್ಕುಗ್ದಾರು. ಸುಮ್ಮನೆ ಬಾಯಿ ಮುಚ್ಕೊಂಡು ಬಾ. ಸಾಯಂಕಾಲ ಬೇಗ ಹೋಗ್ಬೇಕು. ಇಂಡಿ ಬೂಸ ತಿನ್ನೋರ್ಗೇನು ಗೊತ್ತು ಬಿರಿಯಾನಿ ಟೇಸ್ಟು. ಏನಂದೆ? ಏನಿಲ್ಲ ಅಂದೆ.
ಏನಣ್ಣ ಇದು? ನೋಡಮ್ಮ, ಎಲ್ಲ ಅಣ್ಣಂದ್ರಿಂದ ನಿನಗೊಂದು ಪುಟ್ಟ ಉಡುಗೊರೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಅನ್ನೋ ಹಾಗೆ ನೀನ್ ಬಾಳ್ ಬೆಳಗಲಿ. ಬೆಳಕೆಂಬ ಬೆಳಗಿನಲ್ಲಿ ಬದುಕೆಲ್ಲ ಬೆಳಕಾಗಲಿ, ಒಲವೆಂಬ ಸೋಜಿಗದಿ ನೋವೆಲ್ಲ ಮಾಯವಾಗಲಿ, ಸರಿದು ಹೋಗಲಿ ಎಲ್ಲ ಕಷ್ಟಗಳ ಗಾಢಾಂಧಕಾರ, ಆಗಿ ಹೋಗಲಿ ಎಲ್ಲ ಇಷ್ಟಗಳ ಶುಭ ಸಾಕ್ಷಾತ್ಕಾರ, ಬಾ ಬೆಳಕೆ ಬಾಳಿಗೆ ಎಂದು ಆರದ ನಂದಾದೀಪದಂತೆ, ದಾರಿ ಕಾಣದೆ ಕಂಗೆಟ್ಟ ನಮಗೆ ಗುರಿ ಮುಟ್ಟಿಸುವ ನಾವಿಕನಂತೆ. ನೀವ್ಯಾಕೆ ಕವನಗಳದೊಂದು ಬುಕ್ ಬರಿಬಾರ್ದು? ಅಮ್ಮ, ಆಲ್ರೆಡಿ ಮಲ್ಲಿಗೆನ ಹೆಸರಲ್ಲಿ ಕವನ ಬರಿತಾ ಇದ್ದಾನೆ. ಬೇಗ ಕೇಕ್ ಕಟ್ ಮಾಡಮ್ಮ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ನೇತ್ರ, ಹ್ಯಾಪಿ ಬರ್ತ್ಡೇ ಟು ಯು. ಸರಿ, ಇವತ್ತು ನಂದು ಪಾರ್ಟಿ. ಬನ್ನಿ ಎಲ್ರೂ ಹೋಟ್ಲಿಗೆ ಹೋಗೋಣ. ನೋಡಮ್ಮ, ಹಾಸ್ಟೆಲಲ್ಲಿ ಇನ್ನೂ ಬೇಕಾಷ್ಟು ಜನ ಹುಡುಗರಿದ್ದಾರೆ, ಅವ್ರಿಗೆಲ್ಲ ಊಟ ಅರೇಂಜ್ ಮಾಡ್ಬೇಕು ನಾನು. ನೀವೆಲ್ಲ ಆರಾಮಾಗಿ ಹೋಗಿ ಬನ್ನಿ, ಆಯ್ತಾ? ಬನ್ನಿ ಹೋಗೋಣ. ನಾನು ನಿನ್ ಜೊತೆಗಿರ್ಬೇಕಾದ್ರೆ ನೀನ್ ಯಾವತ್ತೂ ಸ್ಟಿಕ್ ಬಳಸಬಾರ್ದು. ಸರಿ. ನಿನ್ ಕಣ್ಣು ದಾರಿ ಎರಡೂ ನಾನೇ. ಸರಿ, ಬಾ ಹೋಗೋಣ. ಸರ್, ಆರ್ಡರ್ ಪ್ಲೀಸ್. ಏನೇನೈತೆ? ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಸುಕ್ಕ, ಚಿಕನ್ ಸುಕ್ಕ, ಮಟನ್ ಚಿಲ್ಲಿ, ಚಿಕನ್ ಚಿಲ್ಲಿ. ಇವನ್ಗೊಂದು ಬ್ಲಾ ಬ್ಲಾ ಬ್ಲಾ, ಅವನ್ಗೊಂದು ಬ್ಲೂ ಬ್ಲೂ ಬ್ಲೂ, ಈದೈತಿ ಕೇಳು ಬ್ಲಾ 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 ಕೊಟ್ಬಿಡು. ಮತ್ತಿನ್ನೇನಯ್ಯ, ಒಳ್ಳೆ ಕತ್ತೆ ಉಚ್ಚೆ ಉಯ್ದಂಗೆ ಹೇಳಿದ್ರೆ. ಸರಿ ಬಿಡಿ ಸಾರ್, ಎಮ್ಮೆ ಸಗಣಿ ಹಾಕ್ದಂಗೆ ಹೇಳ್ತೀನಿ. ನಿಧಾನಕ್ಕೆ ತಿನ್ಬಾರ್ದಾ? ಎಲ್ರಿಗೂ ತುಂಬ ಥ್ಯಾಂಕ್ಸ್. ನನ್ನ ಲೈಫಲ್ಲಿ ಇದು ಬ್ಯೂಟಿಫುಲ್ ಬರ್ತ್ಡೇ. ಆ್ಯಕ್ಚುಲಿ ಯು ಪೀಪಲ್ ಮೇಡ್ ಮೈ ಡೇ. ಕೃಷ್ಣಣ್ಣ, ನೀವು ಕೊಟ್ಟಿದ್ದ ಗಿಫ್ಟ್ ಅಂತೂ ವಂಡರ್ಫುಲ್. ನಿಮ್ಗೆ ಹೆಂಡತಿಯಾಗಿ ಬರೋಳು ತುಂಬ ಲಕ್ಕಿ. ನಿಮ್ಮ ಪ್ರೀತಿ ಜೊತೆ ಈ ರೀತಿ ವ್ಯಾಲ್ಯುಬಲ್ ಗಿಫ್ಟ್ಸ್ ಕೂಡ ಸಿಗ್ತಾ ಇರುತ್ತೆ. ಸರಿ, ನನಗೆ ಟೈಮ್ ಆಯಿತು, ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್ ಬಾಯ್. ಹಾಯ್ ಡಾರ್ಲಿಂಗ್, ಹೆಂಗಿದೆ ಮೊಬೈಲು? ತುಂಬಾ ಚೆನ್ನಾಗಿದೆ. ಶಂಕರ ಬಂದು ಮೊಬೈಲಲ್ಲಿ ಇರೋದೆಲ್ಲ ಹೇಳ್ಕೊಟ್ಟ. ಸರಿ. ಅಮ್ಮ. ಏನು? ಅಮ್ಮ. ಅದೇನ ಅಮ್ಮ ಅಮ್ಮ, ಅದೇನು ಅಂತ ಹೇಳ ಮುಂಡಿದೆ. ನಿಂಗೆ ಮೈಸೂರಲ್ಲಿ ಒಂದು ಫೇರ್ ಅಂಡ್ ಲವ್ಲಿ ಸೊಸೆ ಹುಡುಕಿದ್ದೀನಿ. ಅಯ್ಯೋ, ಹೌದೇನೋ? ಯಾರೋ ಅದು? ತುಳಸಿ ಅಂತ, ತುಂಬಾ ಒಳ್ಳೆ ಹುಡುಗಿಯಮ್ಮ. ಅಲ್ವೋ, ಅವಳಿಗೆ ಗೊತ್ತೇನೋ ನೀನು ಅವಳನ್ನ ಇಷ್ಟಪಡ್ತಿರೋದು? ಆಮೇಲೆ ತರ್ಲೆ ತರ ಆಡಿ ಆ ಹುಡುಗಿ ಮನಸ್ಸನ್ನ ನೋಯಿಸ್ಬೇಡ. ಹಂಗೇನು ಇಲ್ಲಮ್ಮ, ಅವಳು ನನ್ನನ್ನ ಚೆನ್ನಾಗಿ ಮಾತಾಡಿಸ್ತಾಳೆ. ನನಗೆ ಇಷ್ಟವಾದ ಕೆಲಸ ಸಿಕ್ಕಂಗೆ ಅವಳು ನನ್ನ ಬಾಳಲ್ಲಿ ಬಂದ್ಬಿಟ್ರೆ ಮನಸ್ಸು ಖುಷಿಯಾಗಿರೋರು ಯಾರೂ ಇಲ್ಲ. ಅದೇನೋ ಮಗನೇ, ನಿನಗೆ ಒಳ್ಳೇದಾದ್ರೆ ಸಾಕು. ಥ್ಯಾಂಕ್ ಯು ಸೋ ಮಚ್ ಮದರ್ ಇಂಡಿಯಾ. ಐ ಲವ್ ಯು, ಲವ್ ಯು, ಲವ್ ಯು. ಇಲ್ಲಿ ನೋಡ್ರಿ, ಇದು ಹೆಂಗೈತೆ ರೀ ಕೃಷ್ಣ ಅವ್ರೆ, ಈ ಗಿಫ್ಟ್ನ ನೀವು ಕೊಟ್ರೆ ಹಂಗೆ. ಗಿಡ್ಡ, ಲವರ್ಸ್ಗೆ ಗಿಫ್ಟ್ ಕೊಡೋದು ಅಂದ್ರೆ ಮಾರ್ಕೆಟ್ಗೆ ಹೋಗಿ ಬದನೆಕಾಯಿ ತಂದಂಗೆ ಅನ್ಕೊಂಡಿದ್ಯಾ? ನಾನು ನಿಂತರ ಶಾಂಪೂ ಪರ್ಫ್ಯೂಮ್ ಸ್ಮೆಲ್ ನೋಡಿ ಪ್ರೀತಿ ಮಾಡ್ತಾ ಇಲ್ಲ. ಪ್ರೀತಿ ಹುಟ್ಟೋದು ಮನ್ಸಲ್ಲಿ ಕಣೋ, ಬೇರೆ ಪಾರ್ಟ್ಸಲ್ಲ. ನಾವು ಕೊಡೋ ಗಿಫ್ಟ್ಸಲ್ಲೇ ನಮ್ಮ ಪ್ರೀತಿ ಫೀಲ್ ಆಗಬೇಕು. ಆಯ್ತು ಬಿಡ್ರಿ, ಅದಕ್ಕೆ ಯಾಕೆ ಇಷ್ಟು ಬೇಜಾರು ಮಾಡ್ಕೋತೀರಾ?
ವಾವ್, ಎಷ್ಟು ಚೆನ್ನಾಗಿದೆ ಈ ಮ್ಯೂಸಿಕ್ಕು. ಕೇಳ್ತಿದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಎಲ್ ಸಿಕ್ತು ನಿಮ್ಗಿದು? ಯಾರಾದ್ರೂ ಗಿಫ್ಟ್ ಮಾಡಿದ್ರಾ? ನನಗೆ ಯಾರಿಗೆ ಗಿಫ್ಟ್ ಕೊಡ್ತಾರೆ? ನಿಮಗ್ ಕೊಡೋಣ ಅಂತಾನೆ ತಂದೆ. ನನಗ? ನಾನೇ ನಿಮ್ ಲವ್ವರ ನನಗ್ ಕೊಡೋದಕ್ಕೆ? ಏನ್ರಿ, ಬರೀ ಲವ್ವರ್ಸೇ ಗಿಫ್ಟ್ನ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ ಏನಾದ್ರೂ ರೂಲ್ಸ್ ಇದೆಯಾ? ಗಿಫ್ಟ್ ಕೊಡೋದೇ ಒಬ್ರು ಮತ್ತೊಬ್ರು ಮೇಲಿಟ್ಟಿರೋ ನಂಬಿಕೆ ವಿಶ್ವಾಸಕ್ಕೋಸ್ಕರ. ನಂಬಿಕೆ ವಿಶ್ವಾಸನ? ಹೌದು. ಅಂತದ್ ನಾನೇನ್ ಮಾಡಿದೀನಿ? ನೋಡಿ ತುಳಸಿ ಅವರೇ, ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಕೊಡಬಹುದಾದಂಥ ಗ್ರೇಟೆಸ್ಟ್ ಗಿಫ್ಟ್ ಏನು ಗೊತ್ತಾ? ಅದು ಅವ್ರ ಟೈಮ್. ಯಾಕಂದ್ರೆ ನಮ್ಮ ಟೈಮ್ನೇ ಅವರಿಗೆ ಕೊಟ್ಟಿದ್ದೀವಿ ಅಂದ್ರೆ ನಮ್ಮ ಜೀವನದಲ್ಲಿ ಮತ್ತೆ ಕ್ರಿಯೇಟ್ ಮಾಡೋಕ್ಕಾಗದೇ ಇರೋ ಅಮೂಲ್ಯ ಕ್ಷಣಗಳನ್ನ ಅವರಿಗೆ ಮುಡುಪಾಗಿಟ್ಟಿದ್ದೀವಿ ಅಂತ. ಈಗ ನೋಡಿ, ನಿಮ್ಮ ಅಮೂಲ್ಯವಾದ ಕ್ಷಣಗಳನ್ನ ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ದೀರಿ. ಅದಕ್ಕೆ ನಂದೊಂದು ಸಣ್ಣ ಗಿಫ್ಟ್ ಇರಲಿ ಅಂತ ಬೆಳಿಗ್ಗೆ ಗಿಫ್ಟ್ ಶಾಪಿಗೆ ಹೋಗಿದ್ದೆ. ಅಲ್ಲಿ ಸಿಕ್ತು, ನಿಮಗೆ ಅಂತ ತಂದೆ. ನನಗ್ ಬೇಡಪ್ಪ, ಈ ತರ ಗಿಫ್ಟ್ ತಗೊಳ್ಳೋದು ನನಗಿಷ್ಟ ಇಲ್ಲ. ಯಾಕೆ? ಯಾರಾದ್ರೂ ಅಪರಿಚಿತರು ಏನಾದ್ರೂ ಕೊಟ್ರೆ ತಗೋಬೇಡ ಅಂತ ನಿಮ್ಮ ಡ್ಯಾಡಿ ಹೇಳಿದಾರ? ನೋಡಿ, ಬೇಡ ಅನ್ಬೇಡಿ. ಈ ಗಿಫ್ಟ್ಗೆ ನೀವೇ ಓನರು ಅಂತ ನಾನು ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಓಹೋ, ನೀವ್ ಫಿಕ್ಸ್ ಆಗ್ಬಿಟ್ರೆ ನಾನು ಇಸ್ಕೋಬೇಕಾ? ಸಾರಿ, ನನಗ್ ಬೇಡ. ಸರಿ, ಇವಾಗೇನು, ನೀವು ತಗೊಳಲ್ವಾ? ಕಿಟಿಕಿಯಿಂದ ನಿಮ್ ಕೈಯಾರೆ ಎಸ್ಬಿಡಿ. ನೋ ಸೆಂಟಿಮೆಂಟ್ಸ್. ಅಯ್ಯೋ, ಇರಿ ಇರಿ ಇರಿ. ಇಂಥ ಸುಂದರವಾದ ವಸ್ತುನ ಬಿಸಾಕಿದ್ರೆ ಇದನ್ನ ಕ್ರಿಯೇಟ್ ಮಾಡಿದ ಕಲಾವಿದಂಗೆ ಅವಮಾನ ಮಾಡ್ದಂಗಾಗುತ್ತೆ. ಸರಿ, ನಾನ್ ತಗೋತೀನಿ, ಆದ್ರೆ ಒಂದ್ ಕಂಡೀಷನ್. ಹೇಳಿ. ನಾನ್ ಇದನ್ನ ತಗೋಬೇಕಂದ್ರೆ ನೀವ್ ನನಗೋಸ್ಕರ ಒಂದ್ ಬ್ಯೂಟಿಫುಲ್ ಕವನ ಹೇಳ್ಬೇಕು. ನೀವು ನನ್ ಗಿಫ್ಟ್ ತಗೊಳ್ತೀರಾ ಅಂದ್ರೆ ನಿಮ್ಗೋಸ್ಕರ ಒಂದ್ ಕವನ ಹೇಳ್ದೆ ಇರ್ತೀನಾ? ಸ್ವರ್ಗ ಲೋಕದ ರಾಣಿಯರೆಲ್ಲ ನಾಚುವರು ಈ ನಿನ್ನ ಚೆಲುವಿಗೆ, ಮಲ್ಲಿಗೆ ತೋಟದ ಗಾಳಿಯು ಬಯಸುವುದು ನಿನ್ನ ಸಲುಗೆಗೆ, ಭುವಿಯ ಬಣ್ಣಗಳೆಲ್ಲ ಕಾಯುವುವು ರಚಿಸಲು ನಿನ್ನ ಚಿತ್ರಿಕೆ, ಏನೆಂದು ಹೆಸರಿಡಲಿ ಈ ನಿನ್ನ ಭಾವ ಸೆಳೆತಕ್ಕೆ. ಡಿಪಾರ್ಟ್ಮೆಂಟ್ ಮೀಟಿಂಗಲ್ಲಿ ನಿಮ್ಮ ಬಗ್ಗೆನೇ ಚರ್ಚೆ. ನನ್ನ ಬಗ್ಗೆನಾ? ಗಾಬರಿ ಆಗುವಂಥದ್ದೇನಿಲ್ಲ, ಎಲ್ಲರೂ ನಿಮ್ಮ ಕೆಲಸದ ಬಗ್ಗೆನೇ ಹೊಗಳ್ತಾ ಇದ್ರು. ಆಮೇಲೆ ನಿಮ್ಮನ್ನು ಕರೆಸಿದ್ದು ಯಾಕೆ ಅಂದರೆ, ನಮ್ಮ ಡೆಲ್ಲಿ ನ್ಯಾಷನಲ್ ಮ್ಯೂಸಿಯಂನಲ್ಲಿ ಕರ್ನಾಟಕ ಗ್ಯಾಲರಿಗೆ ಒಬ್ಬ ಒಳ್ಳೆ ಕನ್ನಡ ಗೈಡ್ ಬೇಕಂತೆ. ಏಕೆಂದರೆ ಅಲ್ಲಿ ತುಂಬ ಜನ ಕನ್ನಡ ಟೂರಿಸ್ಟ್ಗಳು ಬರ್ತಾ ಇರ್ತಾರೆ. ನಿಮಗಲ್ಲಿ ಹೋಗಿ ವರ್ಕ್ ಮಾಡೋ ಆಸಕ್ತಿ ಇದ್ರೆ ಹೇಳಿ, ನಿಮ್ಮನ್ನು ರೆಫರ್ ಮಾಡ್ತೀನಿ. ಆಮೇಲೆ ಸ್ಯಾಲ್ರಿ ಕೂಡ ಇಲ್ಲಿಗಿಂತ 50% ಜಾಸ್ತಿ. ಯೋಚನೆ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಆದರೆ ನಾನು ಇಲ್ಲೇ ಕೆಲಸ ಮಾಡ್ತೀನಿ. ನನಗಿಲ್ಲಿ ಎಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಅದರಲ್ಲೂ ನಮ್ಮೂರಲ್ಲಿ ಕೆಲಸ ಮಾಡೋ ಹುಮ್ಮಸ್ಸೇ ಬೇರೆ. ಐ ಆಮ್ ಸಾರಿ ಸರ್. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಿಮ್ಮ ಕೆರಿಯರ್ ಡೆವಲಪ್ ಆಗತ್ತೆ ಅನ್ನೋ ದೃಷ್ಟಿಯಿಂದ ಹೇಳಿದೆ, ಆಗಲಿ. ಆಮೇಲೆ ಮತ್ತೇನಾದರೂ ಅಲ್ಲಿಗೆ ಹೋಗಬೇಕು ಅಂತ ಅನ್ನಿಸಿದಾಗ ಹೇಳಿ ನನಗೆ. ಶ್ಯೂರ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಆಗಲಿ, ಹೋಗಿ ಬನ್ನಿ. ನಾನು ಪ್ರೀತಿ ಮಾಡ್ತಾ ಇರೋ ವಿಷಯ ಹೇಳ್ಬಿಡ್ಲ, ಅಥವಾ ನಂಗೆ ಕಣ್ಣಿಲ್ಲ ಅನ್ನೋ ಅನುಕಂಪದಿಂದ ಏನಾದರೂ ಪ್ರೀತಿಯಿಂದ ಮಾತಾಡಿಸ್ತಿದ್ದಾಳ? ಯಾಕೆ ಒಂಥರ ಇದ್ದೀರಾ? ಏನಾದರೂ ಹೇಳಬೇಕಿತ್ತ? ನಾನಾ? ಇಲ್ಲಪ್ಪ, ಆಕ್ಚುಲಿ ಹೌದು, ಏನೋ ಹೇಳಬೇಕಿತ್ತು. ಮತ್ತೆ ಹೇಳಿ. ನನ್ನ ಜೊತೆ ಪಾನಿಪುರಿ ತಿನ್ನಕ್ ಬರ್ತೀರಾ? ಓಹ್, ಇದನ್ನ ಈ ರೇಂಜಲ್ಲಿ ಹೇಳ್ಬೇಕಾ? ಸರಿ, ಎಲ್ಲಿ? ಮುಂದಿನ ಸ್ಟಾಪೇ, ಅಲ್ಲಿಂದ ಒಂದು 4 ಹೆಜ್ಜೆ ಇದೆ. ಆಯ್ತು. ಪಾನಿಪುರಿ ಸೂಪರ್ ಆಗಿದೆ ಅಲ್ಲ? ಸ್ವಲ್ಪ ರೋಡ್ ದಾಡ್ಸವ. ಕೃಷ್ಣ ಅವರೇ, ಅಜ್ಜಿಗೆ ಹೆಲ್ಪ್ ಮಾಡೋಣ ಬಾ.
ಚಂದಾಗಿರಿ. ಜೀವನ ಪೂರ್ತಿ ನಿಮ್ಮ ಜೊತೆ ನಡಿಬೇಕು ಅಂತಿದ್ದೀನಿ. ಕೈ ಹಿಡಿತೀರಾ? ಹಿಡ್ದಿರೋ ಕೈ ಯಾವತ್ತೂ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಲೈಫ್ ಪೂರ್ತಿ ಹೀಗೆ ಕೈ ಹಿಡಿದು ನಡೆಸ್ತೀರಾ? ಅಲ್ಲೇ ಏನ್ ಮಗಳೇ ಇಷ್ಟೊಂದು ಖುಷಿಯಾಗಿದ್ಯಾ? ಏನಿಲ್ಲಪ್ಪ, ಹಾಗೆ. ಗುಡ್. ಇದೇ ತರ ನೀನ್ ಯಾವಾಗ್ಲೂ ಖುಷಿಯಾಗಿರ್ಬೇಕು ಕಣೋ. ಅಪ್ಪ, ನೀವ್ ಹೇಳಿದ್ರಲ್ಲ ನನ್ ಮದ್ವೆಗೆ ಒಂದ್ ಹುಡುಗನ್ ಹುಡುಕ್ಬೇಕು ಅಂತ. ಓ ನನ್ನ ಮಗಳು ಖುಷಿಗೆ ಇದೋ ಕಾರಣ? ಹೌದಪ್ಪ, ನಾನೊಂದ್ ಹುಡುಗನ್ನ ಇಷ್ಟಪಡ್ತಿದ್ದೀನಿ. ವಾವ್, ಸೂಪರ್ ಕೃಷ್ಣ. ಕಳ್ಳೆಬೇಕು ಕಣ್ಣು ಮುಚ್ಚಿಕೊಂಡು ಹಾರ್ಲಿಕ್ಸ್ ಕುಡಿತಾ ಇದೆ ಅಂತ ನನಗೆ ಮೊದಲಿಂದ ಡೌಟ್ ಇತ್ತು. ಬೆಕ್ಕು ತಾನಾಗೆ ಸಿಕ್ಕಾಕೊಂಡ್ಬಿಡ್ತು. ಯಾರಪ್ಪ ಈ ಕೃಷ್ಣನ್ ಮನಸ್ಸಲ್ಲಿರೋ ರಾಧೆ? ರಾಧೆ ಅಲ್ಲ ಚಲವಣ್ಣ, ತುಳಸಿ ಅಂತ. ಕೃಷ್ಣ ತುಳಸಿ, ಸೂಪರ್ ಕಾಂಬಿನೇಷನ್. ಕೃಷ್ಣ ತುಳಸಿ ಫಸ್ಟ್ ಮೀಟ್ ಎಲ್ಲಿ? ಬಸ್ಸಲ್ಲಪ್ಪ. ದಿನ ನಾನ್ ಬರೋ ಬಸ್ಸಲ್ಲೇ ಅವರು ಬರೋದು. ಅವ್ರು ತುಂಬಾ ಒಳ್ಳೆಯವರಪ್ಪ. ನನ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರಿಗೆ ತುಂಬಾ ಒಳ್ಳೆ ಮನ್ಸಿದ್ಯಪ್ಪ. ಎಲ್ಲ ಸರಿ ಕಣೋ, ಆದ್ರೆ ಅವ್ರು ಯಾರು, ಎಲ್ಲಿಯವರು, ಅವ್ರ ಬ್ಯಾಕ್ಗ್ರೌಂಡ್ ಏನಾದರೂ ವಿಚಾರಿಸಿದ್ಯಾ? ಒಳ್ಳೆ ಮನಸ್ಸು, ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರೆ. ಆದರೆ ಅದೆಲ್ಲ ನಿನ್ನ ಪರಿಸ್ಥಿತಿಗೆ ತೋರಿಸ್ತಾ ಇರೋ ಅನುಕಂಪ ಆಗಿದ್ರೆ? ಅನುಕಂಪ ಅಲ್ಲ ಚಲ್ವಣ್ಣ, ಅವಳು ನನ್ನನ್ನು ಮಾತಾಡ್ಸೋದು ನೋಡಿದ್ರೆ ತುಂಬಾ ಇಷ್ಟಪಡ್ತಾಳೆ ಅನ್ಸುತ್ತೆ. ಹಾಗಾದ್ರೆ ಇನ್ಮೇಲೆ ಒಂದ್ ಸೇರ್ ಅಕ್ಕಿ ಜಾಸ್ತಿ ಮಾಡ್ಕೋಬೇಕು ನಾನು. ಯಾಕೆ? ನಮ್ಮ ಹಾಸ್ಟೆಲ್ಗೆ ಹೊಸ ಅತಿಥಿ ಬರ್ತಾ ಇದ್ದಾಳಲ್ಲ, ಅದಕ್ಕೆ ಬೇಗ ಕರ್ಕೊಂಬಂದ್ ಪರಿಚಯ ಮಾಡ್ಸೋ. ಖಂಡಿತ ಪರಿಚಯ ಮಾಡಿಸ್ತೀನಪ್ಪ. ನೀನ್ ಏನೇ ನಿರ್ಧಾರ ತಗೊಂಡ್ರು ಒಂದ್ಸರ್ತಿ ನನ್ನ ಹತ್ರ ಡಿಸ್ಕಸ್ ಮಾಡ್ಬಿಡು, ಆಯ್ತಾ? ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ, ಅವರು ನಿಷ್ಕಲ್ಮಶ ಹೃದಯ ಇರೋರು. ಹೌದು, ನೀನ್ ಇಷ್ಟಪಡ್ತಾ ಇರೋ ವಿಷಯ ಅವ್ರಿಗೆ ಗೊತ್ತಾ? ಇಲ್ಲ ಚಲವಣ್ಣ, ಇನ್ನೂ ಅವಳ ಹತ್ರ ಹೇಳ್ಕೊಂಡಿಲ್ಲ. ನ್ಯೂಸ್ ಚಾನಲ್ ಸಿಗೋ ಫ್ಲಾಶ್ ನ್ಯೂಸು ಮನಸ್ಸಲ್ಲಿರೋ ಸ್ವೀಟ್ ಲವ್ ಜಾಸ್ತಿ ಹೊತ್ತು ಮುಚ್ಚಿಡಬಾರ್ದು, ಬೇಗ ಹೇಳ್ಬಿಡು. ನನಗಂತೂ ತುಂಬಾ ಸಂತೋಷ ಆಗ್ತಾ ಇದೆ ಕಣೋ ಕೃಷ್ಣ. ಕಂಗ್ರ್ಯಾಚುಲೇಷನ್ ಕಣೋ, ಕೈ ಕೊಡು. ಆ ಚಾಮುಂಡೇಶ್ವರಿ ನಿಮ್ಮಿಬ್ಬರನ್ನು ಚೆನ್ನಾಗಿಟ್ಟಿರ್ಲಪ್ಪ. ಥ್ಯಾಂಕ್ ಯು ಚಲವಣ್ಣ. ಹುಟ್ಟದಾಗಿಂದನೂ ನನ್ನ ಕಣ್ಣಲ್ಲಿ ನೋಡದೇ ಇರೋ ಬೆಳಕನ್ನ ಲೈಫ್ ಪೂರ್ತಿ ಅವಳ ಕಣ್ಣಲ್ಲಿ ನೋಡಬೇಕು ಅಂತ, ಅದೇ ನನ್ನ ಆಸೆ. ಬರೀ ಕತ್ಲೇನೆ ತುಂಬಿಕೊಂಡಿರೋ ನನ್ನ ಪ್ರಪಂಚನ ಅವ್ರು ಬೆಳಕ್ ಚೆಲ್ಲೋ ಸೂರ್ಯ ಆಗ್ತಾರೆ ಅಂತ ಅನ್ಕೊಂಡಿದ್ದೀನಪ್ಪ. ಅದೇ ನನ್ನ ಆಸೆ. ಅದಕ್ಕಿಂತ ಹೆಚ್ಚಾಗಿ ನೀವೆಲ್ಲರೂ ನನಗೆ ಮಾಡ್ತಾ ಇರೋ ಸಪೋರ್ಟು ತುಂಬಾ ದೊಡ್ಡದು. ಈಡೇರುತ್ತೆ ಕಣೋ, ನಿನ್ನ ಆಸೆ ಈಡೇರುತ್ತೆ. ಈ ಜೀವನ ಏನ್ ಗೊತ್ತಾ, ಬರೀ ವಿಸ್ಮಯಗಳ ಸಂತೆ. ಇಲ್ಲಿ ರಾತ್ರಿ ಕಳ್ಕೊಂಡು ವಸ್ತು ಬೆಳಿಗ್ಗೆ ಸಿಕ್ಕಿಬಿಡುತ್ತೆ ಕಣೋ. ನೋಡು, ನೀ ಚೆನ್ನಾಗಿರ್ತೀಯ, ಅವನು
ನಿನ್ನ ಹತ್ರ ಒಂದು ಕಿತ್ಕೊಂಡಿದ್ದಾನಲ್ವಾ, ಬೇರೆ ಎಲ್ಲ ಹೆಚ್ಚು ಕೊಡ್ತಾನೆ. ಈ ಸ್ಮೇಹ ಯಾವಾಗ ನಡೀತಾ ಗೊತ್ತಾ? ನಾವು ಭರವಸೆ ಇಟ್ಕೊಂಡಾಗ. ಎಲ್ಲ ಒಳ್ಳೇದಾಗುತ್ತೆ ಬಿಡು. ಚೆಲ್ವಣ್ಣ ಏನೋ? ಅಣ್ಣಂಗೆ ಯಾರು ಹೊಡೆದ್ಬಿಟ್ಟಿದ್ದಾರೆ. ಅಣ್ಣ ಇವತ್ತು ನೇತ್ರ ಮನೆಯವ್ರನ್ನ ಮೀಟ್ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋಗಿದ್ಲಣ್ಣ. ಯಾವನೇ ಅವನು? ಅಪ್ಪ, ಇವರು ಟೋನಿ ಅಂತ. ನಾವಿಬ್ರು ಜೊತೆಲಿ ಕೆಲಸ ಮಾಡ್ತಿರೋದು. ನಾನು ಇವ್ರನ್ನೇ ಮದ್ವೆ ಆಗ್ಬೇಕು ಅಂತಿದ್ದೀನಿ. ಯಾಕೆ ತಿಂದು ಚರ್ಬಿ ಜಾಸ್ತಿ ಆಯ್ತಾ ನಿಂಗೆ? ಯಾವನೋ ಕುಳ್ಳು ನನ್ ಮಗನ್ ಕರ್ಕೊಂಬಂದು ಇವನ್ನೇ ಮದುವೆ ಆಗೋದು ಅಂತ ಹೇಳ್ತಾ ಇದೀಯಾ? ನನಗ್ ಗೊತ್ತಿತ್ತರಿ ಈ ಯಾವ ಜೊತೆ ಚಕ್ ಅಂತ ಆಡ್ತಾಳೆ ಅಂತ. ಲೇ ಬಿಕ್ನಾಸಿ, ಇನ್ನೊಂದ್ಸರಿ ಕೆಲ್ಸ ಅಂತ ಅಂದ್ರೆ ಜೋರ್ ತಗೊಂಡು ಪೂಜೆ ಮಾಡ್ಬಿಡ್ತೀನಿ. ಪೂಜೆಗೊಂಡು ಮನೆ ಒಳಗಡೆ ನಡಿಯೇ ಬಾರೆ. ನೋಡಮಣಿ, ಈ ಯಾವನೋ ತರಬೇಸಿ ನನ್ ಮಗನ್ ಕರ್ಕೊಂಬಂದು ಇವನ್ನೇ ಮದುವೆ ಆಗೋದು ಅಂತ ನನ್ ಮುಂದೆ ಧೈರ್ಯವಾಗಿ ಹೇಳ್ತಾವಳಲ್ಲ, ಎಷ್ಟು ಪೊಗರಿರ್ಬೇಕು ಇವಳಿಗೆ. ನಡಿಯ ಒಳಗೆ ಸರ್ ನಡಿಯ ಒಳಗೆ ನಡಿಯ ಒಳಗೆ ಗೊತ್ತಾಯ್ತಲ್ವೇನೆ? ನಡಿಯ. ಹೆಡ್ಲೈಟ್ ಇಲ್ಲ, ನಂಬರ್ ಪ್ಲೇಟ್ ಇಲ್ಲ, ಚಾರ್ಸಿಲ್ ಮೊದಲೇ ಸ್ಟ್ರೆಂತ್ ಇಲ್ಲ. ನನ್ನ ತಂಗಿ ಬೇಕಾ ನಿನ್ಗೆ? ಮನೆಯಿಂದ ಹೊರಗಡೆ ಹೋದ್ರೆ ಸಾಯಂಕಾಲ ವಾಪಸ್ ಬರೋ ಗ್ಯಾರಂಟಿನೇ ಇಲ್ಲ. ಅಂಥದ್ರಲ್ಲಿ ಪ್ರೀತಿ ಪ್ರೇಮ್ ಕಹಾನಿ. ಅಪ್ಪಾಜಿ ಬಲ್ಮಗ್ಲಲ್ಲೇ ಇದ್ದಿದ್ಯಾ ಅಂತ ಕಾಣತ್ತೆ. ಮಣೆ ಇವತ್ತು ಯಾರಿಗೂ ಹೊಡೆಯೋ ಮೂಡಲಿಲ್ಲ. ಲೆಫ್ಟ್ ಸೈಡಲ್ಲೇ ಹೋಗಿ ಮನೆ ಸೇರ್ಕೊಬಿಡಮ್ಮ. ಸರ್, ನನಗೆ ಕಣ್ಣಿಲ್ದೇ ಇರ್ಬೋದು ಸರ್, ಆದ್ರೆ ಇಷ್ಟಪಟ್ಟವ್ರನ್ನ ಕಡೆವರೆಗೂ ಕಷ್ಟಪಟ್ಟು ಸಾಕೋ ಕೆಪಾಸಿಟಿ ನನಗಿದೆ ಸರ್. ಅಯ್ಯ ನನ್ನ ಹತ್ರ ರಂಗಿನ ಡೈಲಾಗ್ ಹೊಡಿತ್ಯಾ? ನೀನ್ ಬದುಕೋದೆ ಕಷ್ಟ ಲವ್ ಅಂತ. ಅಲ್ಲ, ಇವನೇನ್ ನೇತ್ರನ ಓಡಿಸ್ಕೊಂಡು ಹೋಗ್ತಿದ್ನ? ನಿಯತ್ತಾಗಿ ಮದುವೆ ಮಾಡ್ಕೊಡಿ ಅಂತ ಕೇಳಿದ್ದೆ ತಪ್ಪಾಗೋಯ್ತಾ? ಇವ್ರು ನಿಂಗೆ ಬಿಡಬಾರ್ದು ಕೃಷ್ಣ. ಮೊದಲು ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕು. ಬರ. 201 ಸರಸ್ವತಿಪುರಂ ಬೀಟು. 202 ಒಂದು ನಿಮಿಷ ರೀ. ಯಾರಾದ್ರಿ ಕಂಪ್ಲೇಂಟು? ಏನ್ರಿ ಕಂಪ್ಲೇಂಟ್ ಅದು? ಸರ್, ಅದು ನಾವು ಬೆಳಕು ಹಾಸ್ಟೆಲ್ ಇರೋದು. ಇವರು ನಮ್ಮ ವಾರ್ಡನ್ನು ಚೆಲ್ವಣ್ಣ ಅಂತ. ನಮಸ್ಕಾರ. ನಮಸ್ಕಾರ. ಇವನು ನನ್ನ ಫ್ರೆಂಡು ಟೋನಿ. ನಮಸ್ಕಾರ ಸರ್. ಸರ್, ಇವನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದಾನೆ. ಅವಳು ಅಷ್ಟೇ. ಇಬ್ರು ಒಂದೇ ಕಡೆ ಕೆಲಸ ಮಾಡೋದು. ಇಬ್ರು ಪ್ರೀತಿ ಮಾಡೋದನ್ನ ಅವ್ರ ಮನೆಯವ್ರಿಗೆ ಹೇಳಿ ಮದುವೆ ಮಾಡ್ಕೊಡಿ ಅಂತ ಕೇಳಿದ್ದಕ್ಕೆ ನೋಡಿ ಸರ್, ಹೊಡೆದಿರೋದು ನೋಡಿ ಸರ್, ಹೀಗೆ ಹೊಡಿತಾರ? ಈಗ ಹುಡುಗಿ ಕಂಡೀಷನ್ ಏನು? ಪಾಪ ಮನೇಲಿ ಕೂಡಾಕ್ಬಿಟ್ಟಿದ್ದಾರೆ ಸರ್. ಹುಡುಗಿರು ಕುರುಡಿನಾ ಅಥವಾ? ಇಲ್ಲ ಸರ್, ಅವಳಿಗೆ ಕಣ್ಣು ಕಾಣಿಸುತ್ತೆ. ಹೆಂಗೆ? ನಿಮ್ಮ ಲವ್ ತುಂಬಾ ಸ್ಟ್ರಾಂಗಾ? ಹೌದು ಸರ್, ನಾವಿಬ್ರು ತುಂಬಾ ಪ್ರೀತಿ ಮಾಡ್ತಾ ಇದ್ದೀವಿ. ಮತ್ತೆ ಹುಡುಗಿನ ತಗೊಂಡು ಮದುವೆ ಆಗತ್ತಾನೆ? ಸರ್, ಏನ್ ಹೇಳ್ತಿದ್ದೀರಾ ಸರ್? ಬರೀ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಈಗ ಹುಡುಗ ಮೇಜರು, ಹುಡುಗಿ ಮೇಜರ್ ತಾನೆ? ಹೌದು ಸರ್. ಮತ್ತಿನ್ನೇನ್ರಿ ಡೀಪ್ ಲವ್ ಅಂತೀರಿ? ಹೋಗಿ ಕರ್ಕೊಂಡು ಹೋಗ್ಬಿಟ್ಟು ಒಂದು ಒಳ್ಳೆ ಮುಹೂರ್ತ ನೋಡಿ ಮದುವೆ ಹೊಡ್ಕೊಂಬಿಡಿ. ರಿಜಿಸ್ಟರ್ ಆಫೀಸಲ್ಲಿ ಸೀಲು, ದೇವಸ್ಥಾನದಲ್ಲಿ ಡೋಲು. ಸರ್, ಹಾಗೆ ಮಾಡಿದ್ರೆ ಹುಡುಗಿ ಮನೆಯವರು ಸುಮ್ಮನೆ ಇರ್ತಾರ ಸರ್? ಅಟಿಸ್ಕೊಂಡ್ಬರ್ತಾರೆ, ಚೇಸ್ ಮಾಡ್ತಾರೆ. ಏನು ಮಾಡ್ತೀರಿ? ನಾವು ರವಿಚಂದ್ರನ್ ಫ್ಯಾನ್ ರೀ. ಪ್ರೇಮಿಗಳಿಗೆ ನಮ್ಮ ಇಲಾಖೆಯಿಂದ ತುಂಬ ಸಪೋರ್ಟು. ಸಿನಿಮಾಗಳೆಲ್ಲ ಹೇಳ್ತಾರಲ್ರಿ, ಸಿನಿಮಾ ಕೊನೆಗೆ ಪೊಲೀಸರು ಬರೋದು ಅಂತ. ಹಂಗೆ ಬರ್ತೀವಿ ರೀ. ಆಲ್ ದ ಬೆಸ್ಟ್. ತುಂಬ ಥ್ಯಾಂಕ್ಸ್ ಸರ್. ನಮಸ್ಕಾರ ಸರ್. ಬರೋ. ಥ್ಯಾಂಕ್ ಯು ಸರ್. ಬಿಡು. ಸೂಪರ್. ಏ ಮೂದೇವಿ, ಏನ್ ಮಹಾರಾಣಿ ತರ ಮಲಗಿದ್ಯಾ? ಎದ್ದು ಪಾತ್ರ ತೊಳೆಯೋಗೋ. ನಿನಗೆ ಹೇಳ್ತಾ ಇರೋದು. ಅಯ್ಯೋ, ಏ ಮೂದೇವಿ, ಏನು ಮಾಡ್ಕೊಂಡೆ? ಅಯ್ಯೋ ಅಯ್ಯೋ ಅಯ್ಯೋ! ಏನಮ್ಮ ಅದು? ತಗೊಂಬಂದು ಏನಾಯ್ತು? ದೊಡ್ಡ ರೋಗ ನಿಂಗೆ? ಮನೆ ಶೀಟ್ ಎಲ್ಲ ಎಲ್ರೋಗಂಗೆ ಬಡ್ಕಂತ ಇದ್ಯಾ? ಮೂದೇವಿ, ಮಗ ಈ ಸತ್ತಕೊಂಡು ಏನೋ ಮಾಡ್ಕೊಂಡ್ಬಿಟ್ಟದೆ. ಎತ್ಕೊಳ್ರ. ಏನ್ ಮಕ ನೋಡ್ತಾ ಇದ್ಯಾ? ಇಟ್ಕೊಳಮ್ಮ. ಅಯ್ಯೋ, ಎತ್ಕೊಳೆ.
ಅಲ್ಲೇ ಇದು ಆ ನನ್ ಮಕ್ಕಳದೇ ಪ್ಲಾನ್ ಕಾಣೋ. ತೆಗೆ ತೆಗೆ ಏಯ್, ಗಾಡಿ ತೆಗೆ. ಬೇಗ ಬೇಗ ಗಾಡಿ ತೆಗಿದಾಳೆ. ಏ ಡ್ರೈವರು ಒಂದ್ ನರ್ಸ್ ಕೂಡ ಇಟ್ಕೊಂಡಿಲ್ವಲ್ಲ, ಏನ್ ಗಾಡಿ ಇಟ್ಟಿದ್ಯೋ? ಲೇ ನನ್ ಮೇಲೆ ಕೈ ಮಾಡೋಷ್ಟು ಧೈರ್ಯ ಬಂತೇನೆ ನಿನ್ಗೆ? ನಿನ್ ಕೈ ಮರ್ದು ಕೈ ಕೊಡ್ಲಿಲ್ಲ ಅಂದ್ರೆ ನಾನ್ ನಮ್ಮ ಅಪ್ಪನ್ಗೆ ಹೊಡ್ತಾಳಲ್ಲ ಕಡೆ. ಹಾರ ಬದಲಾಯಿಸ್ಕೊಳ್ಳಿ. ಮಗಳ ಹಿಡ್ಕೊಳ. ಗಮ್ಮಂಗಿ ನನ್ನ ಮಗನೇ. ಹಾರ ಬದಲಾಯಿಸ್ಕೊಳ್ಳಿ. ಖುಷಿ ನೋಡು. ಅವಳು ನೀನು ಮತ್ತೆ ಕಣೋ ಕರ ತಗೊಂಡು ಎಸ ಫ್ರೀ ಅನ್ಕೊಂಡ. ಹ್ಯಾಪಿ ಮ್ಯಾರಿಡ್ ಲೈಫ್. ಮಾಡ್ಬಾರ್ದು ಕೆಲಸ ಮಾಡಿ ಪೊಲೀಸ್ ಸ್ಟೇಷನ್ ಬರ ಕರ್ಕೊಂಡ್ ಬಂದಿದ್ದೇನೆ. ಕೈ ಮಾಡ್ತೇನೆ ಅವರಂಗೆ ಮುಂದೆ ನೋಡಿ ನೋಡಿ ಕೊನೆಗೂ ಅವನ್ನ ಕಟ್ಕೊಂಡ್ಬಿಟ್ಲು. ಲೈ ಗೋಪಾಲ್ ನನ್ ಮಗನೇ, ನಮಗೆ ಮೋಸ ಮಾಡ್ತೀರಾ? ಒಬ್ಬೊಬ್ಬರನ್ನು ಸಿಗದ ಹಾಕ್ಬಿಡ್ತೀನಿ. ಬರ್ತಾರೆ. ಯಾರಿ ಅದು ಸ್ಟೇಷನ್ ಏನ್ರಿ ಏನ್ ನ್ಯೂಸೆನ್ಸ್ ಮಾಡ್ತಿದ್ದೀರಾ? ಏಯ್ ಹೋರಿ ಈಗಲೇ ನೋಡಮ್ಮ. ಏಯ್ ಸೈಡ್ ಕಳ್ಸೋ. ಒಬ್ಬೊಬ್ಬರಿಗೆ ಹೇಳ್ತಾ ಇದ್ದೀರಿ ಈಕೆ. ಬರೋ ಇಲ್ಲಿ. ತಾವೇನ ಈ ಆಟಕ್ಕೂ ನಾನು ಇಲ್ಲ ಸರ್. ಲಾಸ್ಟ್ ಟೈಮ್ ಲಾಳ ಕಡಿದು ಮುರ್ತೋಯ್ತಾ ಸರ್? ಫ್ಯಾಮಿಲಿ ಮ್ಯಾಟ್ರು. ಸೈಡ್ ಬನ್ನಿ ಸರ್, ಮಾತಾಡೋಣ. ಗಾಂಜಾ ಎಳ್ದು ಟಾಪ್ ಟು ಬೋಡ 3 ಹಂದಿ ಇದ್ದಾಗಿದ್ಯಾ? ನೋಡಿ ಎಲ್ಲ ಕಿವಿ ಅಗಲಿಸಿ ಕೇಳಿಸ್ಕೊಳ್ಳಿ. ಇವರಿಬ್ಬರು ಪರಸ್ಪರ ಪ್ರೀತಿಸಿ ಸಮಾಜಕ್ಕೆ ಒಂದು ಮಾದರಿ ಆಗ್ಬೇಕು ಅಂತ ಮದುವೆ ಆಗಿರೋದು. ಯಾರಾದ್ರೂ ಏನಾದ್ರೂ ತೊಂದರೆ ಕೊಡೋದು ಕಿರಿಕ್ ಮಾಡೋದು ಮಾಡ್ತು ಅಂತಂದ್ರೆ ಎಲ್ಲಾರನ್ನೂ ಕರ್ಕೊಂಡೋಗ್ಬಿಟ್ಟು ಏರೋಪ್ಲೇನ್ ಹಸ್ಕೊಡ್ತೀನಿ. ಲೇ ಮಣಿ ನಡಿಯೋ ಹೋಗೋಣ. ಇವಳು ಇನ್ನೊಂದ್ಸತಿ ನಮ್ಮನೆ ವಸ್ತುಲ್ ತುಳಿಲಿ ಕತ್ತರಿಸಾಕ್ಬಿಡ್ತೀನಿ. ಬನ್ನಿ ಹೋಗೋಣ. ಅದು ಏನಿಲ್ಲ ಬುದ್ಧಿ. ಆಚೆ ಕಳಿಸಿ ಹೋರಿ ಅಂತ. ನೋಡಿ ಇವ್ರುಗಳು ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಇವ್ರುಗಳ ಮುಂದೆ ನೀವು ರಾಜರಾಣಿ ತರ ಬದುಕು ತೋರಿಸ್ಬೇಕು. ಸರಿ ಸರ್. ಎಸ್ ಐ ಮೂರ್ತಿ ಆಶೀರ್ವಾದ ಮಾಡಿ ಸರ್. ಆಯ್ತು. ಒಳ್ಳೇದಾಲಿ. ನಮಸ್ಕಾರ ಸರ್. ಹೋಗ್ರಿ. ಹೇಳ್ರಿ. ಇನ್ನೇನಪ್ಪ ಹ್ಯಾಪಿ ಎಂಡಿಂಗ್ ಆಯ್ತಲ್ಲ? ಆಗ್ಲೇ ನಿಮ್ಮಿಬ್ಬರಿಗೂ ಮನೆ ಮಾಡಾಗಿದೆ. ಹನಿಮೂನ್ ಇಲ್ಲಿ ನೈಜೀರಿಯಾನ ಉಗಾಂಡ. ಸರಿ ನಡಿ. ಮೇಡಮ್ ಅವ್ರು ಇವತ್ತು ಯಾಕೋ ಡಲ್ ಆಗಿದ್ದಾರೆ? ಯಾಕೆ, ಏನಾಯ್ತು? ಏನೂ ಇಲ್ಲ. ನನ್ನ ಹತ್ರನೇ ಹೇಳಲ್ವಾ? ಕೃಷ್ಣ, ನಾಳೆ ಕಲಾಭವನದಲ್ಲಿ ಒಂದು ಅಪರೂಪದ ಮ್ಯೂಸಿಕ್ ಪ್ರೋಗ್ರಾಮ್ ಇದೆ. ನನ್ನ ಹತ್ರ 2 ಟಿಕೆಟ್ ಇದೆ. ನಾಳೆ ನೀವು ನನ್ನ ಜೊತೆ ಬರ್ತೀರಾ? ಬರೋದು ಬಿಡೋದು ಆಮೇಲೆ ಯೋಚನೆ ಮಾಡೋಣ. ಮೊದಲು ಮೇಡಮ್ ಅವ್ರ ಮೂಡ್ ಯಾಕೆ ಅಪ್ಸೆಟ್ ಆಗಿದೆ ಅದನ್ನು ಹೇಳಿ. ಅಯ್ಯೋ, ಅಂತದ್ ಏನೂ ಇಲ್ಲ. ನನ್ ಜೊತೆ ಮ್ಯೂಸಿಕ್ ಪ್ರೋಗ್ರಾಮ್ಗೆ ನಮ್ಮಪ್ಪನೂ ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಅಂತ 2 ಟಿಕೆಟ್ ಕೂಡ ತಗೊಂಡಿದ್ದೆ. ಬೆಳಿಗ್ಗೆ ನೋಡಿದ್ರೆ ನಂಗೇನೋ ಕೆಲ್ಸ ಇದೆ ಅಮ್ಮ, ಬರಕ್ಕಾಗಲ್ಲ ಅಂದ್ರು. ಅದಕ್ಕೆ. ಅಷ್ಟೇನಾ? ಸರಿ, ಬರ್ತೀನಿ ಬಿಡಿ. ಎಲ್ಲಿ ಪ್ರೋಗ್ರಾಮು? ಕಲಾಭವನ ಸ್ಟಾಪ್ ಹತ್ರ ಇಳ್ಕೊಂಡು ಸ್ಟ್ರೇಟ್ ಬನ್ನಿ. ಅಲ್ಲಿಂದ 60 ಹೆಜ್ಜೆ ಬಲಕ್ ಬಂದ್ರೆ ಅಲ್ಲೇ ಆಡಿಟೋರಿಯಂ. ಓ, ನೀವು ಹೆಜ್ಜೆಗಳ ಮೇಲೆ ದಾರಿ ಅಳಿತೀರಾ ಅನ್ನಿ? ಹೌದು, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ನಡೆಯೋದೇ ಅಲ್ವಾ ನಮ್ ಲೈಫು. ಎಕ್ಸ್ಕ್ಯೂಸ್ ಮಿ ಸರ್. ಹೇಳಿ ಸರ್. ಇಲ್ಲಿ ಕಲಾಭವನಕ್ಕೆ ಹೇಗೆ ಹೋಗೋದು? ಕಲಾಭವನಕ್ಕ ಹಿಂಗೆ ಮುಂದೆ ಹೋಗಿ ಬಲಕ್ಕೆ ತಗೊಂಡ್ರೆ ಅದೇ ಕಲಾಭವನ. ನಿಮ್ಮನ್ನ ಬಿಟ್ಬಿಟ್ಟು ಬರ್ಬೇಕಾ? ಪರವಾಗಿಲ್ಲ ಸರ್, ನಾನೇ ಹೋಗ್ತೀನಿ. ಆಯ್ತು. ಥ್ಯಾಂಕ್ ಯು.
ತುಳಸಿ ಕೃಷ್ಣ ನೀವ್ ಇವಾಗ ಬಂದ್ರಾ? ನಾನ್ ನಿಮ್ಗೋಸ್ಕರನೇ ಕಾಯ್ತಿದ್ದೆ. ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು ಅನ್ಸುತ್ತೆ, ಬನ್ನಿ ಹೋಗೋಣ. ಹಾ ನಡೀರಿ. ತುಳಸಿ ಅವರೇ ಬನ್ನಿ. ನಮ್ಮೆಲ್ಲರನ್ನು ಮನರಂಜಿಸಿದ ನಮ್ಮ ಕಲಾವಿದರಿಗೆ ಹೃದಯಪೂರ್ವಕ ವಂದನೆಗಳು. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ ದೊರೆ ಭಗವಾನ್ ರವರು ಬಂದು ನಮ್ಮ ಕಲಾವಿದರನ್ನ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ನನ್ನ ವಿನಮ್ರ ನಮಸ್ಕಾರಗಳು. ದೇವರು ಮನುಷ್ಯನಿಗೆ ಯಾವುದಾದ್ರೂ ಒಂದು ಅಂಗವನ್ನು ಕಿತ್ತುಕೊಂಡ್ರೆ ಮತ್ತೊಂದು ಅಂಗವನ್ನ ವೃದ್ಧಿಪಡಿಸ್ತಾನೆ. ಹಾಗೆ ಈ ಸಾಧಕರು ಕಣ್ಣಿಲ್ಲದೆ ಇಂಥ ಸಾಧನೆ ಮಾಡಿರ್ತಕ್ಕಂಥ ಇವರು ದೇವರು ಇವರು ಕಣ್ಣು ಕೊಟ್ಟಿದ್ರೆ ವಿಶ್ವವಿಖ್ಯಾತ ಆಗ್ತಾ ಇದ್ರು ಏನೋ. ನಾರಾಯಣ ನೇತ್ರಾಲಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ನೇತ್ರ ಬ್ಯಾಂಕ್ ಅನ್ನೋ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಅಲ್ಲಿ ಲಕ್ಷಾಂತರ ಜನರು ನೇತ್ರದಾನ ಮಾಡಿದ್ದಾರೆ. ಅವರಂತೆಯೇ ನಾವು ನೇತ್ರದಾನ ಮಾಡೋಣ, ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಜೈ ಕರ್ನಾಟಕ ಮಾತೆ, ಜೈ ಹಿಂದ್. ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಕೃಷ್ಣ. ಆಕ್ಚುಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು. ಅಯ್ಯೋ ಯಾಕೆ ತುಳಸಿ, ಏನಾಯ್ತು? ನನ್ನ ಬ್ಯಾಗ್ ಕಾಣಿಸ್ತಿಲ್ಲ, ಒಂದ್ಸಲ ಒಳಗಡೆ ಹೋಗಿ ನೋಡ್ಕೊಂಡ್ ಬರ್ತೀರಾ? ಅದರೊಳಗಡೆ ಇಂಪಾರ್ಟೆಂಟ್ ಏನಾದರೂ ಇತ್ತಾ? ಇಂಪಾರ್ಟೆಂಟ್ ಥಿಂಗ್ಸ್ ಏನೂ ಇಲ್ಲ, ಸ್ವಲ್ಪ ದುಡ್ಡಿತ್ತು ಅಷ್ಟೇ. ಅಷ್ಟೇನಾ? ಈ ದುಡ್ಡು ಇಟ್ಕೊಳ್ಳಿ. ಬೇಡ ಕೃಷ್ಣ. ತುಳಸಿ ಸುಮ್ಮನೆ ಇಟ್ಕೊಳ್ಳಿ, ಖರ್ಚಿಗೆ ಬೇಕಾಗತ್ತೆ. ನಾಳೆ ಸಿಕ್ಕ ಕೊಡಿವ್ರಂತೆ. ಥ್ಯಾಂಕ್ಸ್ ಕೃಷ್ಣ. ಆಟೋ, ಇವ್ರನ್ನ ಸ್ವಲ್ಪ ಹುಷಾರಾಗಿ ಕರ್ಕೊಂಡು ಹೋಗ್ಬಿಡಿ. ಸರಿ ಕೃಷ್ಣ, ನಾಳೆ ಸಿಗ್ತೀನಿ. ಓಕೆ, ಬಾಯ್. ಆಕಾಶವಾಣಿ ಸರ್ಕಲ್ ಹತ್ರ. ಏನ್ ಮಗಳೇ, ಯಾವುದೋ ಕನ್ಸಿನ ಲೋಕದಲ್ಲಿ ಇದ್ದಾಗಿದೆ. ಏನಿಲ್ಲಪ್ಪ. ಅರೆ, ಯಾಕಮ್ಮ ಆಫ್ ಮಾಡಿಬಿಟ್ಟೆ? ಬ್ಯೂಟಿಫುಲ್ ಮ್ಯೂಸಿಕ್ಕು. ಯಾವಾಗ ತಗೊಂಡೆ? ಕೃಷ್ಣ ಅವ್ರು ಕೊಟ್ಟಿದ್ದಪ್ಪ. ಏನಮ್ಮ,
ಈ ಅಪ್ಪನಿಗೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕಂತ ಅನ್ಸಿಲ್ವಾ? ಹಾಗೇನಿಲ್ಲಪ್ಪ, ನಾನೇ ಸ್ವಲ್ಪ ದಿನ ಕಳೀಲಿ, ಆಮೇಲೆ ಒಳ್ಳೆ ಸಮಯ ನೋಡ್ಕೊಂಡು ಮೀಟ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದೆ. ಆ ಸಮಯ ಬೇಗ ಬರಲಿ, ಒಂದು ಮೀಟಿಂಗ್ ಫಿಕ್ಸ್ ಮಾಡಮ್ಮ. ಸರಿಯಪ್ಪ. ತಗೊಳ್ಳಿ ಕೃಷ್ಣ, ನೀವು ಕೊಟ್ಟಿರೋ ದುಡ್ಡು. ಅಯ್ಯೋ, ಅದನ್ನ ವಾಪಸ್ ಬೇರೆ ಕೊಡ್ಬೇಕಾ? ಅದ್ರ ಬದಲು ಒಂದ್ ಪ್ಲೇಟ್ ಪಾನಿಪೂರಿ ಕೊಡಿಸಿದ್ರೆ ಆಗ್ತಿತ್ತು. ಹಾಗೆಲ್ಲ ಆಗಲ್ಲ, ತಗೊಂಡಿರೋ ದುಡ್ಡು ಹಾಗೆ ರಿಟರ್ನ್ ಮಾಡ್ಬೇಕು. ಬೇಕಾದ್ರೆ ನಿಮ್ಗೆ ಸಪರೇಟ್ ಆಗಿ ಪಾನಿಪುರಿ ಕೊಡಿಸ್ತೀನಿ, ತಗೊಳ್ಳಿ. ನೀವು ತುಂಬಾ ಸ್ವಾಭಿಮಾನಿ ಬಿಡಿ. ಹಾ ಕೃಷ್ಣ, ಮೊನ್ನೆ ನಿಮ್ ಬಗ್ಗೆ ನಮ್ ತಂದೆ ಹತ್ರ ಮಾತಾಡ್ತಿದ್ದೆ. ನಿಮ್ನೊಂದ್ಸಲ ಮೀಟ್ ಮಾಡಿಸ್ಬೇಕು ಅಂತ ಅಂದ್ರು. ಏನ್ ವಿಷಯ? ಏನಿಲ್ಲ, ಜನರಲ್ ಆಗಿ ಅವ್ರಿಗೆ ನೀವ್ ತುಂಬಾ ಒಳ್ಳೆಯವರು, ಹಾಗೆ ಹೀಗೆ ಅಂತ ಹೇಳಿದೀನಿ. ಅವ್ರಿಗೂ ಒಳ್ಳೆ ವ್ಯಕ್ತಿಗಳ ಸ್ನೇಹ ಸಂಪಾದನೆ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಸರಿ, ಸಂಡೇ ಫ್ರೀ ಇದ್ದೀರಾ? ಫ್ರೀ ಇದ್ದೀನಿ, ಆದ್ರೆ ಎಲ್ಲಿ ಸಿಗೋದು? ನಾನ್ ಇಳ್ಕೊಳ್ಳೋ ಸ್ಟಾಪ್ ಅಲ್ಲಿ ಒಂದ್ ಪಾರ್ಕ್ ಇದೆ, KP ಪಾರ್ಕ್ ಅಂತ. ಯಾರನ್ ಕೇಳಿದ್ರು ಹೇಳ್ತಾರೆ. ಶ್ಯೂರ್ ತುಳಸಿ, ಸಂಜೆ ಒಂದ್ 5 ಗಂಟೆಗೆ ಫ್ರೀ ಮಾಡ್ಕೊಂಡ್ರೆ ಓಕೆನಾ? ಓಕೆ. ಮಗಳೇ, ಅವರಿಗೆ KP ಪಾರ್ಕ್ ಅಂತ ಹೇಳಿದ್ಯಾ? ಹೂಪಾ, ಹೇಳಿದೀನಿ. ಇನ್ನೇನ್ ಬಂದ್ಬಿಡ್ತಾರೆ. ಹಲೋ, ಗುಡ್ ಈವ್ನಿಂಗ್ ಸರ್. ಹಲೋ ಹಲೋ ಸರ್. ಅಯ್ಯೋ, ಸಿಗ್ನಲ್ಲೇ ಇಲ್ವೇ? ಒಂದು ನಿಮಿಷ ಸರ್. ಸರ್, ಏನು ಕೇಳಿಸ್ತಾ ಇಲ್ಲ ಸರ್. ಸರ್, ಹಲೋ ಹಲೋ ಹಲೋ. ಇಳಿಯಪ್ಪ, ಇದೇ ಪಾರ್ಕು. ನೀನು ಬ್ಯಾಕ್ ಸೈಡ್ ತಿರ್ಕೊಂಡು 3 ಕಾಲಲ್ಲಿ ಒಳಗೋಗಿ ಕೂತಿರು, ನಾನು ಗಾಡಿ ಪಾರ್ಕ್ ಮಾಡಿ ಬಂದ್ಬಿಡ್ತೀನಿ. ಪೊಲೀಸ್ ಪೊಲೀಸ್. ಓ, ಇಲ್ಲಿದ್ದೀರಾ? ಹಾಯ್ ತುಳಸಿ ಅವರೇ, ತುಂಬಾ ಹೊತ್ತು ಕಾಯಿಸ್ಬಿಟ್ಟೆ ಅನ್ಸುತ್ತೆ, ಸಾರಿ. ಕೃಷ್ಣ, ಹಾಗೇನಿಲ್ಲ, ಬಂದೊಂದು 10 ನಿಮಿಷ ಆಗಿರ್ಬೇಕಷ್ಟೇ. ಅಪ್ಪನೂ ಇಲ್ಲೇ ಇದ್ರು, ಆಫೀಸಿಂದ ಕಾಲ್ ಬಂತು ಅಂತ ಇಲ್ಲೇ ಹೋಗಿರ್ಬೋದು. ಬನ್ನಿ ಕೂತ್ಕೊಳ್ಳಿ. ಬರಲಿ ಬಿಡಿ, ಪರವಾಗಿಲ್ಲ, ಕಾಯೋಣ. ಹೌ ವಾಸ್ ದ ಡೇ? ಸೂಪರ್. ಯಾವಾಗ್ಲೂ ಹ್ಯಾಪಿ ಅಂಡ್ ಎನರ್ಜೆಟಿಕ್ ಆಗಿರ್ತೀವಿ ಅಂತ ನಮ್ ರಾಶಿಲ್ ಹೇಳಿದ್ದಾರೆ, ಗೊತ್ತಾ? ಓ ಗುಡ್. ನಿಮ್ದು ತುಲಾರಾಶಿ ಅನ್ಸುತ್ತೆ. ಹೌದು, ಆಕ್ಚುಲಿ ತುಳಸಿ ಅನ್ನೋದು ನಮ್ಮ ಅಜ್ಜಿ ಹೆಸರು. ಮ್ಯಾಜಿಕ್ ಏನ್ ಗೊತ್ತಾ? ಏನು? ನಂದು ನಮ್ಮ ಅಜ್ಜಿದು ಸೇಮ್ ಟು ಸೇಮ್, ಒಂದೇ ರಾಶಿ ಒಂದೇ ನಕ್ಷತ್ರ. ಆ ಸೆಂಟಿಮೆಂಟ್ ಅಲ್ಲೇ ನನ್ಗೂ ಅವ್ರ ಹೆಸರಿಟ್ಬಿಟ್ರು. ತುಂಬಾ ಚೆನ್ನಾಗಿದೆ. ಇಂಜೆಕ್ಷನ್ ಕೊಟ್ಟಿದ್ದೀನಿ, ಮನೆಗೆ ಹೋಗಿ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಟೇಕ್ ಕೇರ್. ಸರ್, ನಾನು ಸ್ವಲ್ಪ ಅರ್ಜೆಂಟಾಗಿ KP ಪಾರ್ಕ್ ಹತ್ರ ಹೋಗ್ಬೇಕು. ಸರ್, ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಎಲ್ಲಿ ಹೋದ್ರಿ ಅವರು? ಅಯ್ಯೋ, ಅಪ್ಪ ಯಾವಾಗ್ಲೂ ಹೀಗೆ, ಆಫೀಸ್ ಕೆಲಸ, ಆಫೀಸ್ ಕಾಲ್ ಅಂದ್ರೆ ತಾವಿರೋ ಜಾಗನೇ ಮರ್ತ್ ಬಿಡ್ತಾರೆ. ಇರ್ಲಿ ಬಿಡಿ, ಅಪ್ಪ ಏನೋ ಅರ್ಜೆಂಟ್ ಕೆಲಸ ಅನ್ಸುತ್ತೆ, ಯಾಕೆ ಅವ್ರಿಗೆ ತೊಂದರೆ ಕೊಡೋದು? ಮಾತಾಡ್ತಾ ಮಾತಾಡ್ತಾ ಮನೆಗೇನಾದ್ರೂ ಹೋಗ್ಬಿಟ್ರಾ? ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಮೀಟ್ ಮಾಡೋಣ. ಟೈಮ್ ಆಯ್ತು, ನಾವು ಹೊರಡೋಣವಾ? ಬನ್ನಿ ಹೋಗೋಣ. ಬೇಜಾರ್ ಮಾಡ್ಕೋಬೇಡಿ, ನೆಕ್ಸ್ಟ್ ಟೈಮ್ ಅಪ್ಪನ ಮೀಟ್ ಮಾಡಿಸ್ತೀನಿ. ಪರವಾಗಿಲ್ಲ, ನಿಮ್ಮನ್ನು ಮೀಟ್ ಮಾಡಿದ್ನಲ್ಲ, ನನಗೆ ಅದೇ ಖುಷಿ. ಸರಿ, ಬಾಯ್. ಬಾಯ್, ಹುಷಾರಾಗಿ ಹೋಗಿ. ನಿಲ್ಸಪ್ಪ, ಬನ್ನಿ ಸರ್. ಥ್ಯಾಂಕ್ಸ್ ಅಪ್ಪ. ಮನೆಯವ್ರಿಗೆ ಬಿಡ್ತಾ ಇದ್ನಲ್ಲ. ಪರವಾಗಿಲ್ಲ. ಹಾಂ, ಸಾರ್ ದುಡ್ಡು. ಓ ಸಾರಿ. ಕೃಷ್ಣ, ಚೆಲುವಣ್ಣ ಎಲ್ಲೋಗಿದ್ರಿ? ನಿನ್ನ ಪ್ರೀತಿ ಬೆಸ್ಗೆ ಹಾಕಕ್ಕೆ ಹೋಗಿ ನನ್ನ ಹೊಸ್ಕಾಕ್ಬಿಡ್ತಿದ್ರಲ್ಲಿ. ಏನಾಯ್ತು ಚೆಲುವಣ್ಣ? ಹೇಳ್ತೀನಿ ಬಾ. ಯಾಕೋ ಅಷ್ಟೊಂದು ಕೋಪ? ಮತ್ ಎಲ್ಲಿ ಹೋಗ್ಬಿಟ್ಟಿದ್ರಿ? ಸಾರಿ ಮಗಳೇ, ಅದು ಬಾಸ್ ಫೋನ್ ಬಂತಲ್ಲ, ಪಾರ್ಕಿಂದ ಮಾತಾಡ್ತಾ ರೋಡು ಫುಟ್ಪಾತು ಏನು ಗೊತ್ತಾಗಲಿಲ್ಲ. ಅಷ್ಟೊತ್ತಿಗೆ ಯಾರೋ ಗೂಬೆ ಆಕಾಶ ನೋಡ್ಕೊಂಡು ಬಂದು ಒಂದು ಸಣ್ಣ ಆಕ್ಸಿಡೆಂಟ್ ಮಾಡ್ಬಿಟ್ಟು. ಆಕ್ಸಿಡೆಂಟಾ? ಹೇಗಾಯ್ತು? ಹಾಸ್ಪಿಟಲ್ಗೆ ಹೋಗಿ. ಗಾಬರಿ ಆಗ್ಬೇಡ, ಅಷ್ಟೊಂದು ಒಂದು ಸಣ್ಣ ಆಕ್ಸಿಡೆಂಟ್ ಅಷ್ಟೇ. ಇಲ್ಲಿ ಎಡಗೈಲಿ ಸ್ವಲ್ಪ ತರ್ಚ್ಕೊಂಡ್ಬಿಟ್ಟಿತ್ತು, ಅವರೇ ಕ್ಲಿನಿಕ್ ಕರ್ಕೊಂಡೋಗಿ ಒಂದು ಟೆಟ್ವ್ಯಾಕ್ ಹಾಕಿ ಕಳಿಸಿದ್ರು. ಬಿಟ್ಟಾಕು. ಕೃಷ್ಣ ಬಂದಿದ್ರಾ? ಸಿಕ್ಕಿದ್ರಾ? ಹೂಪಾ, ಬಂದಿದ್ರು. ನಿಮ್ಗೋಸ್ಕರ ಕಾದ್ವಿ.
ನೀವು ಬರ್ದೇ ಇರೋದ್ ನೋಡಿ ನೆಕ್ಸ್ಟ್ ಟೈಮ್ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟೋದ್ರು. ಸಾರಿ ಮಗಳೇ, ಏನೋ ಎಡವಟ್ ಮಾಡ್ಕೊಂಬಿಟ್ಟೆ. ಈ ನೆಕ್ಸ್ಟ್ ಟೈಮ್ ಮೀಟ್ ಮಾಡೋಣ. ಏನು ಮಾಡ್ತಾ ಇದ್ಯಾ? ಜೋರು ಕಾಫಿ ಕೊಡ್ತೀಯಾ? ತಲೆ ಸಿಡಿತಾ ಇದೆ. ಸರಿಯಪ್ಪ. ತಗೊಂಡ್ ಬಾ. ಏನಪ್ಪ ಕೃಷ್ಣ, ಮಧ್ಯರಾತ್ರಿಯಲ್ಲಿ ಕುಸ್ರಿ ಕೆಲಸ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ? ಚಲವಣ್ಣ, ನನಗೊಂದು ಕನಸು ಬಿತ್ತು. ನಿನಗೂ ಕನಸು ಬಿತ್ತಾ? ಓ, ಕಣ್ಣಿರೋರು ಕನಸು ಕಾಣೋದು ಕಣ್ಣು ಮುಚ್ಕೊಂಡಾಗ್ಲೇ. ಅಬ್ಬಬ್ಬಬ್ಬಬ್ಬ, ಎಷ್ಟೇ ಆದ್ರೂ ಕವಿಗಳಲ್ವೇ. ಏನಪ್ಪ ನಿನ್ನ ಕನಸಲ್ಲಿ ಅಂಥ ರತ್ನಗಿರಿ ರಹಸ್ಯ? ಇವತ್ತು ಕನಸಲ್ಲಿ ತುಳಸಿನ ನೋಡಿದೆ. ಮೊದ್ಲೊಂದ್ಸರಿ ಅಮ್ಮನ್ ನೋಡಿದ್ದೆ, ಈಗ ನನ್ನ ಹುಡುಗಿನ ನೋಡಿದೆ. ಎಷ್ಟು ಸುಂದರವಾಗಿದ್ದಾಳೆ ಗೊತ್ತಾ? ನಾನು ಹೇಗೆ ಕಲ್ಪನೆ ಮಾಡಿದ್ನೋ ಹಾಗೆ ಇದ್ದಾಳೆ. ನಾನು ಕನಸಲ್ಲ ಅವಳನ್ನ ಪ್ರಪೋಸ್ ಮಾಡಿದೆ. ಕೃಷ್ಣ, ಕನಸು ಒಂದೊಂದ್ಸರಿ ನನಸಾಗ್ಬಿಡುತ್ತಂತೆ ಕಣೋ. ಕನಸಲ್ಲಿ ಬಂದವಳು ಕನ್ಫರ್ಮ್ ಆಗಿ ಲೈಫಲ್ಲಿ ಬಂದೇ ಬರ್ತಾಳೆ. ನೀನು ಹೋಗಿ ಡೈರೆಕ್ಟಾಗಿ ಪ್ರಪೋಸ್ ಮಾಡು. ಲೋ ಕೃಷ್ಣ, ನೀನು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಲಗ್ನ ಪತ್ರಿಕೆ ತಂದು ಕೈ ಕೊಟ್ಬಿಟ್ಟು ಮದುವೆ ಬಾ ಅಂತ ಕರೀತಾಳೆ. ಲೇಟ್ ಮಾಡಬೇಡ, ಮೀಟ್ ಮಾಡಿದ ತಕ್ಷಣ ಪ್ರಪೋಸ್ ಮಾಡು. ಓಕೆ? ಸರಿ. ತಾವು ಕನಸನ್ನು ಕಂಟಿನ್ಯೂ ಮಾಡಿ. ಬರ್ತೀನಿ. ಗುಡ್ ನೈಟ್. ಗುಡ್ ನೈಟ್. ಮತ್ತೆ ಹೇಳಿ. ಭಾನುವಾರ ಸಂಜೆ ನಿಮ್ ತಂದೆ ಯಾಕೆ ಬರ್ಲಿಲ್ವಂತೆ? ಎನಿ ಪ್ರಾಬ್ಲಮ್? ಪ್ರಾಬ್ಲಮ್ ಏನೂ ಇಲ್ಲ. ಫೋನ್ ಸಿಗ್ನಲ್ ಸಿಗ್ಲಿಲ್ಲ ಅಂತ ಪಾರ್ಕ್ ಇಂದ ಆಚೆ ಹೋಗಿದ್ರು ಅಷ್ಟೇ. ಏನಾಯ್ತ್ರಿ? ಮತ್ತೆ ಕೈ ಕೊಡ್ತಾಪ. ಶೆಡ್ಗಳಿಗೆ ಹಾಕೋ ಬಸ್ನೆಲ್ಲ ತಂದು ನಮ್ಮನ್ನು ಸಾಯಿಸ್ತಾರೆ ಇಲ್ಲಿ. ಎಲ್ಲ ಇಳಿರಿ ಇಳಿರಿ, ಇನ್ನೊಂದು ಬಸ್ ಬರುತ್ತೆ, ಕಳಿಸ್ತೀನಿ. ಸರಿ, ಹೋಗೋಣ ಬನ್ನಿ. ನಂಗೆ ಹುಟ್ಟಿದಾಗಿಂದ ಒಂದು ಆಸೆ ಇದೆ. ನಾನು ಪೂರ್ತಿಯಾಗಿ ಮಳೆ ನೆನಿಬೇಕು, ನನ್ನ ಮೇಲೆ ಬೀಳೋ ಒಂದೊಂದು ಹನಿನೂ ಫೀಲ್ ಮಾಡಬೇಕು ಅಂತ. ಇವತ್ತು ನಿಮ್ಮ ಜೊತೆ ನೆನಿಬೇಕು ಅಂತ ಅನಿಸ್ತಾ ಇದೆ. ನನ್ನ ಜೊತೆ ಬರ್ತೀರಾ? ಮನದ ಮುಗಿಲಲ್ಲಿ ಮಳೆಯಾಗುವ ಸಮಯಕ್ಕೆ ನಿಮ್ಮೊಡನೆ ನೆನೆಯಲು ಹಿಂಜರಿಕೆ. ಬನ್ನಿ ಹೋಗೋಣ.
ಕೃಷ್ಣ ನಿಮ್ಗೊಂದ್ ಸೂಪರ್ ಕಾಫಿ ಕೊಡಿಸ್ತೀನಿ ಬನ್ನಿ. ನೀವ್ ಯಾವತ್ತೂ ಈ ತರ ಕಾಫಿ ಕುಡ್ದಿರ್ಬಾರ್ದು. ಹೌದಾ? ಹಾ ಬನ್ನಿ. ಓ ಬಾಮ್ಮ ತುಳಸಿ, ಬಾಳ ಅಪರೂಪ ಆಗ್ಬಿಟ್ಟಿದ್ಯಾ. ಅಪ್ಪ ಬಂದಿಲ್ವಾ? ಇಲ್ಲ. ಸರ್ ಯಾರು ಫ್ರೆಂಡಾ? ಹಾ ಫ್ರೆಂಡೇ. ಮಳೆಯಲ್ಲಿ ನೆನ್ಕೊಂಡ್ಬಿಟ್ಟಿದ್ರಾ? ಕೊಡ ಗಿಡ ಏನು ತರೋದಲ್ವಾ? ಸರಿ ಕುಂತೀರಿ, ಕಾಫಿ ತಗೊಂಡ್ಬಿಡ್ತೀನಿ. ಸರಿ. 3 ಟೇಬಲ್ 2 ಕಾಫಿ. ಲೈಬ್ರರಿಯಿಂದ ನಮ್ಗೊಂದು ಕವನ ಸಂಕಲನ ಬುಕ್ ಸಿಕ್ತು. ಮಲ್ಲಿಗೆ ಅನ್ನೋ ಹೆಸರಲ್ಲಿ ಒಬ್ಬ ಅಂಧ ಕವಿ ಬರ್ದಿರೋದು. ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಗೊತ್ತಾ? ನೀವ್ ಹೇಳೋ ಕವನ ಈ ಕವನ ಸೇಮ್ ಫೀಲ್ ಕೊಡುತ್ತೆ. ಒಂದೊಂದ್ಸಲ ಕನ್ಫ್ಯೂಸ್ ಆಗುತ್ತೆ, ಇದು ನೀವ್ ಬರ್ದಿರೋ ಕವನನ ಅಂತ. ಆದ್ರೆ ಇದು ಬ್ರೈಲ್. ಇದನ್ ಬರೆಯೋಕಾಗ್ಲಿ ಓದೋಕಾಗ್ಲಿ ನನ್ನಂತೋರಿಂದ ಮಾತ್ರ ಸಾಧ್ಯ. ಆ ಕವಿ ಕಣ್ಣಿಲ್ಲ ಅಂದ್ರೂ ಅವ್ರ ಕಲ್ಪನೆ ಎಷ್ಟು ಅದ್ಭುತವಾಗಿರುತ್ತೆ ಅಂದ್ರೆ ಅವ್ರು ಬರ್ದಿರೋ ಅಂತ ಒಂದ್ ಕವನ ಹೇಳ್ತೀನಿ ಕೇಳಿ. ಬೆಳಕೆಂಬ ಬೆರುಗಿನಲ್ಲಿ ಬದುಕೆಲ್ಲ ಬೆಳಗಾಗಲಿ. ಬೆಳಕಿನ ಮೇಲೆ ಎಷ್ಟು ಅದ್ಭುತ ಕಲ್ಪನೆ ನೋಡಿ. ತುಳಸಿ ಕಾಫಿ. ಸರ್ ಸರ್ ಕಾಫಿ. ನೀವೇನೇ ಹೇಳಿ ಕೃಷ್ಣ, ಕಣ್ಣಿಲ್ದೆ ಹುಟ್ಟಬಾರ್ದು. ಬದುಕೆಲ್ಲ ಬರೀ ಕತ್ಲೆ. ಆದ್ರೆ ಈ ವಿಷಯದಲ್ಲಿ ನಾನು ತುಂಬಾ ಲಕ್ಕಿ. ಕಣ್ಣಿನ ರೆಪ್ಪೆ ಕೇರ್ ಮಾಡೋಷ್ಟು ಪ್ರೀತಿ ಕೊಡೋ ನೀವ್ ಸಿಕ್ಕಿದ್ದೀರ. ನಿಮ್ ಕಣ್ಣಿಂದ ನನ್ ಮುಂದಿನ ಜೀವನದ ಬೆಳಕು ನೋಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಯಾಕೆ ಕೃಷ್ಣ ಸುಮ್ಮನೆ ಇದ್ದೀರಾ? ನಾನೇನಾದ್ರೂ ತಪ್ಪು ಮಾತಾಡೋಣ? ಕೃಷ್ಣ ಕೃಷ್ಣ, ಯಾರೋ ನಿಮ್ ಫ್ರೆಂಡ್ ಬಂದ್ರು ಅಂತ ಕಾಣಿಸುತ್ತೆ. ಬನ್ನಿ ಹೊರಡೋಣ. ಮತ್ತೆ ಸಿಗೋಣ. ಬನ್ನಿ ಮೇಡಮ್, ನಾನು ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ ಸರ್, ಇಲ್ಲಿಂದ ನಮ್ಮನೆಗೆ ಒಂದು 120 ಹೆಜ್ಜೆ ಅಷ್ಟೇ. ಬಾಯ್. ಸರಿ ಹೋಗೋಣ ಬಾ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ, ನಾನು ಮೈಸೂರಿಗೆ ಬಂದು ಇಷ್ಟು ವರ್ಷ ಆಯ್ತು, ಒಂದು ಹುಡುಗಿನೂ ಪಟಾಯಿಸಕ್ಕಾಗಿಲ್ಲ. ನೀನು ಹೆಂಗೋ ಪಟಾಯಿಸ್ಕೊಂಬಿಟ್ಟೆ? ಅದು ನಿಂಗೆ ಸರಿಯಾದ ಜೋಡಿನ? ಆ ಕಲೆನ ನಮಗೂ ಒಂದು ಸ್ವಲ್ಪ ಹೇಳ್ಕೊಡಿಪ್ಪ. ನೀನೇನೇ ಹೇಳು ಕೃಷ್ಣ, ಆ ಹುಡುಗಿ ತುಂಬ ಮುದ್ದಾಗಿದ್ದಾಳೆ.
ಅವಳ ಕಣ್ಣು ಎಷ್ಟು ಸುಂದರವಾಗಿದೆ ಗೊತ್ತಾ? ಆದರೆ ಆ ದೇವರು ಆ ಸುಂದರವಾದ ಕಣ್ಣಿಗೆ ದೃಷ್ಟಿನೇ ಕೊಟ್ಟಿಲ್ಲ. ಓಹೋ, ಆ ಹುಡುಗಿನ ಹೊಗಳ್ಬಿಟ್ಟೆ ಅಂತ ಫೀಲ್ ಆಗ್ಬೇಡಪ್ಪ. ನೀನು ಸುರಸುಂದರಾಂಗನೆ. ನಿಮ್ಮಿಬ್ಬರದು ಒಳ್ಳೆ ಜೋಡಿ ಕಣ. ಮುಂದಿನ ಸ್ಟಾಪೇ, ಅಲ್ಲಿಂದ ಒಂದ್ 4 ಹೆಜ್ಜೆ ಇದೆ. ಇಲ್ಲಿಂದ ನಮ್ಮನೆಗೆ ಒಂದ್ 120 ಹೆಜ್ಜೆ ಅಷ್ಟೇ. ನೀನು ಯಾಕೆ ಮಳೆಯಲ್ಲಿ ನೆನ್ಕೊಂಬರಕ್ಕೆ ಹೋದೆ? ಅಲ್ಲೇ ಎಲ್ಲರೂ ಶೆಲ್ಟ್ರಲ್ಲಿ ನಿಂತ್ಕೊಂಡು ಬರಬೇಕಾಗಿತ್ತು. ಅಪ್ಪ, ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ ಗೊತ್ತಾ? ಏನು ವಿಷಯ? ಕೃಷ್ಣ ಸಿಕ್ಕಿದ್ರಾ? ಹೂಪ ಸಿಕ್ಕಿದ್ರು. ನಮ್ ಜಯಣ್ಣ ಕಾಫಿ ಶಾಪ್ಗೆ ಕರ್ಕೊಂಡು ಹೋಗಿದ್ದೆ ಗೊತ್ತಾ? ಓಹೋ, ಈ ನಡುವೆ ಭಾಳ ಓಡಾಡ್ತಾ ಇದ್ದೀರಾ. ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟವ್ರು ಓಡಾಡೋಕ್ಕೆ? ಅಪ್ಪ ತಮಾಷೆ ಮಾಡಿದೆ ಮಗಳೇ. ನನ್ನ ಮಗಳೇನು ಅಂತ ನಂಗೆ ಗೊತ್ತಿಲ್ವಾ? ಹೌದು, ನೀನು ಇಷ್ಟಪಡ್ತಾ ಇರೋ ವಿಷಯ ಅವ್ರಿಗೆ ಹೇಳ್ದ್ಯಾ? ಇಂಡೈರೆಕ್ಟ್ ಆಗಿ ಹೇಳಿದ್ದೀನಿ, ಆದ್ರೆ ಅವ್ರೇನು ರಿಯಾಕ್ಟೇ ಮಾಡ್ಲಿಲ್ಲ. ಅಷ್ಟರಲ್ಲಿ ಯಾರೋ ಫ್ರೆಂಡ್ ಬಂದ್ರು ಅಂತ ಹೊರಟೋದ್ರು. ಮತ್ತೆ ಯಾವಾಗ ನನಗೆ ಮೀಟ್ ಮಾಡಿಸ್ತೀಯ ಅವ್ರನ್ನ? ಮೀಟ್ ಮಾಡಿಸ್ತೀನಿ. ಅವ್ರು ಯಾವಾಗ ಫ್ರೀ ಆಗಿರ್ತಾರೋ ಕೇಳ್ಕೊಂಡು ಹೇಳ್ತೀನಿ. ಸರಿಯಮ್ಮ, ಒಂದು ಕೆಲಸ ಮಾಡೋಣವಾ? ನೀವು ದಿನ ಬಸ್ಸಲ್ಲಿ ತಾನೇ ಮೀಟ್ ಮಾಡೋದು? ಆ ರೂಟಲ್ಲಿ ನಾಳೆ ನಂಗೆ ಸ್ವಲ್ಪ ಕೆಲಸ ಇದೆ. ನನ್ನ ಕೆಲಸ ಮುಗಿದ ತಕ್ಷಣ ನೀವಿರೋ ಬಸ್ಸೇ ನಾನು ಹತ್ಕೊಳ್ತೀನಿ. ಅಲ್ಲಿ ಗೋಕುಲಮಲ್ಲಿರೋ ನಳಪಾಕಲ್ ಕಾಫಿ ಕುಡಿತಾ ಮಾತಾಡೋಣ. ಓಕೆನಾ? ವಾವ್, ಸೋ ನೈಸ್ ಆಫ್ ಯು ಅಪ್ಪ. ಹಾಗೆ ಮಾಡೋಣ. ಯಾಕಪ್ಪ ಹತ್ತಲ್ವಾ? ಇಲ್ಲ ಸರ್, ನಾನು ಹೋಗಬೇಕಾಗಿರೋ ದಾರಿ ಇದಲ್ಲ. ಓ, ಥ್ಯಾಂಕ್ ಯು ವೆರಿ ಮಚ್. ಸರಿಯಪ್ಪ. ಏನು ಅಪ್ಪ ಬಂದ್ರಾ? ಕೃಷ್ಣ ಅವರೆಲ್ಲಮ್ಮ? ಅವರು ಇದೇ ಸ್ಟಾಪ್ ಅಲ್ಲಪ್ಪ ಹತ್ತೋದು. ಬಂದ್ರು ಅನ್ಸುತ್ತೆ ನೋಡಿ. ಇಲ್ವಲ್ಲ, ಎಲ್ಲಿ? ಒಂದು ನಿಮಿಷ, ನೀವು ಕೃಷ್ಣ? ಕೃಷ್ಣ ಅಲ್ಲ, ರಿಯಾಂಬೋ. ರಾಕೆಟ್ ರಿಯಾಂಬೋ. ಸಾರಿ, ಬೇರೆ ಯಾರೋ ಅಮ್ಮ. ತಲೆ ಮೇಲೆಲ್ಲ ಅಣಬೆ ಬೆಳೆಸ್ಕೊಂಡಿದ್ದಾನೆ. ಕೃಷ್ಣ ಇಲ್ಲಪ್ಪ. ಅಪ್ಪ, ಇವತ್ತು ಬಂದಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಬಸ್ ಮಿಸ್ ಮಾಡ್ಕೊಂಡಿರ್ಬೇಕು. ಅವ್ರು ಬರ್ತಾರೆ ಅಂತ ನಾ ತುಂಬಾ ಖುಷಿಯಾಗಿ ಬಂದಮ್ಮ. ಇರ್ಲಿ ಬಿಡು, ಇನ್ಯಾವಾಗ್ಲಾದ್ರೂ ಭೇಟಿ ಮಾಡಿದ್ರಾಯ್ತು. ಹೇಗೂ ಬಂದಿದ್ದೀವಿ, ಅಲ್ಲೊಂದು ಲೋಟ ಕಾಫಿ ಕುಡ್ಕೊಂಡು ಹೋಗೋಣವಾ? ಆಯ್ತಪ್ಪ. ಕೃಷ್ಣ, ಹೇಗಿದೆಯೋ? ಚೆನ್ನಾಗಿದ್ದೀನಿ. ಎಷ್ಟು ದಿನ ಆಯ್ತು ನೀ ಫೋನೇ ಮಾಡಿಲ್ಲ? ಹುಷಾರಾಗಿದೀಯಾ ತಾನೆ? ಹೂನಮ್ಮ, ಹುಷಾರಾಗಿದ್ದೀನಿ. ಮತ್ ಯಾಕೋ ಇಷ್ಟು ಸಪ್ಪಗೆ ಮಾತಾಡ್ತಿದೀಯಾ? ಏನೂ ಇಲ್ಲ ಅಂತ ಹೇಳದ್ನಲ್ಲಮ್ಮ. ಅಮ್ಮನ ಹತ್ರ ಹೇಳಕ್ಕಾಗಲ್ವಾ ನಿಂಗೆ? ಪದೇ ಪದೇ ಅದೇ ಪ್ರಶ್ನೆನೇ ಕೇಳಬಾರ್ದು. ಹೇಳ್ದೆ ತಾನೆ ಏನು ಇಲ್ಲ ಅಂತ. ಸರಿ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ನಿಂಗೆ ನಾಳೆ ಸಂಜೆ ಫೋನ್ ಮಾಡ್ತೀನಿ. ಹೋಗು, ಊಟ ಮಾಡಿ ನಿದ್ದೆ ಮಾಡು. ಅಲ್ಲ ಕೃಷ್ಣ, ಕೃಷ್ಣ, ಯಾಕೋ ಅಮ್ಮನ ಹತ್ರ ಅಷ್ಟೊಂದು ಕೋಪವಾಗಿ ಮಾತಾಡ್ತಾ ಇದ್ದೆ? ನಾನು 3-4 ದಿನದಿಂದ ಗಮನಿಸ್ತಾನೆ ಇದ್ದೀನಿ. ಏನೋ ಒಂಥರ ಇದೆಯಾ? ಏನಿಲ್ಲ ಚಲ್ವಣ್ಣ, ಯಾಕೋ ಮನಸ್ಸು ಸ್ವಲ್ಪ ಸರಿ ಇಲ್ಲ. ಅದೇ ಏನು ಅಂತ
ನಾನು ನಿನ್ನ ಸ್ವಂತ ತಮ್ಮ ಅನ್ಕೊಂಡಿದ್ದೀನಿ. ನೀನು ನನ್ನ ವಾರ್ಡನ್ ಅನ್ಕೋಬೇಡ. ಮನಸ್ಸು ಬಿಚ್ಚಿ ಮಾತಾಡೋ. ಸರಿ ಬಿಡಪ್ಪ, ನಿನಗೆ ಇಷ್ಟ ಇಲ್ಲ ಅಂದ್ರೆ ನಾನು ಹಿಂಸೆ ಮಾಡೋದಿಲ್ಲ. ಚೆಲ್ವಣ್ಣ, ಇಲ್ಲೇ ಇದ್ದೀನಿ. ಚೆಲ್ವಣ್ಣ, ಹಾಂ. ತುಳಸಿಗೇನಾಯ್ತು? ತುಳಸಿಗೂ ಕಣ್ ಕಾಣೋದಿಲ್ಲ. ಅವಳು ಕುರುಡಿ, ಅದಕ್ಕೆ ಅವಳಿಂದ ದೂರ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಕುರುಡಿ ಅಂತ ಹುಡುಗಿನ ದೂರ ಮಾಡ್ತಾ ಇದೀಯಾ? ಏನೋ ಮಾತಾಡ್ತಾ ಇದ್ದೀನಿ ನೀನು? ಇರೋದನ್ನೇ ಮಾತಾಡ್ತಾ ಇದ್ದೀನಿ ಚೆಲ್ವಣ್ಣ. ಲೈ, ನಿನ್ಗೇನು ತಲೆಗೆಲೆ ಕೆಟ್ಟಿದ್ಯಾ? ಎಷ್ಟೋ ಜನ ಕುರುಡು ಜೋಡಿಗಳು ಪ್ರಪಂಚದಲ್ಲಿ ಅನ್ಯೂನ್ಯವಾಗಿ ಬದುಕ್ತಾ ಇಲ್ವಾ? ಸಂತೋಷವಾಗಿ ಜೀವನ ಮಾಡ್ತಾ ಇಲ್ವೇನೋ? ತಾಯಿ ತನ್ನ ಒಡ್ಲಲ್ಲಿರೋ ಮಗುನ ಕಣ್ಣಿಂದ ನೋಡದೇ ಇರ್ಬೋದು, ಮನಸ್ಸಿಂದ ತುಂಬಾ ಪ್ರೀತಿಸ್ತಾಳೆ. ಅದು ಪ್ರೀತಿ. ಲವ್ ಇಸ್ ಬ್ಲೈಂಡ್ ಅಂತಾರೆ. ಪ್ರೀತಿ ಮಾಡೋರು ಕುರುಡಾಗಿದ್ರು ಪರವಾಗಿಲ್ಲ, ಅವ್ರ ಹೃದಯ ಕುರುಡಾಗಿರಬಾರ್ದು. ಹಾಸ್ಟೆಲ್ನಲ್ಲಿರೋ ಹುಡುಗರಲ್ಲೆಲ್ಲ ಇವನೊಬ್ಬನೇ ತುಂಬಾ ಮೆಚೂರ್ ಆಗಿ ಯೋಚನೆ ಮಾಡೋದು ಅನ್ಕೊಂಡಿದ್ದೆ. ನಿನ್ನಿಂದ ಈ ಉತ್ತರ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಚೆಲ್ವಣ್ಣ, ಯಾರು ಹೆಂಗಿದರೋ ಬಿಟ್ಟಿದರೋ ಅದು ನನಗೆ ಬೇಕಾಗಿಲ್ಲ. ನಾನು ಆದರ್ಶ ಪುರುಷ ಅನ್ಸ್ಕೊಳೋದು ನನಗೇನು ಬೇಕಾಗಿಲ್ಲ. ನನ್ನ ಜೀವನ ಹೆಂಗಿರ್ಬೇಕು ಅನ್ಕೊಂಡಿದ್ನೋ ಹಂಗಿರ್ಬೇಕು ಅಷ್ಟೇ. ಈ ವಿಷಯದಲ್ಲಿ ಪ್ರಪಂಚ ನನ್ನನ್ನು ಸ್ವಾರ್ಥಿ ಹೇಳಿ ಅನ್ಕೊಂಡ್ರು ಪರವಾಗಿಲ್ಲ. ನಾನಿರೋದೇ ಹಿಂಗೆ. ನನ್ನ ಜೀವನ, ನನ್ನ ಲೈಫು, ನನ್ನ ನಿರ್ಧಾರ. ಬೇರೆಯವ್ರಿಗೆ ಹಿಡಿಸ್ದೆ ಹೋದ್ರೆ ಐ ಡೋಂಟ್ ಕೇರ್. ನೋಡಿ ಚೆಲ್ವಣ್ಣ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ನನ್ನ ಮಾತಿಂದ ನಿಮ್ಗೇನಾದರೂ ಬೇಜಾರಾಗಿದ್ರೆ ಐ ಆಮ್ ಸಾರಿ. ನಮಸ್ಕಾರ ಮೇಡಮ್. ನಮಸ್ತೆ. ಇಲ್ಲಿ ಕೃಷ್ಣ ಅಂತ ಕೆಲಸ ಮಾಡ್ತಾರಲ್ಲ, ಅವ್ರನ್ನ ಸ್ವಲ್ಪ ನೋಡಬೇಕಾಗಿತ್ತು. 3-4 ದಿವಸದಿಂದ ಅವ್ರ ಕೆಲ್ಸಕ್ಕೆ ಬಂದಿಲ್ಲ, ಲೀವು ಹೇಳಿಲ್ಲ. ಲಕ್ಷ್ಮಣನ್ ಬರೋದಕ್ಕಾಗಿ ಊರ್ಮಿಳಾ 14 ವರ್ಷ ಕಾದು ಕುಳಿತಿದ್ಲಂತೆ. ಹಾಗೆ ನೀನು ನನಗಾಗಿ ಕಾದು ಕುಳಿತಿದ್ದ. ಶ್ರುತಿ, ಯಾಕೆ ಅಳ್ತಿದ್ಯಾ? ಈ ಸೀನ್ ಪವರೇ ಅಂತದು ಕಣೆ. ಇದನ್ನ ನೋಡ್ತಿದ್ರೆ ಎಂಥ ಕಲ್ ಮನ್ಸಿರೋರ್ಗೂ ಕೂಡ ಕಣ್ಣೀರು ಬಂದ್ಬಿಡತ್ತೆ. ತುಳಸಿ, ನೀನೊಂದ್ಸಲ ಪ್ರೀತಿ ಅಂದ್ರೆ ಏನು ಅಂತ ಕೇಳಿದ್ದೆ ಅಲ್ಲ, ಅದನ್ನ ಬರೀ ಮಾತಲ್ಲಿ ಹೇಳಿದ್ರೆ ಸಾಲದು. ಈ ಸಿನಿಮಾ ಆಡಿಯೋನ ಒಂದೇ ಒಂದ್ಸಲ ಕೇಳಿಸ್ಕೊ. ಸತ್ಯವಾದ ಪ್ರೀತಿ ಅಂದ್ರೆ ಏನು ಅಂತ ನಿನಗೆ ಅರ್ಥ ಆಗತ್ತೆ. ಹ್ಯಾಟ್ಸ್ ಆಫ್ ಟು ದ ಮೇಕರ್. ಈ ಭೂಮಿಲಿ ಒಂದೇ ಒಂದು ಕ್ಷಣನೂ ಬಿಟ್ಟಿರೋಕ್ಕಾಗದೇ ಇರೋಷ್ಟು ಪ್ರೀತಿಸೋ ಅಂತ ನಮ್ಮನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀವೋ ಅಂತ ಹೆದ್ರು ಅಂತ ಪ್ರೇಮಿ ಸಿಗೋದು ನಮ್ಮ ಅದೃಷ್ಟ ಕಣೆ. ಒಂದ್ ವೇಳೆ ಅಂತ ಪ್ರೇಮಿ ಸಿಕ್ಕರೆ ಆ ಪ್ರೀತಿನ ನಾವು ಯಾವತ್ತೂ ಕಳ್ಕೋಬಾರ್ದು. ಅಕಸ್ಮಾತ್ ಅಂತ ಸಿಚುಯೇಷನ್ ಕ್ರಿಯೇಟ್ ಆದ್ರೂ ಆ ಸಂದರ್ಭಕ್ಕೆ ಎದುರು ನಿಂತು ಹೋರಾಡಿ ಹೇಗಾದ್ರೂ ಮಾಡಿ ನಮ್ಮ ಪ್ರೀತಿನ ಉಳಿಸ್ಕೊಳ್ಳೇಬೇಕು. ಅದೇ ಕಣೆ ಗ್ರೇಟ್ ಲವ್. ಆಕಾಶವಾಣಿ.
ಯಾವನ ಎಕ್ಸ್ಟೆನ್ಷನ್. ನನಗೆ ಬರೋ ಕೋಪದಲ್ಲಿ ನಿನ್ಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಅಲ್ಲ, ಇಷ್ಟು ಸಿಟಿಲಿ ನೀನು ಒಬ್ಬಳೇ ಬಂದಿದ್ಯಲ್ಲ ಇಲ್ಲಿ. ಹಾಂ, ತಲೆಯಲ್ಲಿ ಬುದ್ಧಿ ಇದೆಯಾ ನಿನಗೆ? ನನಗೆ ಹೇಳಿದ್ರೆ ನಾನು ಕರ್ಕೊಂಬರ್ತಾ ಇರಲ್ವ ಇಲ್ಲಿಗೆ? ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರನ್ನ ಕೇಳೋದು? ಈಗಾಗಲೇ ನಾನು ಒಂದು ಜೀವ ಕಳ್ಕೊಂಡು ಒದ್ದಾಡ್ತಾ ಇದ್ದೀನಿ. ನಿನ್ನೂ ಕಳ್ಕೊಂಡ್ಬಿಟ್ರೆ ನಾನು ಹೇಗಮ್ಮ ಬದುಕಲಿ? ಇಷ್ಟು ಅರ್ಥ ಆಗಲ್ವ ನಿನಗೆ? ನೋಡು, ಇನ್ಮೇಲೆ ಹೀಗೆಲ್ಲ ಮಾಡಬೇಡ. ಅಪ್ಪ, ನನಗೆ ಕೃಷ್ಣ ಬೇಕಪ್ಪ. ನನಗವ್ರು ಬೇಕು. ಕೃಷ್ಣಪ್ಪ, ಯಾಕ ಒಬ್ಬನ ಕುಂತಿ? ನಾನು ಚಾಚಾ ನಿಮ್ಮ ಹಾಸ್ಟೆಲ್ಗೆ ಆಗಾಗ ಬಂದು ಹೋಗ್ತಿದ್ನಿಲ್ಲ. ಚಾಚಾ ಬನ್ನಿ. ಯಾಕ ಮೈಯಾಗ ಹುಷಾರಿಲ್ಲೇನು? ಹಾಗೇನಿಲ್ಲ, ಯಾಕೋ ಮನಸ್ಸು ಸ್ವಲ್ಪ ಸರಿ ಇಲ್ಲ ಅಷ್ಟೆ. ಬಹಳ ಬೇಸರ ಮಾಡ್ಕೊಂಡಂಗೆ ಕಾಣ್ತತಿ. ನಾ ಬರಲಿ? ಯಾಕೆ ಚಾಚಾ? ಕೂತ್ಕೊಳ್ಳಿ. ಕೃಷ್ಣಪ್ಪ, ನೀನು ನನ್ನ ಕೂಡ ಬಾ. ನಿನಗೆ ನಾನು ಪ್ರಪಂಚ ತೋರಿಸ್ತೀನಿ. ನನ್ನ ಪ್ರಪಂಚದೊಳಗೆ ನೀ ಕಾಲಿಟ್ಟಿ ಅಂತಂದ್ರೆ ನಿನ್ನ ನೋವೆಲ್ಲ ಮಾಯ ಆಗಿ ನಿರಮ್ಮಳಾಗಿರ್ತಿ. ಏನಂತಿ? ಇಲ್ಲ ಚಾಚಾ, ನೀವು ಹೋಗಿ, ಪರವಾಗಿಲ್ಲ. ನಿನ್ನೊಬ್ಬನ ಬಿಟ್ಟು ಹೋಗೋ ಮನಸ್ಸು ನನಗಿಲ್ಲಪ್ಪ. ನೀ ಬಾ, ನೀನು ಬಾ. ನಾ ಯಾಕೆ ಹಿಂಗೆ ಮಾಡಾಕತ್ತೇನಂತ ಹೇಳಿ ಮನಸ್ಸಿನಾಗ ಪ್ರಶ್ನೆ ಮೂಡಾಕತ್ತೈತಲ್ಲ. ನಾನು ಹುಬ್ಬಳ್ಳಿ ಕಡೆದವು. ಸುಮಾರು 25 ವರ್ಷದ ಹಿಂದೆ ಬರಗಾಲ ಅಂತ ಹೇಳಿ ಕೆಲಸ ಹುಡುಕೊಂಡು ಹೆಂಡತಿ ಮಗನ ಕರ್ಕೊಂಡು ಈ ಕಡೆ ಬಂದ ಮನುಷ್ಯನ. ಕೆಲಸ ಏನೋ ಸಿಕ್ತು, ತಲೆ ಮ್ಯಾಲ ಸೂರು ಆತು. ಉಪ್ಪು ಗಂಜಿನೋ ಕುಡ್ಕೊಂಡು ನೆಮ್ಮದಿಯಾಗಿ ಸಂಸಾರ ಮಾಡಾಕತ್ತಿದ್ನಿ.
ನನ್ನ ಪ್ರಪಂಚನ ನನ್ನ ಹೆಂಡತಿ ಮಗು, ಅವರೇ ನನಗೆ ಸರ್ವಸ್ವ. ಜೀವನ ಚಂದಂಗೆ ನಡೀತಿತ್ತು. ಗುಬ್ಬಿ ಗೂಡಿನಂಥ ಸಂಸಾರದ ಮ್ಯಾಗ ಅದು ಯಾವ ಕೆಟ್ಟ ಕಣ್ಣು ಬಿತ್ತೋ, ಒಂದಿನ ಮಗುನ ಎತ್ಕೊಂಡು ನಾನು ನನ್ನ ಹೆಂಡತಿ ಇದೇ ಟ್ರ್ಯಾಕ್ ದಾಟಿ ಬರ್ತಾ ಇದ್ದೀವಿ. ಒಂದು ಗೂಡ್ಸ್ ಟ್ರೇನು ಬರ್ರಂತ ಬಂದು ನಮ್ಮ ಮ್ಯಾಗ ಹಾದ ಬಿಡ್ತು. ನಮ್ಮ ಸಂಸಾರ ಛಿದ್ರವಾಗಿ ಹೋಗ್ಬಿಡ್ತು. ನನ್ನ ಹೆಂಡತಿ ಮಗು ವಿಲವಿಲ ಅಂತ ಒದ್ದಾಡಿ ಸತ್ತು ಹೋಗ್ಬಿಟ್ರು. ಈ ಹಿಂಸೆ ನನ್ನ ಶತ್ರುಗೂ ಬೇಡಪ್ಪ ಅನಿಸ್ಬಿಡ್ತು, ಶತ್ರುಗೂ ಬೇಡ. ಆದ ಕ್ಷಣದೊಳಗ ನಾನು ಪ್ರಾಣ ಬಿಡಬಾರ್ದು ಅನಿಸ್ಬಿಡ್ತು. ಪ್ರಜ್ಞೆ ತಪ್ಪು ಹೋಗ್ಬಿಡ್ತು. ಎಚ್ಚರಾದಾಗ ಹಾಸ್ಪಿಟ್ಲಿನೊಳಗೆ ಅಡ್ಮಿಟ್ ಆಗಿದ್ದೆ. ಈಗೇನು ನಾವು ಕುಂತೀವಲ್ಲ, ಇದ ಗುಡಿಸಲು ಜನ ನನ್ನ ಅಡ್ಮಿಟ್ ಮಾಡಿದ್ದು. ಎರಡೂ ಕಣ್ಣಂಗಿದ್ದ ಹೆಂಡತಿ ಮಗನ ಕಳ್ಕೊಂಡ ನಂತರ ಯಾವ ಪುರುಷಾರ್ಥಕ್ಕೆ ಬದುಕಿರಬೇಕು ಅಂತ ಬಹಳ ಯೋಚನೆ ಮಾಡೀನಿ. ಆದ್ರೆ ಈ ಮಂದಿ ತೋರಿಸಿದ ಪ್ರೀತಿ ಆರೈಕೆ ನನ್ನ ಜೀವನದಾಗ ಮತ್ತೆ ಬದುಕುವಂಗೆ ಮಾಡಿಬಿಡ್ತು. ಬದುಕಿನಾಗ ನಾವು ಬಯಸೋದು ಒಂದ, ಆಗೋದು ಒಂದ. ಆವತ್ತಿನಿಂದ ಈ ಕಾಯಕ ಶುರು ಹಚ್ಕೊಂಡ್ಬಿಟ್ನಿ. ಪುನರ್ಜನ್ಮ ಕೊಟ್ಟ ಮಂದಿ ಹಸಿವು ತೀರ್ಸೋದಕ್ಕಿಂತ ಬೇರೆ ಯಾವ ಭಾಗ್ಯ ಆಯ್ತು ಹೇಳ್ರಿ? ನಾವು ಕಳ್ಕೊಂಡು ಹೆಂಡತಿ ಮಗು ಖುಷಿನ ಈ ಕೇರಿ ಮಂದಿ ತಿನ್ನೋ ಒಂದೊಂದು ತುತ್ತಿನಾಗೂ ಹೆಂಡತಿ ಮಗ ಜೀವಂತವಾಗಿದ್ದಾರೇನೋ ಅಂತ ಭಾಸ ಆಗ್ತತಿ. ಬದುಕಿನ್ಯಾಗ ಪ್ರೀತಿ ಕಳ್ಕೊಂಡು ಮನಸ್ಸು ಘಾಸಿ ಮಾಡಿಕೊಂಡು ಕೊರಗ್ತಾ ನಮಗೆ ನಾವು ಹಾನಿ ಮಾಡ್ಕೊಂಡು ಕುಂಡ್ರದ್ರಾಗಿ ಏನು ಸಿಗ್ತೈತಿ ಹೇಳು? ಅದರ ಬದಲಾಗಿ ಮತ್ತೊಂದು ಕೆಲಸದಾಗ ಜೀವನ ಸಾಗಿಸ್ತಾ ನಾವು ಬದುಕಿ ಮತ್ತೊಬ್ಬರನ್ನು ಬದುಕಿಸಿ ನಾವು ಕಳ್ಕೊಂಡು ಪ್ರೀತಿನ ಅದೇ ಕೆಲಸದೊಳಗೆ ಕಾಣಕ್ಕೆ ಪ್ರಯತ್ನ ಮಾಡ್ತೀವಲ್ಲ, ಅದು ಬದುಕು, ಅದು ಬದುಕಿನ ಸಾರ್ಥಕತೆ. ನಿಮ್ಮನ್ನ ಯಾರೋ ಹುಡ್ಕೊಂಡ್ ಬಂದಿದ್ದಾರೆ, ಕಳಿಸಿ. ಹೋಗಿ. ಕೃಷ್ಣ, ಓ ತುಳಸಿ ಮೇಡಮ್, ಏನು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀರಾ? ಯಾರನ್ನಾದ್ರೂ ಮೀಟ್ ಮಾಡ್ಬೇಕಾಗಿತ್ತಾ? ನಿಮ್ಮನ್ ಮೀಟ್ ಮಾಡೋಕೆ ಬಂದೆ. ನನ್ನ ಹೇಳಿ, ಏನಾಗಬೇಕಾಗಿತ್ತು? ಯಾಕೆ ನನ್ನ ಅವಾಯ್ಡ್ ಮಾಡ್ತಿದ್ದೀರಾ ಕೃಷ್ಣ? ಅವಾಯ್ಡಾ? ಹಾಗೇನಿಲ್ವಲ್ಲ. ಒಂದು ವಾರ ಆಯ್ತು ನಿಮ್ಮನ್ ಮೀಟ್ ಮಾಡಿ. ಬಸ್ಸಲ್ಲಿ ನಿಮ್ಗೋಸ್ಕರ ಅದ್ ಎಷ್ಟು ಕಾದಿದ್ದೀನೋ. ನಿಮ್ಮನ್ನ ಹುಡ್ಕೊಂಡು ಹುಚ್ಚಿ ತರ ಅಲ್ದಾಡಿದೀನಿ ಗೊತ್ತಾ? ಅಲ್ರಿ, ನಾನು ಯಾವೂರು ದೊಡ್ಡ ಮನುಷ್ಯ ಅಂತ ನೀವು ನನ್ನ ಹುಡುಕ್ತಾ ಇದ್ರಿ. ಈಗ ನಂಗೊಂದು ವಿಷಯ ಕ್ಲಿಯರ್ ಮಾಡಿ. ನಾನು ನನ್ನ ಪರ್ಸ್ನಲ್ ಲೈಫ್ನಲ್ಲಿ ಬ್ಯುಸಿ ಆದರೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತ ನೀವ್ಯಾಕೆ ಅನ್ಕೊಂಡ್ರಿ? ನೀವು ಹೀಗೆ ಹುಚ್ಚುಚ್ಚಾಗಿ ಓಡಾಡ್ಕೊಂಡು ನನ್ನನ್ನು ಹುಡುಕೋ ಅವಶ್ಯಕತೆ ಆದರೂ ಇತ್ತಾ? ಏನೋ ನನ್ನ ಬಸ್ ಟೈಮ್ಗೆ ನೀವು ಸಿಗ್ತಾ ಇದ್ರಿ. ಹೀಗೆ ಟೈಮ್ ಪಾಸ್ ಆಗಲಿ ಅಂತ ನಿಮ್ಮ ಜೊತೆ ಜಸ್ಟ್ ಫ್ರೆಂಡ್ಶಿಪ್ ಮಾಡ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ. ಅದೇ ಫ್ರೆಂಡ್ಶಿಪ್ನಲ್ಲೇ ಪಾನಿಪುರಿ, ಕಾಫಿ ಶಾಪು ಅಂತ ಓಡಾಡ್ಬೋದಷ್ಟೇ. ಅದನ್ನೇ ನೀವು ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ತಲೆ ಕೆಡಿಸ್ಕೊಂಡ್ರೆ ನಾನು ಜವಾಬ್ದಾರನಲ್ಲ. ಏನು ಜಸ್ಟ್ ಫ್ರೆಂಡ್ ತರನಾ? ಹಾಗಾದ್ರೆ ನೀವ್ ನನ್ ಜೊತೆ ಓಡಾಡಿದ್ದು, ಮಾತಾಡಿದ್ದು, ನಿಮ್ ಭಾವನೆಗಳನ್ನ ಹಂಚ್ಕೊಂಡಿದ್ದು ಪ್ರೀತಿ ಅಲ್ವಾ? ಪ್ರೀತಿನಾ? ಅಲ್ರಿ, ನಿಮ್ದೊಳ್ಳೆ ತಮಾಷೆ ಆಯ್ತು. ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಅಂತ ಯಾವತ್ತು ಹೇಳಿದ್ದೆ? ನೋಡಿ, ಈ ಪ್ರೀತಿ ಪ್ರೇಮ ಎಲ್ಲ ನಿಮ್ ಭ್ರಮೆ ಅಷ್ಟೇ, ಗೊತ್ತಾಯ್ತಾ? ತುಳಸಿ ಮೇಡಮ್, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ಇಲ್ಲಿಂದ ನೀವು ಹೊರಟೋದ್ರೆ ನನಗೆ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ. ನಮ್ಮ ಆಫೀಸರ್ ಬಂದರೆ ನಂಗೆ ತುಂಬ ತೊಂದರೆ ಆಗುತ್ತೆ. ಸೊ ನೀವು ಇಲ್ಲಿಂದ ಹೊರಡ್ಬೋದಾ?
ಸರ್, ನೀವೊಂದು ಸರಿ ಡೆಲ್ಲಿಲಿ ವೇಕೆನ್ಸಿ ಇದೆ ಅಂತ ಹೇಳಿದ್ರಿ. ಹೌದು. ನಾನೀಗ ಅಲ್ಲಿ ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀನಿ. ಯಾಕೆ ಕೃಷ್ಣ ಇದ್ದಕ್ಕಿದ್ದಾಗೆ? ಲೈಫಲ್ಲಿ ಚೇಂಜ್ ಬೇಕು ಅನ್ನಿಸ್ತಾ ಇದೆ. ಸರಿ, ನಾ ಇಮಿಡಿಯೇಟಾಗಿ ಮೇಲ್ ಮಾಡಿ ಎಲ್ಲ ಅರೇಂಜ್ ಮಾಡ್ತೀನಿ. ತುಂಬ ಥ್ಯಾಂಕ್ಸ್ ಸರ್. ಟೇಕ್ ಕೇರ್. ತುಳಸಿ, ಏನು ಇದು? ಯಾಕೋ ಎಷ್ಟು ಅಂತ ಅಳ್ತೀಯ? ನೋಡು ಮಗಳೇ, ನಾವು ಯಾರನ್ನಾದರೂ ಪ್ರೀತಿಸಿದ್ರೆ ಅವರು ನಮ್ಮನ್ನು ಅಷ್ಟೇ ಪ್ರೀತಿಸ್ಬೇಕು. ಆಗಲೇ ಬದುಕು ಬೃಂದಾವನ ಆಗೋದು. ಅವ್ರಗಳ ಮನಸ್ಸಲ್ಲಿ ಆ ಪ್ರೀತಿ ಭಾವನೆ ಇಲ್ಲದೆ ಇದ್ದರೆ ಯಾರೇನು ಮಾಡೋಕ್ಕಾಗತ್ತೆ ಹೇಳು? ಅಳಬೇಡ, ಸಮಾಧಾನ ಮಾಡ್ಕೋ. ನೋಡು, ನೀನು ಈ ಥರ ಅಳ್ತಾ ಇದ್ರೆ ನಿಮ್ಮಪ್ಪ ನಾನು ಅಳ್ಬೇಕಾಗತ್ತೆ. ಅಪ್ಪ, ನೀವ್ ಅಳ್ಬಾರ್ದಪ್ಪ. ಮೈ ಡ್ಯಾಡಿ ಇಸ್ ಸ್ಟ್ರಾಂಗ್. ಎಸ್ ಕಣೋ, ಯುವರ್ ಡ್ಯಾಡಿ ಇಸ್ ಸ್ಟ್ರಾಂಗ್. ನೀನು ನನ್ನ ಮಗಳು ಅಂದ್ರೆ ನೀನು ಸ್ಟ್ರಾಂಗ್ ಅಂದಮೇಲೆ ಅಳ್ಬಾರ್ದಲ್ವಾ? ಸಮಾಧಾನ ಮಾಡ್ಕೊ. ಎಷ್ಟು ಅಂತ ಸಮಾಧಾನ ಮಾಡ್ತೀರಾ ಅಪ್ಪ? ನನ್ನಂತವಳಿಗೆ ಈ ಭೂಮಿ ಮೇಲೆ ಸಿಗೋದೊಂದೇ, ಅದು ಅನುಕಂಪ. ಆದ್ರೆ ನಾನು ಅದನ್ನೇ ಪ್ರೀತಿ ಅಂತ ಅನ್ಕೊಂಡು ಹಾರಾಡ್ತಿದ್ದೆ. ಎಷ್ಟು ದಡ್ಡಿ ಅಪ್ಪ ನಾನು. ಛೇ, ಹಾಗ್ಯಾಕೆ ಅನ್ಕೋತೀಯ? ಪರಿಸ್ಥಿತಿ, ಈ ಪರಿಸ್ಥಿತಿ ಇದೆಯಲ್ಲ, ಅದು ಎಂಥ ಬುದ್ಧಿವಂತರನ್ನು ಕೂಡ ದಡ್ರನ್ನಾಗಿ ಮಾಡ್ಬಿಡುತ್ತೆ, ಎಂಥ ದಡ್ರನ್ ಕೂಡ ಬುದ್ಧಿವಂತರನ್ನಾಗಿ ಮಾಡ್ಬಿಡುತ್ತೆ. ಅಪ್ಪ, ನಾನು ಇನ್ಮೇಲಿಂದ ಕೆಲ್ಸಕ್ಕೆ ಹೋಗಲ್ಲ. ನಂಗೊಂದು ಹೆಲ್ಪ್ ಮಾಡ್ತೀರಾ ಅಪ್ಪ? ಹೇಳಿ ಮಗಳೇ. ನನ್ನ ಅಜ್ಜಿ ಮನೆ ಕರ್ಕೊಂಡು ಹೋಗಿ ಬಿಟ್ಬಿಡಿ. ಸ್ವಲ್ಪ ದಿನ ಅಲ್ಲೇ ಇರ್ತೀನಿ. ನೀನು ಖುಷಿಯಾಗಿರೋದಾದ್ರೆ ಹಾಗೆ ಮಾಡ್ತೀನಿ ಕಣೋ. ಬೆಳಿಗ್ಗೆನೆ ಹೋಗೋಣ. ಚೀರ. ಎಲ್ಲೋ ಒಂದು ಕಡೆ ನೀನು ತಪ್ಪು ಮಾಡ್ತಾ ಇದೆಯಾ ಅನ್ನಿಸ್ತಾ ಇಲ್ವಾ ನಿನಗೆ? ಫ್ರೆಂಡ್ಸ್, ನೀವೆಲ್ಲ ನನ್ನ ಮೇಲೆ ತೋರಿಸಿರೋ ಪ್ರೀತಿನ ನಾನು ಯಾವತ್ತೂ ಮರೆಯೋದಿಲ್ಲ. ಎಲ್ಲೇ ಹೋದರೂ ನಿಮ್ಮಂಥ ಒಳ್ಳೆ ಸ್ನೇಹಿತರಿದ್ರು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ರಿಯಲಿ ಐ ಮಿಸ್ ಯು ಆಲ್. ತುಂಬಾ ತಮಾಷೆಯಾಗಿದೆ. ಪ್ರೀತಿಸಿದ ಹುಡುಗಿ ಕುರುಡಿ ಅಂತ ಗೊತ್ತಾದ್ಮೇಲೆ ಮೋಸ ಮಾಡಿ ಊರ್ ಬಿಟ್ಟು ಹೋಗ್ತಿರೋ ನೀನು ನಮ್ ಎಲ್ರಿಗೂ ಮಿಸ್ ಯು ಆಲ್ ಅಂತ ಹೇಳೋದ್ರಲ್ಲಿ ಏನು ಅರ್ಥ ಇಲ್ಲ. ನಿನ್ ಮಾತು, ನಿನ್ ಕವನ, ನಿನ್ ಆಲೋಚನೆಗಳನ್ನೆಲ್ಲ ಕೇಳಿ ನೀನ್ ತುಂಬಾ ವ್ಯಾಲ್ಯುಬಲ್ ಪರ್ಸನ್ ಅಂತ ಅನ್ಕೊಂಡಿದ್ದೆ, ಹೃದಯವಂತ ಅಂತ ಅನ್ಕೊಂಡಿದ್ದೆ. ಬಟ್ ಇವಾಗ ಅದೆಲ್ಲ ಸುಳ್ಳು ಅಂತ ಅನಿಸ್ತಾ ಇದೆ. ಯು ಆರ್ ನಾಟ್ ವರ್ತ್ ಇಟ್. ನೇತ್ರ, ಸುಮ್ಮನೆ ಇರಿ ನೀವು. ಅಷ್ಟೆಲ್ಲ ರಿಸ್ಕ್ ತಗೊಂಡು ಮುಂದೆ ನಿಂತು ನಮ್ಮ ಮದ್ವೆ ಮಾಡಿಸಿದವರು ಅವ್ರು ಪ್ರೀತಿಸೋ ಹುಡುಗಿಗೆ ಕಣ್ ಕಾಣಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಊರ್ ಬಿಟ್ಟು ಹೋಗ್ತಿದ್ದಾರೆ ಅಂದ್ರೆ ನನ್ನ ಕೈಲಿ ನಂಬಕ್ಕಾಗ್ತಿಲ್ಲ. ಇವ್ರ ಸಪೋರ್ಟ್ ತಗೊಂಡು ನಾವು ಮದ್ವೆ ಆದ್ವಲ್ಲ, ಶೇಮ್ ಅನಿಸ್ತಿದೆ. ಅಣ್ಣ, ನಾನು ನಿನ್ ತಂಗಿ ಕಣೋ. ನಮ್ ಫಸ್ಟ್ ಮೀಟಲ್ಲಿ ನೀ ನಂಗೆ ತಂಗಿ ಸ್ಥಾನ ಕೊಟ್ಟೆ. ನೀನನ್ನು ತಡೆದು ಕೇಳೋ ಎಲ್ಲಾ ಹಕ್ಕುಗಳು ನೀ ನನಗೆ ಕೊಟ್ಟಿದೀಯಾ. ಹೇಳೋ,
ಹೇಳೋ ಪರವಾಗಿಲ್ಲ, ಪ್ಲೀಸ್ ಹೇಳೋ. Your attention please. Train number 1, 3, 2, 7, Delhi Express will arrive at platform number. ಓ ಏನ್ ಮೇಡಮ್ ಚೆನ್ನಾಗಿದ್ದೀರಾ? ಇದೇನಾ ನಿಮ್ಮನೆ? ಇವ್ರು ಗೊತ್ತಾ ನಿಮ್ಗೆ? ಹಾ ಮೇಡಮ್, ನಾನು ಗೋವಿಂದು, ಕಾಫಿ ಶಾಪು ಕೃಷ್ಣನ್ ಫ್ರೆಂಡು. ಮರ್ತ್ಬಿಟ್ರಾ? ಚೆನ್ನಾಗಿದ್ದೀರಾ? ಹಾ. ಕೃಷ್ಣ ಅವ್ರು ನಿಮ್ಗೆ ಗೊತ್ತಾ? ಇದೇನ್ ಸರ್ ಹಿಂಗ್ ಕೇಳ್ತೀರಾ? ನಾನು ಅವನು ಚಡ್ಡಿ ದೋಸ್ತಗಳು. ಅವ್ರಿಗೆ ಎಲ್ಲಿದ್ದಾರೆ ಅಂತ ಗೊತ್ತಾ? ಗೊತ್ತು, ಬೆಳಕು ಹಾಸ್ಟೆಲ್. ಬೆಳಕು ಹಾಸ್ಟೆಲ್? ಅಲ್ಲೇನ್ ಮಾಡ್ತಾರೆ? ಊರ್ ಬಿಟ್ಟು ಬಂದಿರೋ ಕುರುಡ್ರು ಬೆಳಕು ಹಾಸ್ಟೆಲ್ ಇಲ್ದೆ ಇನ್ನೇನು ಲಲಿತ್ ಮಹಲ್ ಪ್ಯಾಲೇಸ್ ಇರ್ತಾರೆ. ಏನು ಕೃಷ್ಣಂಗೂ ಕಣ್ಣಿಲ್ವಾ? ಹೌದು ಮೇಡಮ್, ನೀವು ಅವನಿಗಷ್ಟು ಕ್ಲೋಸು, ನಿಮ್ಗೆ ಗೊತ್ತೇ ಇಲ್ವಾ? ಗೋವಿಂದಣ್ಣ, ಅರ್ಜೆಂಟಾಗಿ ನಾನು ಕೃಷ್ಣ ನೋಡ್ಬೇಕು, ದಯವಿಟ್ಟು ಅವ್ರು ಎಲ್ಲಿದ್ದಾರೋ ಕರ್ಕೊಂಡು ಹೋಗಿ. ಯಾಕೆ ಮೇಡಮ್, ಏನಾಯ್ತು? ಅದೆಲ್ಲ ಆಮೇಲೆ ಹೇಳ್ತೀನಿ, ಪ್ಲೀಸ್ ಅವ್ರ ಹತ್ರ ಕರ್ಕೊಂಡು ಹೋಗಿ. ನನ್ನ ತುಳಸಿಯಿಂದ ದೂರ ಆಗ್ತಾ ಇರೋದು ಅವಳಿಗೆ ಕಣ್ಣಿಲ್ಲ ಅಂತಲ್ಲ, ನನಗೆ ಕಣ್ಣಿಲ್ಲ ಅಂತ. ಅವಳಿಗೆ ನಾನು ಕುರುಡ ಅನ್ನೋದು ಇನ್ನೂ ಗೊತ್ತಿಲ್ಲ. ನಾನು ಹೇಗೆ ಒಬ್ಬ ಕಣ್ಣಿರೋ ಹುಡುಗಿನ ಮದುವೆಯಾಗಿ ಈ ಪ್ರಪಂಚ ನೋಡಬೇಕು ಅನ್ಕೊಂಡಿದ್ನೋ, ಅವಳು ಹಾಗೆ ಕಣ್ಣಿರೋ ಒಬ್ಬ ಹುಡುಗನ್ನ ಸಂಗಾತಿ ಮಾಡಿಕೊಂಡು ಅವಳು ಬಾಳಲ್ಲಿ ಬೆಳಕು ನೋಡಬೇಕು ಅನ್ಕೊಂಡಿದ್ದಾಳೆ. ನಾನು ಕುರುಡ ಅಂತ ಗೊತ್ತಾದ್ರೆ ಅವಳೆಷ್ಟು ನೊಂದ್ಕೊಳ್ಳಲ್ಲ. ಪ್ರತಿಯೊಂದು ಮಾತನ್ನು ಮುದ್ದಾಗಿ ಪ್ರೀತಿಯಿಂದ ಆಡೋ ಹುಡುಗಿ, ಅಂತ ಹುಡುಗಿ ಪಡಿಬೇಕು ಅಂದ್ರೆ ಹುಡುಗರು ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು. ಮುಖದಿಂದ, ಕಣ್ಣಿಂದ, ನಗುವಿಂದ ಪ್ರೀತಿ ಹುಟ್ಟಿದ್ರೆ ನನಗೆ ಮನಸ್ಸಿಂದ ಹುಟ್ಟಿತು. ಅದಕ್ಕೆ ಆ ವಿಧಿಗೂ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಅವಳ ಕನಸನ್ನು ಮೀರಿ ನನ್ನಂತ ಕುರುಡನ ಜೊತೆ ಕೊನೆವರೆಗೂ ಜೀವನ ಮಾಡೋದು ನನಗಿಷ್ಟ ಇಲ್ಲ. ಅದಕ್ಕೆ ನಾನು ಅವಳಿಂದ ದೂರ ಆಗ್ತಾ ಇದ್ದೀನಿ. ಈಗ ಟ್ರೈನ್ ಬರುತ್ತೆ, ಆಗ ನಿಮ್ಗೊಂದು ಮ್ಯಾಜಿಕ್ ತೋರಿಸ್ತೀನಿ. ಅದರಲ್ಲಿ ನಾವು ಕುತ್ಕೊಂಡು ಫಾಸ್ಟ್ ಆಗಿ ಹೋಗ್ತಿರುವಾಗ ಕಿಟಕಿಯಿಂದ ಹೊರಗಡೆ ನೋಡಿದ್ರೆ ನಾವು ಕೂತಲ್ಲೇ ಇರ್ತೀವಿ. ಡೆಲ್ಲಿ ಟ್ರೈನು 3ನೇ ಪ್ಲಾಟ್ಫಾರ್ಮಲ್ಲಿ ಹೋಗ್ತಾ ಇದೆ. ಕಡೆ ನೀನು ಅಳ್ಬೇಡ ಮಗಳ, ನೆಕ್ಸ್ಟ್ ಸ್ಟಾಪ್ ಯಾವುದು ಅಂತ ಕೇಳ್ಕೊಂಡ್ ಬಂದ್ಬಿಡ್ತೀವಿ.
ನಮಸ್ಕಾರ ಕವಿ ಮಹಾಶಯರಿಗೆ. ನಿಮಗ್ ಕಣ್ಣಿಲ್ಲ ಅನ್ನೋ ಒಂದೇ ಒಂದ್ ರೀಸನ್ಗೆ ಪ್ರೀತಿ, ಆಸೆ, ಆಕಾಂಕ್ಷೆಗಳನ್ನ ಮತ್ತೊಬ್ಬರಿಗೋಸ್ಕರ ತ್ಯಾಗ ಮಾಡಿ ಊರ್ನೇ ಬಿಟ್ಟು ಬಂದು ಪ್ರಪಂಚದ ಮುಂದೆ ನಾನ್ ದೊಡ್ಡ ತ್ಯಾಗರಾಜ ಅನ್ನೋ ಬಿರುದು ತಗೋಬೇಕು ಅಂತಿದ್ದೀರಾ? ನನ್ ಲೈಫನ್ನ ಒಬ್ಬ ಕಣ್ಣಿರೋ ಲೈಫ್ ಪಾರ್ಟ್ನರ್ ಇಂದ ಬೆಳಕಾಗಿಸ್ಕೋಬೇಕು ಅಂತ ಬಯಸಿದ್ ನಿಜ. ಅದು ಸಹಜವಾದ ಆಸೆ ಕಣ್ರಿ. ಅದ್ಯಾವ ಗಳಿಗೆ ನಿಮ್ ಪರಿಚಯ ಆಯ್ತೋ, ನಿಮ್ ಜೊತೆ ಕಳೆದ ಪ್ರತಿ ಕ್ಷಣದಲ್ಲೂ ನನಗ್ ಗೊತ್ತಿಲ್ದೇನೆ ಬದಲಾವಣೆಗಳನ್ನ ಕಂಡ್ಕೊಂಡೆ. ನಾರ್ಮಲ್ ಪರ್ಸನ್ ಒಬ್ಬ ವ್ಯಕ್ತಿನ ಜಡ್ಜ್ ಮಾಡೋದು ಒಂದ್ ರೂಪ, ಮಾತು, ಸ್ಟೇಟಸ್ಗಳಿಂದ. ಆದ್ರೆ ನಮ್ಮಂತವ್ರಿಗೆ ಜಸ್ಟ್ ಅವ್ರ ವ್ಯಕ್ತಿತ್ವ ಗಮನಿಸಿದ್ರೆ ಸಾಕು. ಅದ್ ನಮ್ಗಿರೋ ಸ್ಪೆಷಲ್ ಬರ. ನೀವೇನು ಅಂತ ನನಗೊತ್ತು ಕೃಷ್ಣ. ನಿಮ್ ಜೊತೆ ಇರುವಾಗ ನಾನ್ ತುಂಬಾ ಕಂಫರ್ಟ್, ಸೆಕ್ಯೂರ್ಡ್ ಅಂತ ಫೀಲ್ ಮಾಡ್ತಾ ಇದ್ದೆ. ಇಂಥ ವ್ಯಕ್ತಿತ್ವ ಇರೋ ನಿಮ್ಗೆ ಕಣ್ಣಿರೋ ವ್ಯಕ್ತಿಗಿರೋ ಅಷ್ಟು ಕೆಪಾಸಿಟಿ ಇಲ್ಲ ಅಂತ ಅದ್ ಹೇಗ್ ಅನ್ಕೊಂಡ್ರಿ? ನಾನ್ ತುಂಬಾ ನಂಬೋ ಇಷ್ಟಪಡೋ ಕೃಷ್ಣ ಅದ್ ಹೇಗ್ ಧೈರ್ಯ ಕಳ್ಕೊಂಡ್ರು? ಒಂದ್ ವೇಳೆ ಮುಂಚೆನೆ ನೀವು ನಂತರನೇ ಅಂತ ಗೊತ್ತಾಗಿದ್ದಿದ್ರೆ ನಾನ್ ಈ ಡಿಸಿಷನ್ ತಗೋತಿರ್ಲಿಲ್ಲ. ಅದ್ ಹೇಗೆ ಡಿಸಿಷನ್ ತಗೊಂಡ್ರಿ ಕೃಷ್ಣ? ನನ್ಗದೆಲ್ಲ ಗೊತ್ತಿಲ್ಲ. ನೀವ್ ಹೇಗಾದ್ರೂ ಇರಿ, ನನ್ ಲೈಫಲ್ಲಿ ನೀವ್ ನನ್ ಜೊತೆ ಇರ್ಬೇಕಷ್ಟೇ. ನನ್ ಲೈಫಲ್ಲಿ ನಿಮ್ ಸ್ಥಾನಕ್ಕೆ ಆಲ್ಟರ್ನೇಟಿವ್ ಆಗಿ ಬೇರೆ ಯಾರನ್ನೂ ಕಲ್ಪಿಸ್ಕೊಳಕ್ ಆಗಲ್ಲ. ಲೈಫ್ ಅನ್ನೋ ಜರ್ನಿಲಿ ನಿಮ್ ಕಿರು ಬೆರಳು ಹಿಡ್ಕೊಂಡು ಕೊನೆವರೆಗೂ ಹೆಜ್ಜೆ ಆಗ್ಬೇಕು ಅಂತ ಅನ್ಕೊಂಡಿದೀನಿ. ಒಂದೇ ಒಂದ್ಸಲಿ ಪ್ರೀತಿ ಭಿಕ್ಷೆ ಕೊಡಿ ಕೃಷ್ಣ, ಪ್ಲೀಸ್ ಪ್ಲೀಸ್. ಐ ಆಮ್ ಸಾರಿ ತುಳಸಿ. ದಡ್ಡ ನಾನು. ಬರೀ ನಾನು ನನ್ನ ತಂದಿಂದ ಮಾತ್ರ ಯೋಚನೆ ಮಾಡಿದೆ. ಆದ್ರೆ ನಾನು ತುಳಸಿ ಹೀಗೂ ಯೋಚನೆ ಮಾಡ್ಬೋದಂತ ನಾನು ಯಾವತ್ತೂ ಯೋಚಿಸ್ಲೇ ಇಲ್ಲ. ಐ ಆಮ್ ಅ ಫೂಲ್. ತುಳಸಿ, ನಿನ್ನ ಆಲೋಚನೆಗಳ ಮುಂದೆ ನಾನು ತುಂಬಾ ಚಿಕ್ಕವನಾಗ್ಬಿಟ್ಟೆ. ಎಸ್, ಯು ಆರ್ ಟ್ರೂ. ತುಳಸಿ, ಒಂದು ಬ್ಯೂಟಿಫುಲ್ ಲೈಫ್ ಲೀಡ್ ಮಾಡೋಕ್ಕೆ ಜೊತೆ ಆಗ್ಬೇಕಾಗಿರೋದು ನನ್ನ ಕಣ್ಗಳಲ್ಲ, ನಿಜವಾದ ಸತ್ಯವಾದ ಪ್ರೀತಿನ ಅರ್ಥ ಮಾಡ್ಕೊಳ್ಳೋ 2 ಹೃದಯಗಳು ಬೇಕು ಅಂತ ನನಗೀಗ ಅರ್ಥ ಆಯ್ತು. ಐ ಆಮ್ ಸಾರಿ ತುಳಸಿ. ಇನ್ಮೇಲೆ ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಐ ಲವ್ ಯು.